ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕೈಗಾರಿಕಾ ರಸಾಯನಶಾಸ್ತ್ರದ ಮುಖ್ಯಸ್ಥೆ ಪ್ರೊಫೆಸರ್ BK ಸರೋಜಿನಿ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮ್ಯಾಮ್. ನಮಸ್ತೆ ಅಮ್ಮ. FM 98.3 ಇಂದ ಸೂಪರ್ ಸಾಧಕಿ ಅನ್ನುವಂತಹ ಬಿರುದಾಂಕಿತ ನಮ್ಮ ಪ್ರೊಫೆಸರ್ BK ಸರೋಜಿನಿ ಅವರು ಹಲವಾರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಲೇಖನಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಬರೆದು ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮ್ಮೇಳನದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಆಮಂತ್ರಿತ, ದೇಶ ವಿದೇಶಗಳಲ್ಲಿ ತಮ್ಮ ಗೆಸ್ಟ್ ಟಾಕ್ಗಳನ್ನು ಹಾಗೆಯೇ ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಚಿರಪರಿಚಿತರಾದಂಥವರು. ಮೇಡಮ್, ಸುಳ್ಯದ ಅರೆಭಾಷೆಯಿಂದ ನೀವು ಮಂಗಳ ಗಂಗೋತ್ರಿಯ ರಸಾಯನಶಾಸ್ತ್ರದ ಭಾಷೆಯನ್ನು ತಾವು ಅಂತರ್ಮುಖಗೊಳಿಸಿಕೊಂಡವರು. ಈ ನಿಮ್ಮ ಪ್ರಯಾಣವನ್ನು ನಮಗೆ ತಿಳಿಸ್ತೀರಿ? ನಮಸ್ತೆ ಅಮ್ಮ. ಇವತ್ತಿನ ನನ್ನ ಸಂದರ್ಶಕಿ ಡಾಕ್ಟರ್ ದಿವ್ಯಾ ಎನ್ ಶೆಟ್ಟಿ ನನಗೆ ಏನು ಹೊಸಬರಲ್ಲ. ಅವರು ರಸಾಯನಶಾಸ್ತ್ರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿಯನ್ನು ಮಾಡ್ತಾ ಇರುವಾಗ ಅದು ನನ್ನ ಪತಿಯವರಾದ ಡಾಕ್ಟರ್ B ನಾರಾಯಣ ಅವರ ನಿರ್ದೇಶನದಲ್ಲಿ ಅವರು PhD ಮಾಡ್ತಾಯಿದ್ರು. ಆಗದಿಂದ ನನಗೆ ಅವರು ಪರಿಚಿತರು. ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ನಾವು ಮಕ್ಕಳೇ ಅಂತ ಭಾವಿಸುವುದರಿಂದ ಇನ್ನು ತೀರಾ ಆತ್ಮೀಯವಾದಂಥ ದಿವ್ಯ ಇಂಥ ಒಂದು ದಿವ್ಯ ದಿಶಾ ಚಾನೆಲನ್ನು ಪ್ರಾರಂಭಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತಸದ ಸಂಗತಿ. ಅಂಥ ದಿವ್ಯ ದಿಶಾ ಚಾನೆಲಲ್ಲಿ ತಮ್ಮದೂ ಒಂದು ಸಂದರ್ಶನ ಬೇಕು ಅಂತ ಹೇಳಿ ಕೇಳಿದಾಗ ನಾನು ಒಪ್ಪಿಕೊಂಡೆ. ಬಹುಶಃ ಅಷ್ಟು ದೊಡ್ಡ ಸಾಧನೆ ಮಾಡಿದವರ ಸಾಲಿನಲ್ಲಿ ನಾನು ನಿಲ್ತೇನೆ ಇಲ್ಲವೋ ಗೊತ್ತಿಲ್ಲ, ಆದರೆ ದಿವ್ಯಾ ಅವರ ಪ್ರೀತಿಯ ಸಾಲಿನಲ್ಲಿ ನಾನಿದ್ದೇನೆ ಮತ್ತು ಅವರ ಪ್ರೀತಿಗೆ ನಾನು ಪೂರ್ತಿ ಶರಣಾಗತಿಯಾಗಿದ್ದೇನೆ. ಆದ ಕಾರಣ ಇವತ್ತಿನ ಈ ಸಂದರ್ಶನವನ್ನು ಮಾಡೋದರಲ್ಲಿ, ಈ ಸಂದರ್ಶನದಲ್ಲಿ ಅವರೊಂದಿಗೆ ಸಂಭಾಷಿಸುವುದರಲ್ಲಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಅವರು ಕೇಳಿದ ಪ್ರಶ್ನೆ, ನೀವು ಆ ಸುಳ್ಯದ ಅರೆಭಾಷೆಯ ಒಂದು ಕುಟುಂಬದಿಂದ, ಅರೆಭಾಷೆಯನ್ನು ಮಾತಾಡುವ ಒಂದು ಕುಟುಂಬದಿಂದ ತಾವು ಇಲ್ಲಿ ರಸಾಯನಶಾಸ್ತ್ರ ವಿಭಾಗಕ್ಕೆ ಬಂದು ಈ ರಸಾಯನಶಾಸ್ತ್ರದ ಭಾಷೆಯನ್ನು ಹೇಗೆ ಕರಗತ ಮಾಡಿಕೊಂಡ್ರಿ ಅಂತ ಪ್ರಶ್ನೆಗೆ ಬಹಳ ದೀರ್ಘವಾದ ಉತ್ತರವನ್ನೇ ಹೇಳಬೇಕಾಗ್ತದೆ. ನನ್ನ ಜನನ 1963 ನವಂಬರ್ 23ರಂದು ಬೆಳ್ಳಡ್ಕ ಕುಂಜಣ್ಣ ಮಾಸ್ಟರ್ ಮತ್ತು ಕೆಂಚಮ್ಮ B ಕೆಂಚಮ್ಮ ಇವರ 5ನೇ ಪುತ್ರಿಯಾಗಿ ಮರ್ಕಂಜ ಗ್ರಾಮದ ಸುಳ್ಯ ತಾಲೂಕು ಕೊಂಪುಳಿ ಎಂಬಲ್ಲಿ ಜನನ ಆಯಿತು. ನನಗೆ 2 ಅಕ್ಕಂದಿರು ಮತ್ತು 2 ಅಣ್ಣಂದಿರು. ನಾನು ಕೊನೆಯೊಳಗಾಗಿ ಹುಟ್ಟುವಾಗ ಎಲ್ಲರಿಗೂ ನನ್ನ ಅಕ್ಕ ಅದಾಗಲೇ 17 ವರ್ಷದೊಳಗಿದ್ಲು. ಹಾಗೆ ನಾನು ಅತ್ಯಂತ ಪ್ರೀತಿಯ ಮಗುವಾಗಿ ಬೆಳೆದಿದ್ದೇನೆ. ಅವರೆಲ್ಲರ ಬಹು ಪ್ರೀತಿಯೇ ನನ್ನನ್ನು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ನನ್ನ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ನಾನು ಸರಕಾರಿ ಹಿರಿಯ ಪ್ರಾಥಮಿಕ, ಈಗ ಅದು ದಾಖಾ ಜಿಲ್ಲಾ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡ್ನೂರು ಮರ್ಕಂಜ ಎಂಬಲ್ಲಿ ಆಯಿತು. 7ನೇ ಕ್ಲಾಸ್ವರೆಗೆ ಅಲ್ಲಿ ಕಲ್ತದ್ದು. ಆಗ ನಮಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಪಬ್ಲಿಕ್ ಪರೀಕ್ಷೆಯಲ್ಲಿ ನನಗೆ ತಾಲೂಕಿನಲ್ಲಿ 8ನೇ ಸ್ಥಾನ ಬಂದಿತ್ತು. ನಮಗೆ ಆಗ 7ನೇ ತರಗತಿಯವರೆಗೆ 3 ಮಾಸ್ಟರ್ಗಳಿದ್ದದ್ದು ಆ ಶಾಲೆಯಲ್ಲಿ. ಅಂದರೆ 1ನೇವರಿಗೆ 3ನೇವರು ಕಲಿಸೋದು, 2ನೇವರಿಗೆ 6ನೇವರು ಕಲಿಸೋದು, 4ನೇವರಿಗೆ 7ನೇವರು ಕಲಿಸೋದು, ಹೀಗೆ ಪರಸ್ಪರ ನಾವು ಕಲಿತು ಅಲ್ಲಿ ಪಾಸಾದಂಥವರು. ನಮ್ಮ ಹಿಂದಿ ಮಾಸ್ಟ್ರು ಇದ್ರು, ಹೊನ್ನಪ್ಪ ಮಾಸ್ಟ್ರು ಅಂತೇಳಿ. ಅವರು ನಮ್ಮ ಜೊತೆ ಹಿಂದಿ ಕಲಿತು ನಮಗೆ ಹಿಂದಿ ಹೇಳಿಕೊಟ್ಟವರು. ಈ ಥರದ ಒಂದು ಶಾಲೆಯಲ್ಲಿ ನನ್ನ ಪೂರ್ವ ಪ್ರಾಥಮಿಕ. ಆದರೆ ಮನೆಯಲ್ಲಿ ಅಪ್ಪ ಮಾಸ್ಟ್ರಾಗಿದ್ದರು. ನಾನು 7ನೇ ಕ್ಲಾಸಿನಲ್ಲಿರುವಾಗ ಅವರು ತೀರಿ ಹೋದರು. ಮತ್ತು ನಮ್ಮ ಮನೆಯಲ್ಲಿ ಅಣ್ಣ, ನಾನು
2ನೇ ಕ್ಲಾಸ್ ಇರುವಾಗಲೇ ಅವರು MSc ಪದವೀಧರರಾಗಿದ್ದರು. ಅವರು ಸಸ್ಯಶಾಸ್ತ್ರ ವಿಭಾಗದಲ್ಲಿ ಮೈತರಾಗಿ ಪರಿಣತಿ. ಅವರು ನನ್ನ ಜೀವನದಲ್ಲಿ ಅತ್ಯಂತ ಪ್ರಭಾವವನ್ನು ಬೀರಿದಂಥ ವ್ಯಕ್ತಿ ನನ್ನ ಅಣ್ಣ. ಯಾಕಂದರೆ ನನ್ನ ಕಲಿಯುವಿಕೆ, ಅಥವಾ ಈಗ ನೀವೆಲ್ಲ ಹೇಳ್ತೀರಲ್ಲ ಮೇಡಮ್ ನಿಮಗೆ ಎಷ್ಟು ಗೊತ್ತಿದೆ ಅಂತ ಕೆಲವೊಮ್ಮೆ, ಇದಕ್ಕೆಲ್ಲ ಕಾರಣ ನನ್ನ ಅಣ್ಣನ ಬೋಧನೆಗಳು. ಅಂದರೆ ಇನ್ಫಾರ್ಮಲ್ ಟ್ರೈನಿಂಗ್ ಥರ. ಮನೆಯಲ್ಲಿ ಅಕ್ಕ, ಅಮ್ಮ, ನಮ್ಮ ಮನೆಯಲ್ಲಿ ಅಪ್ಪನಿಗೆ ಯಕ್ಷಗಾನದ ಅಭಿರುಚಿ ಇತ್ತು, ಅಮ್ಮನಿಗೆ ಯಕ್ಷಗಾನದ ಅಭಿರುಚಿ ಇತ್ತು. ಅಮ್ಮ ಆಗಲೇ ಜೈಮಿನಿ ಭಾರತವನ್ನು ಓದಿದ್ರು, ಅವರು ಹೆಚ್ಚು ಶಾಲೆ ಕಲಿಯದಿದ್ರು ಕೂಡ. ಹಾಗೆ ನಮ್ಮಲ್ಲಿ ಆ ಒಂದು ಸಾಂಸ್ಕೃತಿಕ ವಾತಾವರಣ ತುಂಬ ಇತ್ತು. ಒಳ್ಳೆ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು, ಅದನ್ನೆಲ್ಲ ಕೇಳಿಕೊಂಡೇ ನಾನು ಬೆಳೆದದ್ದು. ಆದರೆ ನನಗೆ ಸಣ್ಣದಿರುವಾಗ ತುಂಬ ಹುಷಾರಿರ್ತಿರ್ಲಿಲ್ಲ. ನಾನು 2ನೇ ಕ್ಲಾಸ್ವರೆಗೆ ಶಾಲೆಗೆ ಸಾಧಾರಣ ಹೋದದ್ದೇ, ಮನೆಯಲ್ಲಿದ್ದದ್ದೇ ಹೆಚ್ಚು. ನನ್ನ ಅಮ್ಮ, ನಾನೊಂದು ಅಕ್ಕ, ನನಕ್ಕಿಂತ ಮೊದಲಿನ ಅಕ್ಕ, ನಾನಿನ್ನು 4 ವರ್ಷ ದೊಡ್ಡವಳು, ಈಗ ಸುಳ್ಯದಲ್ಲಿ ಇದ್ದಾಳೆ. ಅವಳ ಜೊತೆ ಶಾಲೆಗೆ ಹೋಗ್ತಿದ್ದೆ ನಾನು. 1ಗೆ ಆಗಲಿ ನಾನು ಸೇರಿರಲಿಲ್ಲ. ನಾನು ಭಾಳ ಕೊಂಡಾಟದಲ್ಲಿ ಬೆಳೆದಂಥ ಮಗುವಲ್ಲ. ಶಾಲೆಯಲ್ಲಿ ನನಗೆ 1ನೇ ಕ್ಲಾಸಲ್ಲಿ ಮತ್ತೆ ಸೇರ್ಪಡೆ ಆಯಿತು. ಆಗ ಎಲ್ಲರೂ ಪ್ರೇಯರ್ಗೆ ನಿಂತಿದ್ರು. ನನಗೆ ಎಷ್ಟು ಆಗಿನ ಕೊಂಡಾಟದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ನಾನು ಜೋರು ಅಳ್ಲಿಕ್ಕೆ ಶುರು ಮಾಡಿದೆ. ಏನು, ನನಗೆ ಅಕ್ಕ ಬೇಕು ಅಂತ ಪ್ರಾರ್ಥನೆ ಆಗುವಾಗ ಅಕ್ಕನಿಗೆ ಬಹಳ ಮುಜುಗುರ ತಂತದ್ದು. ಮತ್ತೆ ಎಲ್ಲ ಸಮಾಧಾನ ಮಾಡಿ ನೀರೆಲ್ಲ ಕೊಟ್ಟು ಮತ್ತೆ ನಾನು ಅಳು ನಿಂತಿತ್ತು. ಹಾಗೆ ಒಂದು ದಿನ ನಾನು ಮಧ್ಯಾಹ್ನ ನಿದ್ದೆ ಮಾಡಿಬಿಟ್ಟಿದ್ದೆ. ಶಾಲೆಯಲ್ಲಿ ನಿದ್ದೆ ಮಾಡಿದಾಗ ಹಿಂದೆಯಿಂದ ಬಂದು ಒಂದು ರಪಕ್ಕ ಬಿದ್ದಿದೆ. ನಮ್ಮ ಕೊರಗಪ್ಪ ಮಾಸ್ಟ್ರು ಒಂದು ಸರಿ ಕೊಟ್ಟರು, ನಿದ್ದೆ ಮಾಡ್ತಾ ಇದ್ದದ್ದು. ಎದ್ದು ನೋಡಿದರೆ ಮಾಸ್ಟ್ರು. ಆದರೆ ನನಗೆ ಎಷ್ಟು ಆಗ ಅದು ಯಾವ ಮನಸ್ಥಿತಿ ಇತ್ತು ಗೊತ್ತಿಲ್ಲ. ನಾನು ಆ ಮಧ್ಯಾಹ್ನ ನಂತರ ಎಲ್ಲ ಹತ್ತು, ಅವರು ನಮ್ಮ ಮನೆಯ ದಾರಿ, ಶಾಲೆಯಿಂದ ನಮ್ಮ ಮನೆಯ ನಮ್ಮ ಗದ್ದೆಯ ಮುಖಾಂತರ ಅವರ ಮನೆಗೆ ಹೋಗುವಾಗ ಅಲ್ಲಿ ಅಮ್ಮ ಇದ್ದಾಗ ಅಮ್ಮನ ಹತ್ರ ಹೋಗಿ ದೂರು ಹೇಳಿ ನಾನು, ಆಗ ಅವರು ಅಮ್ಮ ಹೇಳಿದ ಒಂದು ಮಾತು ನೆನಪಿದೆ. ಮಾಸ್ಟ್ರೇ, ಈ ಮಗಳು ಕೊನೆಗೊಂದು ಹುಟ್ಟಿಬಿಟ್ಟಿದೆ, ಅವಳಿಗೆ ವಿದ್ಯೆ ಕಲೀಲಿಕ್ಕಾದ್ರೆ ಕಲಿತಾಳೆ, ಇಲ್ಲದಿದ್ರೆ ಅವಳಿಗೆ ಹೊಡಿಬೇಡಿ. ನಾವು ಯಾರು ಅವಳಿಗೆ ಹೊಡೆಯದೆ ಅವಳನ್ನು ಸಾಕ್ತಾ ಇದ್ದೇವೆ. ಅನಂತರದ ದಿನಗಳಲ್ಲಿ ಶಾಲೆಯಲ್ಲಿ ಯಾವಾಗಲೂ ಕೆಲವರಿಗೆ ಪೆಟ್ಟು ತಿನ್ನುವುದಂದ್ರೆ ಬಹಳ ಕಷ್ಟ ಹೇಳುವಂತಹ ಮಾತುಗಳನ್ನು ಮಾಸ್ಟರ್ ಬಾಯಿಂದ ಕೇಳಿದ್ದೇನೆ. ಈ ಥರ ಎಲ್ಲ ನನ್ನ ಬಾಲ್ಯ ಇತ್ತು. ಬಾಲ್ಯದಲ್ಲಿ ಬಹಳ ಪ್ರಕೃತಿಯೊಟ್ಟಿಗೆ ಬೆಳೆದದ್ದು ನಾವು. ನಮ್ಮ ಶಾಲೆ ಮನೆಯಿಂದ 1 ಮೈಲು 1.5 ಮೈಲು ದೂರ, 2 ಹೊಳೆ ದಾಟಿ ಹೋಗ್ಬೇಕು ನಮಗೆ. ಮಳೆಗಾಲ ನಮ್ಮ ಮನೆ ಒಂದು ದ್ವೀಪ. ಮಳೆಗಾಲ ಎಲ್ಲೋ ಸುತ್ತು ಹಾಕಿ ಈ ಪಾಪು ಅಂತ ಹೇಳ್ತಾರಲ್ಲ, ಪಾಲ, ಕೈ ಪಾಲ ಅಂತ ಹೇಳ್ತಾರೆ, ಅದ್ರಲ್ಲಿ ಮುಖಾಂತರ ಹೋಗುವ ಅದೊಂದು ಖುಷಿ ಇತ್ತು. ಮನೆಯಿಂದ ಶಾಲೆಗೆ ಬರುವಾಗ ಫುಲ್ ಒದ್ದೆ. ಅದು ಬಂದು ಶಾಲೆಯಲ್ಲಿ ಪುಸ್ತಕಗಳನ್ನ ದೆಂಗ ಅಂತ ಈಗ ಹೇಳ್ತೇವಲ್ಲ ನಾವು, ಅದರಲ್ಲಿ ಒಣಗಿಸಿ ಮತ್ತೆ ಮಾರನೇ ದಿನ ಹೋಮ್ವರ್ಕ್ ಮಾಡಿ ನಾವು ಶಾಲೆಗೆ ಹೋದದ್ದು ನೆನಪಿದೆ ನನಗೆ. ಇಂಥ ಒಂದು ಸುಂದರ ಬಾಲ್ಯ ಇತ್ತು. ಹೋಗುವಾಗ ಹಣ್ಣಿನ ಮರಗಳು ಅಷ್ಟೊಂದು ಇದ್ವು. ಈ ಹಣ್ಣಿನ ಮರಗಳಲ್ಲಿ ಹಣ್ಣುಗಳನ್ನು ಹೆಕ್ಕಿಕೊಂಡು ಅದನ್ನು ತಿಂದುಕೊಂಡು ಶಾಲೆಗೆ ಹೋಗ್ತಾ ಇದ್ದೆವು, ಪ್ರಕೃತಿಯ ಒಟ್ಟಿಗೆ. ಆದರೆ ಆಗ ನನಗೆ ನೋಡುವಂಥ, ಈಗ ನನಗೆ ನಾವು ಪ್ರಕೃತಿಯನ್ನು ಒಂದು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ಮೊದಲು ಕಾಡಿನಿಂದಲೇ ಎಲ್ಲ ನಮಗೆ ಸಿಗ್ತಿದ್ದು, ಕಾಡನ್ನು ಜನರು ಆರಾಧಿಸ್ತಿದ್ರು ಅಂತ. ಆಮೇಲೆ ಏನಾಯಿತು, ಕಾಡನ್ನು ಉಳಿಸಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂತು. ಆಮೇಲೆ ಈಗ ಕಾಡನ್ನು ಬೆಳೆಸಿ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ನಾನು ಸಣ್ಣಗೆ ಶಾಲೆಗೆ ಹೋಗ್ತಾ ಇರುವಾಗ ದೊಡ್ಡ ದೊಡ್ಡ ಮರಗಳನ್ನು, ಯಾರು ಕಾಂಟ್ರಾಕ್ಟರು ಯಾರು ಏನು ಗೊತ್ತಿಲ್ಲ ನಮಗೆ, ಕಡಿತಿರುವುದನ್ನು ನಾನು ನೋಡಿದ್ದೇನೆ. ಎಷ್ಟೋ ಒಂದು 20 ಜನ ತಬ್ಬುವಂಥ ದೊಡ್ಡ ದೊಡ್ಡ ಮರಗಳನ್ನು ಕಡಿತಿದ್ರು. ಆ ಕಡಿಯುವುದನ್ನು ಅದನ್ನು ಲೋಡ್ ಮಾಡುವಾಗ ಅವರು ಹಾಡ್ತಿದ್ದದನ್ನು ನೋಡುವ ಮೋಜಿತ್ತು ನಮಗೆ. ಆಗ ಅದರ ಗಂಭೀರತೆಯನ್ನು ನಮಗೆ ಗೊತ್ತಿರಲಿಲ್ಲ. ಅಣ್ಣ ಯಾವಾಗಲೂ ಸಸ್ಯಶಾಸ್ತ್ರದ ಅವನು ಬಂದಾಗೆಲ್ಲ ಹೀಗೆ ಕಾಡನ್ನು ಕಡಿಬಾರದು, ಇದು ನಮಗೆ ದುರಂತ ತಂದು ಕೊಡ್ತದೆ, ಇದು ನಮ್ಮ ವಾತಾವರಣ ಬದಲಿಸ್ತದೆ ಅಂತೆಲ್ಲ ಅಣ್ಣ ಹೇಳ್ತಾ ಇದ್ದದ್ದು ನನಗೆ ನೆನಪಾಗ್ತದೆ. ಈ ಥರದ ಒಂದು ಪರಿಸ್ಥಿತಿಯಲ್ಲಿದ್ದು ಮತ್ತೆ 7ನೇ ಕ್ಲಾಸ್ ಆದ ಮೇಲೆ ಮತ್ತೆ ಹೈಸ್ಕೂಲಿಗೆ ಸುಳ್ಯ
ಜೂನಿಯರ್ ಕಾಲೇಜ್, ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಸುಳ್ಯದಲ್ಲಿ ನಾವು ಸೇರ್ಪಡೆ ಆದದ್ದು. ಅಲ್ಲಿ ಎಲ್ಲ ಆಗ ಹೈಸ್ಕೂಲ್ಗಳು ಸುಳ್ಯದಲ್ಲಿ 4-5, ಒಂದು ಸುಳ್ಯದಲ್ಲಿ ಜೂನಿಯರ್ ಕಾಲೇಜ್, ಗುತ್ತಿಗಾರು, ಪಂಜ, ಬೆಳ್ಳಾರೆ, ಸುಬ್ರಹ್ಮಣ್ಯ, ಅಷ್ಟೇ ಶಾಲೆಗಳಿದ್ದದ್ದು. ಹಾಗೆ ಅಲ್ಲಿಗೊಂದು ನಮ್ಮ 8ನೇ ಕ್ಲಾಸಲ್ಲಿ ಎಫ್ ಡಿವಿಷನ್ ವರೆಗೆ ಇತ್ತು ನಮಗೆ, ಒಂದು 50 ಅಷ್ಟು ಮಕ್ಕಳಿದ್ರೆ. ಹೌದು, ಶಾಲೆಗೆ ನಮ್ಮ ಜೂನಿಯರ್ ಕಾಲೇಜಿಗೆ ಕಿಟಕಿಗಳಿಗೆ ಬಾಗಿಲುಗಳೆಲ್ಲ ಇರಲಿಲ್ಲ. ನಾವು ಮಾಸ್ಟರ್ ಪಾಠ ಮಾಡ್ತಿರುವಾಗಲೇ ಗಂಡು ಮಕ್ಕಳೆಲ್ಲ ಜಿಗಿದು ಹೋಗ್ತಾ ಇದ್ರು. ಆ ತರದ ಒಂದು ಶಾಲೆಯಲ್ಲಿ ನಾವು ಕಲ್ತದ್ದು. ಆದ್ರೆ ಅಲ್ಲಿ ಇರ್ಲಿಕ್ಕೆ ಮಹಿಳಾ ಸಮಾಜ ಅಂತ ಹೇಳುವಂಥದ್ದು ಒಂದು ಸಂಸ್ಥೆ. ಈಗ ನನಗೆ ಅನಿಸ್ತದೆ ಅವರು ಎಷ್ಟು ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಅಂತ. ಮಹಿಳಾ ಸಮಾಜದಲ್ಲಿ ಅದು ಅಲ್ಲಿ ನಮ್ಮಂತ ಹಳ್ಳಿಯಿಂದ ಬಂದ ಮಕ್ಕಳಿಗೆ ಒಂದು ವಸತಿ, ಹಾಗಂದ್ರೆ ಅದು ಹಾಸ್ಟೆಲ್ ಅಂತ ಹೇಳುವಾಗಿಲ್ಲ, ಒಂದು ಹಾಲ್. ಅದು ಬೆಳಿಗ್ಗೆ ಕಟ್ಟಿಂಗ್ ಕ್ಲಾಸ್ ಆಗ್ತಿತ್ತು, ಅಂಗನವಾಡಿ ಇರ್ತಾ ಇತ್ತು, ಬಾಲವಾಡಿ. ರಾತ್ರಿ ನಮ್ಮದು ಪುಸ್ತಕ ಅಥವಾ ಪೆಟ್ಟಿಗೆಗಳನ್ನು ಇಟ್ಕೊಳ್ಳಿಕ್ಕೆ ಒಂದು ಜಾಗ ಇತ್ತು. ರಾತ್ರಿ ನಮ್ಗೆ ಮಲ್ಕೊಳ್ಳಿಕ್ಕೆ, ಓದ್ಲಿಕ್ಕೆ ಅದು. ಮತ್ತೆ ಒಬ್ರು ಮೆಸ್ ಮಾಡುವವರು ಇದ್ರು. ನಾನು ಬಹುಶಃ ಚಪಾತಿ ಮಾಡ್ಲಿಕ್ಕೆ ಕಲ್ತದ್ದಲ್ಲಿ. ನಮಗೆ ಇದು ಏನಂದ್ರೆ ಮನೇಲಿ ಏನು ಅಡಿಗೆ ಮಾಡಿ 2 ವರ್ಷ ಅಲ್ಲೇ ಇದ್ರಿ? 3 ವರ್ಷ ಅಲ್ಲೇ ಇದ್ರಿ. ಆ ಮಹಿಳಾ ಸಮಾಜದಲ್ಲಿ ಬೋರ್ಡಿಂಗ್ ಅದು. ಅಲ್ಲಿ ಮಿನಿಮಮ್ ದುಡ್ಡು ತಗೊಂಡು ನಮಗೆ ಬೆಳಿಗ್ಗೆ ಗಂಜಿ ಮತ್ತೆ ಕಡಲೆ ಊಟ, ವಾರಕ್ಕೆ ಒಮ್ಮೆ ನಮಗೆ ತಿಂಡಿಯಲ್ಲಿ, ಮಧ್ಯಾಹ್ನ ಒಂದು ಊಟ, ರಾತ್ರಿ ಒಂದು ಊಟ, ಪಲ್ಯ ಒಂದು, ಅಷ್ಟೇ ಮಿನಿಮಮ್ ಒಂದು ಪೌಷ್ಟಿಕ ಆಹಾರ ಅಂತಾನೆ ಹೇಳ್ಬಹುದು. ಆಗಿನ ಕಾಲಕ್ಕೆ ನಮಗೆ ಅದು ಒಳ್ಳೆ ಆಹಾರ, ಒಂದು ವಸತಿ. ಹೇಗೋ ತುಂಬಾ ಮಕ್ಕಳಿದ್ರು, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಮೆಷಿನ್ ಕೆಳಗೆ ಮಲಗಿಕೊಂಡು ನಾವೊಂದು ಜೀವನ ಮಾಡ್ತಿದ್ದೆವು. ಅದು ಒಂದು ನಮ್ಮ ಬದುಕು ಹಾಗೆ ಇತ್ತು ಅಂತ. ಇಂಥ ಒಂದು ಒಳ್ಳೆ ಒಂದು ವ್ಯವಸ್ಥಿತವಾದ ರೂಮು, ವಾರ್ಡನ್ ಇದ್ರು ನಮಗೆ. ಅದನ್ನು ನೋಡಿಕೊಂಡು. ಆದ್ರೆ ಆ ಮಹಿಳಾ ಸಮಾಜದಲ್ಲಿ ಆ ಸುಳ್ಯದಂತ ಜಾಗದಲ್ಲಿ ಆಗ ಸುನಾಲಿನಿ ಪ್ರಭು ಅಂತ ಪ್ರೆಸಿಡೆಂಟ್ ಇದ್ರು, ದೇವಕುಮಾರಿ ಅವರು ಅಂತ ಸೆಕ್ರೆಟರಿ ಇದ್ರು, ಕಾವೇರಮ್ಮ ಅಂತ ಹೇಳಿ ಅದರ ಸದಸ್ಯರು. ಆಮೇಲೆ ಅಲ್ಲಿ ಕೃಷ್ಣ ಸ್ಟೋರ್ಸ್ ಅಂತ ಒಂದು, ಬಾಲಕೃಷ್ಣ ಗೌಡ್ರು ಅಂತ ಇದ್ರು, ಮೌಂಟೆಡ್ ಕೃಷ್ಣ ಸ್ಟೋರ್ಸ್ ಅಂತ ಒಂದು ಅಂಗಡಿಯ ಮಾಲೀಕರು. ಅವರ ಮನೆ ಅಲ್ಲಿ ಕೆಳಗಿತ್ತು. ಅವರ ಹೆಂಡತಿಯವರು ಇದ್ರು, ಅವರು ಸಹ ಮಹಿಳಾ ಸಮಾಜದ ಅಲ್ಲಿರುವಂತ ಇಲೈಟ್ ಹೆಂಗಸರು ಅಂತ ನಾವೇನು ಹೇಳ್ತೇವೆ, ಅವರೆಲ್ಲ ಅಲ್ಲಿ ಮೆಂಬರ್ಸ್ ಆಗಿದ್ರು. ನಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಆಗಾಗ ನೀರು ಬರ್ತಿರ್ಲಿಲ್ಲ. ನೀರು ಬಾರದಿದ್ರೆ ನಾವು ಈಗ ಬಾಲಕೃಷ್ಣ ಗೌಡ್ರ ಮನೆಗೆ ಎಲ್ಲರೂ ಸ್ನಾನಕ್ಕೆ ಹೋಗುದು. ನಾವು ಸ್ನಾನಕ್ಕೆ ಹೋಗಿ ಅವರ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿ ಒಂದೊಂದು ಬಕೆಟ್ ನೀರು ಇಟ್ಕೊಂಡು ಬರ್ತಾ ಇದ್ವು. ಅವ್ರು ಆಗ ನಮಗೆ ಬಾಳೆಹಣ್ಣು ಅದೆಲ್ಲ ಕೊಡ್ತಿದ್ರು. ನಮಗೆ ಅವರ ಯಾವಾಗ ನೀರು ನಿಲ್ತದೆ ನಾವು ಅವರ ಮನೆಗೆ ಹೋಗ್ತೇವೆ ಅದೆಲ್ಲ ಕಾಯ್ತಾ ಇದ್ದೆ. ಆದ್ರೆ ನಮಗೆ ಅನಿಸ್ತದೆ ಅವರೆಲ್ಲ ಉದಾರ ಮನಸ್ಸು. ನಾವು ಯಾವುದೋ ಮನೆಯ ಮಕ್ಕಳು, ಅದು ಹಾಸ್ಟೆಲ್ ಮಕ್ಕಳು, ಅವರನ್ನೆಲ್ಲ ನಮ್ಮನ್ನೆಲ್ಲ ಅಷ್ಟು ಪ್ರೀತಿಯಿಂದ ಉದಾರತೆಯಿಂದ ಅವರು ನೋಡಿದಾರಲ್ಲ, ಅದೆಲ್ಲ ಅವರಿಗೆಲ್ಲರೂ ನಾವು ಋಣಿಯಾಗಿರ್ಬೇಕು. ಅಂತ ಒಂದು ವಾತಾವರಣದಲ್ಲಿ ಬೆಳೆದು. ಮತ್ತೆ ಶಾಲೆಯಲ್ಲಿ ನಮಗೆ ಜೂನಿಯರ್ ಕಾಲೇಜಲ್ಲಿ ಎಲ್ಲ ಪಾಠಕ್ಕೆ ಮಾಸ್ಟರ್ಗಳಿರ್ಲಿಲ್ಲ. ಆದ್ರೆ ಗಣಿತಕ್ಕೆ ಜನಾರ್ದನ ಸರ್ ಅಂತ ಇದ್ರು, ಅವರು ಬಹಳ ಒಳ್ಳೆ ಟೀಚರ್. ಆ ಗಣಿತದ ಬೇಸಿಕ್, ಗಣಿತ ಅನ್ನೋದು ಮಕ್ಕಳ ಜೀವನದಲ್ಲಿ ಗಣಿತ ತುಂಬಾ ಮುಖ್ಯ. ಗಣಿತದ ಅಡಿಪಾಯ ನಮ್ಮ ಸೈನ್ಸ್ ಕಲೀಲಿಕ್ಕೆ, ವಿಜ್ಞಾನವನ್ನು ಕಲೀಲಿಕ್ಕೆ ಬಹಳ ಒಂದು ಸಹಾಯ ಮಾಡ್ತದೆ ಅಂತ ಹೇಳೋದಕ್ಕೆ ಅವರೆಲ್ಲ ನಮಗೆ ಕಲಿಸಿದ್ದೇ ಸಾಕ್ಷಿ. ಮತ್ತೆ ಗೋಪಾಲ್ ಮಾಸ್ಟರ್ ಅಂತ ಇದ್ರು ಅಲ್ಲಿ ಇಂಗ್ಲಿಷಿಗೆ, ಅವರ ಮಗ ನನ್ನ ಕ್ಲಾಸಲ್ಲಿ ಇದ್ರು. ಅವರಿಗೆ ನಾನಂದ್ರೆ ಬಹಳ ಇಷ್ಟ ಆಯ್ತು. ಅವರಿಗೆ ಅಂದ್ರೆ ಅವ್ರು ಗ್ರಾಮರ್ ಹೇಳಿಕೊಡ್ತಾ ಇದ್ರು. ಈಗ ಬಹುಶಃ ಅರೆ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ನಾನು ಇಷ್ಟು ಸಮರ್ಥವಾಗಿ ಟ್ರಾನ್ಸಿಷನ್ ಆಗ್ಲಿಕ್ಕೆ ನನಗೆ ಬಹುಶಃ ಅವರೆಲ್ಲರ ಟೀಚಿಂಗೇ ಅಂತ ನಾನು ಅನಿಸ್ತೇನೆ. ಈ ಗೋಪಾಲ ಮಾಸ್ಟರ್ ಬಹಳ ಚೆನ್ನಾಗಿ ಗ್ರಾಮರ್ ಹೇಳಿಕೊಡ್ತಾ ಇದ್ರು. ಇವರ ಗ್ರಾಮರ್ ಕ್ಲಾಸಲ್ಲಿ ಅವರದೊಂದು ಬಹಳ ಒಂದು ವಿಶಿಷ್ಟವಾದಂತ ಒಂದು ಪದ್ಧತಿ ಇತ್ತು. ಎಲ್ಲರಿಗೆ ಬಂದು ಪ್ರಶ್ನೆ ಕೇಳುದು, ಪ್ರಶ್ನೆ ಕೇಳಿ ಸರಿ ಉತ್ತರ ಆದವರನ್ನು ನಿಲ್ಲಿಸುದು, ತಪ್ಪು ಉತ್ತರ ಇರುವವರನ್ನು ಕೂತ್ಕೊಳ್ಸುದು. ಆಮೇಲೆ ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆಲ್ಲ ಈ ತಪ್ಪು ಹೇಳಿದವರೆಲ್ಲ ಖುಷಿಯಲ್ಲಿ ಕೂತ್ಕೊಂಡಿದ್ರು, ಅವರನ್ನೆಲ್ಲ ಸರಿ ಉತ್ತರ ಆದವರನ್ನೆಲ್ಲ ಕೂತ್ಕೊಳ್ಸಿ ಮತ್ತೆ ತಪ್ಪು ಉತ್ತರ ಆದವರನ್ನು ನಿಲ್ಲಿಸಿ ಸರಿ ಬೈತಾ ಇದ್ರು. ನಿಮ್ಮನ್ನು ಸಾಲಿಗೆ ನಿಲ್ಲಿಸಿ ಗುಂಡು ಹೊಡಿತೇನೆ ಅಂತ. ಇಂಥ ಮಾಸ್ಟರ್ಗಳು ಇದ್ರು. ಅವರಿಗೆ ನಾನಂದ್ರೆ ಬಹಳ ಪ್ರೀತಿ ಅಂತೆ. ಅವರ ಮಗ, ಅವರ ಮಕ್ಕಳು ಕೂಡ ನನ್ನ, ಮತ್ತೆ ಅವರ ಮಗಳು ಎಲ್ಲ ನನ್ನ ಮಗ ಕ್ಲಾಸ್ಮೇಟ್, ಮಗಳೆಲ್ಲ ನಮ್ಮ ಇದು ಗೆಳತಿಯರೇ. ಅವರು ಹೇಳ್ತಾ ಇದ್ರು, ಮನೆಯಲ್ಲಿ ನಿಮ್ಮ ಸುದ್ದಿ ಬಂದ್ರೆ ನಾವು ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತೇವೆ ನೋಡಿ, ಅವಳು ಹಾಗೆ ಕಲೀರಿ ಅಂತ ನಮಗೆ ಹೇಳ್ತಾ ಇದ್ರು ಅಂತ. ಹಾಗೆ ಅತ್ಯಂತ
ಉತ್ತಮ ಟೀಚರ್ಸಿನ, ಮತ್ತೆ ಸೋಷಿಯಲ್ಗೆ ಜತ್ತಪ್ಪರೈ ಮಾಸ್ಟ್ರಿದ್ರು. ಆಗವೇ ನನಗೆ ಈ ಭಾಷಣ ಮಾಡುವಂಥದ್ದು ಬಹಳ ಆಸಕ್ತಿ. ನಾನು 2ನೇ ಕ್ಲಾಸಿಂದ ಭಾಷಣ ಮಾಡಲಿಕ್ಕೆ ಶುರು ಮಾಡಿದೆ. 2ನೇ ಕ್ಲಾಸಲ್ಲಿ ನಮಗೆ ಆಗ ಇದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ಅದರ ಹಿಂದಿನ ದಿನ ನಿದ್ದೆ ಬರ್ಲಿಕ್ಕಿಲ್ಲ. ಯಾಕಂದ್ರೆ ಅಲ್ಲ, ಭಾಷಣ ಪ್ರಾಕ್ಟೀಸ್ ಅಂತಲ್ಲ, ಆ ದಿವಸ ನಮ್ಗೆ ಶಾಲೆಯಲ್ಲಿ ಲಾಡು ಸಿಗ್ತದೆ, ಅಥವಾ ಮತ್ತೆ ಮೆರವಣಿಗೆ ಹೋಗ್ಲಿಕ್ಕಿದೆ, ಪ್ರಭಾತ ಪೇರಿ, ಅದು ನಮ್ಗೆ ಬಹಳ ಖುಷಿ ಕೊಡುವಂಥದ್ದು. ಹಾಗೆ ಸ್ವಾತಂತ್ರ್ಯ ದಿನಕ್ಕೆ ಬೆಳಿಗ್ಗೆ ಆಗ ಯೂನಿಫಾರ್ಮ್ ಎಲ್ಲ ಇತ್ತು ಅಂತ ಇರಲಿಲ್ಲ, ನಮಗೆ ಯಾವುದೇ ಯೂನಿಫಾರ್ಮ್ ಇರಲಿಲ್ಲ, ಒಂದೇ ಅಂಗಿ ನಮಗೆ. ಅಥವಾ ಅತ್ಯಂತ ಶ್ರೀಮಂತರಿಗೂ ಒಂದೇ ಅಂಗಿ, ಬಡವರಿಗೂ ಒಂದೇ ಅಂಗಿ, ನಮ್ಗೆ ಅದೇ ಅಂಗಿ ಹಾಕೊಂಡು ಹೋಗೋದು. ಮತ್ತೆ ಅಲ್ಲೆಲ್ಲ ಒಂದು ಗೋಳಿ ಅಡ್ಕ ಅಂತ ಇತ್ತು ನಮ್ಮಲ್ಲಿ, ಅಲ್ಲಿ ನಾವು ಇದು ಮಾಡೋದು ಏನು, ಒಂದು ಮೆರವಣಿಗೆ, ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಮತ್ತೆ ಧ್ವಜವಂದನೆ ಮಾಡಿ ಊರಿನವರೆಲ್ಲ ಬಂದು ನಮಗೆ ಸ್ವೀಟ್ ಕೊಡ್ತಾರೆ. ಆಗ ಸಭೆ ಇರ್ತಿತ್ತು. ಸಭೆಯಲ್ಲಿ ನಾನು 2ನೇ ಕ್ಲಾಸಲ್ಲಿ ಎಲ್ಲರೂ ದೊಡ್ಡವರೆಲ್ಲ ಭಾಷಣ ಮಾಡುವಾಗ ನನಗೆ ಒಂದು ಭಾಷಣ ಮಾಡಬೇಕು ಅಂತ ಆಯ್ತು. ಹಾಗೆ ಭಾಷಣ ಮಾಡಲಿಕ್ಕೆ ನಾನು ಹೋದದ್ದು ಇಷ್ಟೇ ಹೇಳಿದ್ದು, ಈಗಲೂ ನೆನಪಿದೆ. ನಮ್ಮ ದೇಶವನ್ನು ಬ್ರಿಟಿಷರು 180 ವರ್ಷಗಳ ಕಾಲ ಆಳಿದರು. ಗಾಂಧೀಜಿ ಮತ್ತು ಇತರರು ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು. ಅಷ್ಟೇ, ಎರಡೇ ಸಣ್ಣ. ಅದು ನನ್ನ ಪ್ರಥಮ ಭಾಷಣ. ಹಾಗೆ ನಾನು ಭಾಷಣ ಮಾಡುವಂಥದ್ದನ್ನು ಸ್ಪಾಂಟೇನಿಯಸ್ ಆಗಿ ಆಗ್ಲಿಂದಲೇ ನನಗೆ ಅದೊಂದು ಬಹಳ ರೂಢಿ ಆಯ್ತು ಆ ಶಾಲೆಯಲ್ಲಿರುವಾಗ. ಆಮೇಲೆ 8ನೇ ಕ್ಲಾಸಲ್ಲಿ ಬರುವಾಗ ಸುಳ್ಯ ಒಂಥರ ಸುಳ್ಯದಲ್ಲ ವಾತಾವರಣವೇ ಚಂದ ಇತ್ತು. ಏನಂದ್ರೆ ಆಗ ಕುರುಂಜಿ ವೆಂಕಟರಮಣಗೌಡರು, ನಾನು 8ನೇ ಕ್ಲಾಸಲ್ಲಿ ಇರುವಾಗ ಅಲ್ಲಿ ನೆಹರು ಮೆಮೋರಿಯಲ್ ಕಾಲೇಜನ್ನು ಶುರು ಮಾಡಿದ್ದು 1977ರಲ್ಲಿ. ಅವರು ಎಜುಕೇಶನ್ ಶುರು ಮಾಡಿದ್ದು ನೆಹರು ಮೆಮೋರಿಯಲ್ ಕಾಲೇಜಿಂದ. ಅದು ಅವರ ಕುಟುಂಬದವರ ಸಂಗಮ್ ಬಿಲ್ಡಿಂಗ್ ಅಂತ ಹೇಳುವಲ್ಲಿ ಶುರು ಮಾಡಿದ್ದು. ಅಲ್ಲಿ ಮತ್ತೆ ಆಗ ಇಡೀ ಸುಳ್ಯದಲ್ಲಿ ಎಲಿಮೆಂಟರಿ ಶಾಲೆ ಮತ್ತು ಗಾಂಧಿನಗರ ಶಾಲೆ, ಮತ್ತೆ ಚರ್ಚ್ ಶಾಲೆ, ಮತ್ತೆ ಹೈಸ್ಕೂಲು, NMC ಎಲ್ಲ ಸೇರಿ ಒಂದೇ ಸ್ವಾತಂತ್ರ್ಯ ದಿನಾಚರಣೆ ಆಗೋದು. ಹಾಗೆ ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ರು, ಎಲ್ಲ ಒಟ್ಟಿಗೆ ಇಡೀ ಸುಳ್ಯದಲ್ಲಿ ಮೆರವಣಿಗೆ ಹೋಗಿ ಶಾಲೆಯಲ್ಲಿ ಎಲ್ಲರೂ ಸೇರಿ ಆ ಥರದ ಒಂದು ಒಗ್ಗಟ್ಟಿತ್ತಾಗ. ಯಾವುದೇ ಭೇದ ಇರಲಿಲ್ಲ, ಯಾರು ಯಾವ ಜಾತಿ ಅನ್ನುವಂಥ ಒಂದು ಇದೇ ಇರಲಿಲ್ಲ, ಆ ಥರದ ಬಿರುಕು ಇರಲಿಲ್ಲ. ಎಲ್ಲ ಸ್ಟೂಡೆಂಟ್ಸ್ ಬಂದು ಆಗ ನಾನು ಓಡಿ ಹೋಗಿ 8ನೇ ಕ್ಲಾಸಲ್ಲಿ ಭಾಷಣ ಮಾಡಿದ್ದೆ. ಭಾಷಣ ಮಾಡಿದ್ದು ಅದು ಈಗಲೂ ನೆನಪಿದೆ. ಆ ಭಾಷಣದಲ್ಲಿ ವೆಂಕಟರಮಣಗೌಡರು ನನ್ನನ್ನು ಬಹಳ ಹೊಗಳಿದ್ರು. ಅದು ನನಗೆ ನೆನಪಿದೆ, 8ನೇ ಕ್ಲಾಸ್. ಹಾಗೆ ಮತ್ತೆ ನಮ್ಗೆ ಆಗ ವನ ಮಹೋತ್ಸವ ಆಯ್ತು. ವನ ಮಹೋತ್ಸವದ ಹೈಸ್ಕೂಲ್ ಲೆವೆಲ್ ಅಲ್ಲಿ, ಅಂದ್ರೆ ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಲೆವೆಲ್ ಅಲ್ಲಿ ಪ್ರಬಂಧ ಸ್ಪರ್ಧೆ ಆದಾಗ ನಾನು ಪ್ರಬಂಧ ಬರ್ತಿದ್ದೆ ವನ ಮಹೋತ್ಸವದ ಬಗ್ಗೆ. ನನಗೆ ಪ್ರೈಸ್ ಬಂದಿತ್ತು, ಸೆಕೆಂಡ್ ಪ್ರೈಸ್. ಫಸ್ಟ್ ಪ್ರೈಸ್ ಯಾರೋ PUC ಅವರಿಗೆ ಬಂದಿತ್ತು. ಅದಕ್ಕೆ ಜತ್ತಪ್ಪರೈ ಅಂತ ಮಾಸ್ಟರ್ ಇದ್ರು, ನೋಡಿ ಆ ಹುಡುಗಿಯನ್ನು ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ದೆ. ಹಾಗೆ ಮತ್ತೆ ನಾನು ಸುಳ್ಯದಲ್ಲಿ ಮಹಿಳಾ ಸಮಾಜದಲ್ಲೂ ನಾವು ಹಾಗೆ ಬೇರೆ ಬೇರೆ ಆಟದ ಸಾಮಗ್ರಿಗಳಿದ್ದು, ಬ್ಯಾಡ್ಮಿಂಟನ್ ಆಡಬಹುದಿತ್ತು, ಶಟಲ್ ಕಾಕ್ ಆಡಬಹುದಿತ್ತು. ಮತ್ತೆ ನನ್ನ ಅಕ್ಕ ಸ್ಪೋರ್ಟ್ಸ್ ಅಲ್ಲಿ ಬಹಳ ಹುಷಾರು, ನಾನು ಸ್ಪೋರ್ಟ್ಸ್ ಅಲ್ಲಿ ಅಷ್ಟು ಹುಷಾರಿರ್ಲಿಲ್ಲ. ನನಗೆ ಆಡುವ ಆಸಕ್ತಿ ಇತ್ತು. ಅವಳು ಆದ್ರೆ ಸಾಧಕಿ, ಅವಳು ಚಾಂಪಿಯನ್. ಆದ್ರೆ ನಾನು ಹಾಗಲ್ಲ, ನಾನು ಕಲಿಯುವುದರಲ್ಲಿ ಮತ್ತೆ ಭಾಷಣ, ನಾಟಕ. ನಾನು 9ನೇ ತರಗತಿಯಲ್ಲಿರುವಾಗ ಅಲ್ಲಿ ಅದು ಸಿಲ್ವರ್ ಜುಬ್ಲಿ ಆ ಶಾಲೆ, ನನ್ನ ಅಣ್ಣ ಕೂಡ ಅಲ್ಲೇ ಕಲ್ತದ್ದು. ಅದರಲ್ಲಿ ನನಗೆ 9 ಪ್ರೈಸ್ ಇತ್ತು. ಅದಕ್ಕೆ ಆ ಥರ ಪ್ರೈಸ್ಗೆ ಸ್ಟೇಜಿಗೆ ಹೋಗಿ 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 ಎಲ್ಲರೂ ಮರ್ಕಂಜಕ್ಕ ಹಾಯ್ ಹಾಯ್ ಅಂತ ಹೇಳಿದ್ದು ನನಗೆ ಈಗಲೂ ನೆನಪಿಗೆ ಬರ್ತಾ ಇದೆ. ಈ ಥರ ಎಲ್ಲ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಜಾಗದಲ್ಲಿ ನಾನು ಓದಿದೆ ಅಲ್ಲ, ಅಥವಾ ನನಗೆ ಅದು ಉತ್ತಮ ಅನಿಸಿದ್ದ. ಯಾಕಂದ್ರೆ ನನಗೆ ಕಲಿಯುವ ಆಸಕ್ತಿ ಇದ್ದ ಕಾರಣ ಎಲ್ಲ ಟೀಚರ್ಸ್ ಕೂಡ ಆತ್ಮೀಯರಿದ್ರು, ಕಲಿಸಿಕೊಡ್ತಾ ಇದ್ರು. ಅದರ ಮಧ್ಯೆ ನನ್ನನ್ನು 8ನೇ ಕ್ಲಾಸಿನಿಂದ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಭಾಷಣ ಮತ್ತು ಕಂಠಪಾಠ ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ರು ಶೀಲಾವತಿ ಟೀಚರ್. ಕೊಳಂಬೆ ಪುಟ್ಟಣ್ಣಗೌಡರ ಮಗಳು ಶೀಲಾವತಿ
ಲೀಲಾವತಿ ಟೀಚರ್ ಅಂತ ಇದ್ರು. ಅವರು ನನ್ನನ್ನು ಕರ್ಕೊಂಡೋಗಿ, ನನಗೆ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂದಿತ್ತು ತಾಲೂಕು ಲೆವೆಲಲ್ಲಿ. ಅದು ಆಗ ನನಗೆ ಒಂದು 40 ರೂಪಾಯಿಯ 50 ರೂಪಾಯಿಯನ್ನು ಪ್ರೈಸ್ ಸಿಕ್ಕಿತ್ತು, ದೊಡ್ಡದು. ಅದರಲ್ಲಿ ಒಂದು ಸ್ಟೀಲ್ ಬಟ್ಲು ತಗೊಂಡಿದ್ದೆ, ಅದರಲ್ಲೇ ಊಟ ಮಾಡ್ತಾ ಇದ್ದೆ ನಾನು. ಇದೆಲ್ಲ ನನ್ನ ಬದುಕಿನಲ್ಲಿ ಹಾಗೆ ಇತ್ತು. ಆಮೇಲೆ ಕಾಲೇಜ್ SSLC ಆದ್ಮೇಲೆ ಅಲ್ಲಿ ಸೈನ್ಸ್ ಇರಲಿಲ್ಲ NMC, ಹಾಗೆ ವಿವೇಕಾನಂದ ಕಾಲೇಜಿಗೆ ಅಣ್ಣ. ಆಗ ಇದರೆಲ್ಲದರ ಹಿಂದೆ ನನ್ನ ಅಮ್ಮನ ಮತ್ತು ಪ್ರೇರಣೆ ಬಹಳ ಇದೆ. ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಅವರು ಬಹುಶಃ ಬಹಳ ಹಿಂದೆ, ಅಂದ್ರೆ ಅವರು 1924ರಲ್ಲಿ ಹುಟ್ಟಿದವರು. ಅವರಿಗೆ 11 ವರ್ಷಕ್ಕೆ ಮದುವೆ ಆಗಿದೆ. ಆಗಿನ ಕಾಲಕ್ಕೆ ಹಾಗಿತ್ತು. ನಾನು ಅವರಿಗೆ 38 ವರ್ಷ ಇರುವಾಗ ಹುಟ್ಟಿದವಳು. ಹಾಗೆ ನನಗೆ ಅಮ್ಮನನ್ನು ನೋಡಿದಂದ್ರೆ ಅವರ ಮಧ್ಯಪ್ರಾಯದಲ್ಲಿ. ಆದ್ರೆ ಅವರು ನಮಗೆ ಯಾವಾಗ್ಲೂ ಹೇಳ್ತಾ ಇದ್ರು, ವಿದ್ಯೆ ಬಹಳ ಮುಖ್ಯ ಅಂತ. ಅವರು ಎಲ್ಲಾದ್ರೂ ನೀವು ಹೋಗ್ಬೇಡ, ಹಳ್ಳಿಯಲ್ಲಿ ಯಾರು ಓದಿಸ್ತಿರ್ಲಿಲ್ಲ ಆಗ. ನಮ್ಗೆ ಕಷ್ಟ ಇದೆ, ನಮಗೆ ಕಷ್ಟ ಇದೆ, ದುಡ್ಡು ಸಾಲ ಇದೆ, ಅದೆಲ್ಲ ಇದೆ, ನೀವು ಓದ್ಬೇಡ ಅಂತ ಹೇಳ್ತಿದ್ರೆ ನಮಗೆ, ಅಥವಾ ಓದಿಗೆ ಪ್ರೋತ್ಸಾಹವೇ ಕೊಡ್ತಾ ಇಲ್ಲದಿದೆ. ಇವತ್ತು ನಿಮ್ಮಲ್ಲಿ ಕೂತು ನಾನು ಮಾತಾಡ್ತಿರ್ಲಿಲ್ಲ. ಅದಂದ್ರೆ ಆ ಒಂದು ಸಪೋರ್ಟ್, ಅಣ್ಣಂದಿರ ಸಪೋರ್ಟ್. ಇನ್ನು ಸಣ್ಣಣ್ಣ ಮಹಾಬಲ ಅಂತೇಳಿ, ಅವನು ಅಪ್ಪ ತೀರಿ ಹೋಗುವ BA ಫೈನಲ್ ಇಯರ್ ಅಲ್ಲಿದ್ದ. ಮತ್ತೆ ಅವನು ಮನೆಯದ್ದೇ ಕಾರ್ಬಾರ ನೋಡ್ಕೊಳ್ತಾ ಇದ್ದ. ಆ ಅಣ್ಣಂದಿರು ಇಬ್ಬರ ಒಂದು ಆಸಕ್ತಿ, ಅಮ್ಮನ ಪ್ರೋತ್ಸಾಹ, ಇದರೆಲ್ಲರಿಂದಾಗಿ ನಾನು ಕಲೀಲಿಕ್ಕೆ ಆಯ್ತು. ಮತ್ತೆ PUCಗೆ ವಿವೇಕಾನಂದಕ್ಕೆ ಬಂದು 5 ವರ್ಷ ಅಲ್ಲಿ ಕಲಿಸಿದೆ. ಆಮೇಲೆ MSc ಮಾಡ್ಲಿಕ್ಕೆ ಮಂಗಳೂರು ಯೂನಿವರ್ಸಿಟಿಗೆ ಬಂದಿದ್ದೆ. ಪ್ರಥಮ ಬ್ಯಾಚ್ ಅಂತ ಕೇಳಿ? ಇಲ್ಲ, 4ನೇ ಬ್ಯಾಚ್. ನಾನು 84 86ರ ಬ್ಯಾಚ್. 86ರ ಬ್ಯಾಚ್. ನೀವು ರಸಾಯನಶಾಸ್ತ್ರ ಆಗ ಒಂದೇ ನಮ್ಮ ಕ್ಲಾಸಲ್ಲಿ. ಆಗ 13 ಜನ ಇದ್ದದ್ದು ಅಷ್ಟೇ. ಆಗ ನಮ್ಮದು 4 4 8 5 13. ಅದು ಆಗ ಫಸ್ಟ್ ಇಯರ್ ಕಾಮನ್, ಸೆಕೆಂಡ್ ಇಯರ್ ಅಲ್ಲಿ ಸ್ಪೆಷಲೈಸೇಷನ್. ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ನಾನು ಡಾಕ್ಟರ್ ರಿಚರ್ಡ್ ಗೊನ್ಸಾಲ್ವಿಸ್, ಗೋವಿಂದ ವಾಗ್ಲೆ ಅಂತ, ಮತ್ತೆ ನವೀನ್ ಕುಮಾರ್ ಅಂತ, ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇದ್ದದ್ದು. ಮತ್ತೆ ವಿಶಾಲಾಕ್ಷಿ ಮೇಡಮ್, ಡಾಕ್ಟರ್ P ವಿಶಾಲಾಕ್ಷಿ, ಡಾಕ್ಟರ್ ಪದ್ಮಲತಾ, ಮತ್ತೆ ವಿನೋದ್ ಕುಮಾರ್ ರೈ ಅಂತ, ಅವರು GL ಇದ್ರು, ಈಗ ತೀರಿ ಹೋಗಿದ್ದಾರೆ. ಮತ್ತೆ ಡಾಕ್ಟರ್ ಕೃಷ್ಣಕುಮಾರ್ ಫಿಲೋಮಿನಾ ಕಾಲೇಜಲ್ಲಿ HOD ಆಗಿ, ಬಹುಶಃ ಇತ್ತೀಚೆಗೆ ರಿಟೈರ್ ಆದ್ರು ಅಂತ ಕಾಣಿಸುತ್ತೆ. ಅವರು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ. ಹರ್ಷೇಂದ್ರ, ಪ್ರಕಾಶ್ ಶೆಟ್ಟಿ, ಶ್ರೀಪತಿ, ಮತ್ತೆ ನವೀನ್ ಕುಮಾರ್ ಅಲ್ಲ ಎಂತ ಅವರ ಹೆಸರು ಮರ್ತೋಯ್ತು. ಹಾಗೆ 5 ಜನ ಇದ್ರು ಅಲ್ಲಿ. ಅವರು ಇನ್ಆರ್ಗ್ಯಾನಿಕ್ ಅಲ್ಲಿ ಇದ್ರು. ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿದ್ದೇವೆ. ಆದ್ರೆ ನನ್ನದು ಬೇರೆ ರೀತಿಯ ಒಂದು ಎಂಟ್ರಿ ಟೀಚಿಂಗ್ ಪ್ರೊಫೆಷನ್. ವೃತ್ತಿ ಬದುಕು ಹೇಗೆ ಪ್ರಾರಂಭ ಆಯ್ತು? ವೃತ್ತಿ ಬದುಕು MSc ನನ್ನ ಜೀವನದಲ್ಲಿ ಅತ್ಯಂತ ಒಂದು ಇಂಪಾರ್ಟೆಂಟ್ ಘಟ್ಟ ಆಯ್ತು. ಯಾಕಂದ್ರೆ ನಾನು MSc ಮಾಡುವಾಗ ಅದೇ ವರ್ಷ ನನ್ನ ಈಗ ಪತಿ, ಆಗ ರಿಸರ್ಚ್ ಸ್ಕಾಲರ್ ನಾರಾಯಣ್ ಅವರು ರಿಸರ್ಚ್ ಸ್ಕಾಲರ್ ಆಗಿದ್ರು. ಬಹುಶಃ ನಾನು ಸ್ವಲ್ಪ ಮಾತು ಜಾಸ್ತಿ ನನಗೆ. ಸೊ ಈ ಮಾತಿನಿಂದಲೇ ಮಾತಿನಿಂ ನೆಗೆ ನುಡಿ, ಮಾತಿನಿಂ ಹಗೆ ಹತಿಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೇ ಮಾಣಿಕ್ಯ ಸರ್ವಜ್ಞ ಅಂತ ಹೇಳಿದಾಗೆ ಈ ನನ್ನ ಮಾತು ನಿಂದಾಗಿ ಅವರ ಪರಿಚಯ ಆಯಿತು. ಪರಿಚಯ ಆಗಿ ಅದು ಫಸ್ಟ್ ಇಯರಲ್ಲಿ ನಾನಿರುವಾಗ ನಾವು ಫ್ರೆಂಡ್ಸ್ ಇದ್ದೆವು. ಒಂದು ದಿನ ನನಗೆ ಬಹಳ ಇಷ್ಟ ಆಯ್ತು ಅವರನ್ನ. ನಾನು ಒಂದಿನ ಕೇಳಿದೆ, ನಾವು ಮದುವೆ ಆಗಬಹುದಾ ಅಂತ. ಮುಖದಲ್ಲಿ ಬ್ಲಶ್ ಕಾಣಿಸ್ತಾ ಉಂಟು. ಆಗ ಅವರು ಒಂದು ದಿನ ತಗೊಂಡ್ರು. ನಿಮಗೆ ನಿಮ್ಮ ಸರನ್ನು ಗೊತ್ತಿದೆ, ಅವ್ರು ಯಾವುದಕ್ಕೂ ಧುಮುಕುವುದಿಲ್ಲ. ಅವರು ಬಹಳ ಅದರ ಹಿಂದೆ ಮುಂದೆ ಎಲ್ಲ ಆಲೋಚನೆ ಮಾಡಿ ಮಾರನೇ ದಿನ ಮದುವೆ ಆಗುವ ಅಂತ ಹೇಳಿದ್ರು. ಆಮೇಲೆ ಸೆಕೆಂಡ್ ಇಯರಲ್ಲಿ ನಮ್ಮ ಪ್ರೀತಿ ಜಾಸ್ತಿ ಬೆಳೀತು. ಡಿಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಕೆಲವರಿಗೆ ಖುಷಿ ಆಯ್ತು, ಕೆಲವರಿಗೆ ಸಿಟ್ಟು ಬಂತು, ಎಲ್ಲ ಅದು ಸಾಮಾನ್ಯ ಇದ್ದದ್ದು. ಆದ್ರೆ ನನ್ನ ಮನೆಯಲ್ಲಿ ಅದಕ್ಕೆ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮದು ನಿಮಗೆ ಗೊತ್ತಿದೆ, ನಮ್ಮದು ಬಹಳ ಹಳ್ಳಿ ಒಂದು, ಮತ್ತೆ ಹಳ್ಳಿಯಿಂದ ಓದ್ಲಿಕ್ಕೆ ಬರೋರೇ ಕಡಿಮೆ. ಹಾಗೆ ಓದಿಸಿ ಅಂದರೆ ನನ್ನ ಮೇಲೆ ಒಂದು ಬಹಳ ಹೋಪ್ಸ್, ಬಹಳ ಪ್ರೀತಿಯಿಂದ ಅಣ್ಣಂದಿರು ಬೆಳೆಸಿದ್ದು.
ಎಲ್ಲ ಒಂದು ಕಡೆ ಎಲ್ರಿಗೂ ನಮಗೆ ಆಗ ನನ್ನ ಮನಸ್ಸಿನ ಪ್ರಕಾರ ನಾನು ಸ್ವಂತಿಕೆ, ನಾನು ನನ್ನ ಬದುಕನ್ನು ನಿರ್ವಹಿಸಬಲ್ಲೆ ಅಂತ ಹೇಳುವಂತ ನನಗೆ ಒಂದು ಅಹಂಕಾರವೇ ಹೇಳ್ಬೋದು, ಅದಿತ್ತು. ಆದರೆ ಮನೆಯವರಿಗೆ ಈಗ ನಾನು ಆ್ಯಸ್ ಎ ಪೇರೆಂಟ್ ನಾನು ನೋಡುವಾಗ ಅಥವಾ ಆ್ಯಸ್ ಎ ಟೀಚರ್ ನಾನು ನೋಡುವಾಗ ಆಗ ಅದು ಸಣ್ಣ ಪ್ರಾಯ ಅಂತಲೇ ಅನಿಸ್ತದೆ. ನಮ್ಮ ಭಾರತದಲ್ಲಿ ಈ ಒಂದು ಸರಿಯಾದ ಒಂದು ಡಿಸಿಷನ್ ಅನ್ನು ತಗೊಳ್ಳಿಕ್ಕೆ ಇವಳು ಸಮರ್ಥಳೆ, ಇವಳು ಜೀವನದಲ್ಲಿ ಇಷ್ಟೆಲ್ಲ ನಾವು ಕಲಿಸಿ ಈಗ ಜೀವನದಲ್ಲಿ ಇವಳು ಸೋತು ಹೋದ್ರೆ ಅಂತ ಹೇಳುವಂತ ಭಯ ಸಹ ಇದ್ದಿರ್ಬೋದು ಅವರಿಗೆ. ಮತ್ತು ಜಾತಿ ಅಂತ ಹೇಳುವಂತ ನಮ್ಮದು ಬರೋದು ಅಂತರ್ಜಾತಿ, ಅಂದ್ರೆ ಹಿಂದೂಗಳಲ್ಲೇ ಎರಡು ಒಳ ಜಾತಿಗಳು. ಈ ತರದ ಈ ಅಂತರ್ಜಾತಿ ವಿವಾಹಕ್ಕೆ ಆಗಿನ ಕಾಲದಲ್ಲಿ ಸಮ್ಮತಿಯೇ ಇರಲಿಲ್ಲ. ಅದಕ್ಕೆಲ್ಲ ಅಂದ್ರೆ ಅದು ಅಣ್ಣಂದಿರಿಗೆ ಅವಮಾನವಾಗುವಂಥದ್ದು. ಆಗ ನಿಮ್ಮ ತಂಗಿ ಬೇರೆ ಜಾತಿಯವರನ್ನು ಮದುವೆ ಆಗಿದ್ದಾಳೆ ಅಂತ ಹೇಳುವಂಥದ್ದು ನಮ್ಮ ಸಮಾಜದಲ್ಲಿ ಒಪ್ಪಿಕೊಳ್ಳುವಂಥದ್ದಲ್ಲ. ಅಂಥದ್ದಕ್ಕೆ ಅವರು ಅದನ್ನು ವಿರೋಧಿಸಿದ್ದು ಆಗಿನ ಕಾಲಕ್ಕೆ ಅದು ಸಹಜ. ಆದ್ರೆ ನನಗೆ ಅದು ತಪ್ಪು ಅಂತ ಕಾಣ್ತಾ ಇತ್ತು. ನಾನು ನನ್ನ ಒಂದು ಸ್ವಂತಿಕೆಯನ್ನು ಹೇಳುದು, ನಾನು ಪ್ರೀತಿಸಿದ್ದೇನೆ, ನಾನು ಮದುವೆ ಆಗ್ಬೇಕು, ಪ್ರೀತಿಸಿರುವುದು ಮದುವೆ ಆಗ್ಲಿಕ್ಕೆ, ನಾವಿಬ್ರು ಜೊತೆಗೆ ಇದ್ದೇವೆ, ಜೊತೆಗೆ ಇರ್ತೇವೆ ಅಂತ. ಹಾಗೆ ಅದನ್ನ ವಿರೋಧಿಸಿ ನನ್ನನ್ನು ಮಾತ್ರ ಮದುವೆಗೆ ಒಪ್ಪಲಿಲ್ಲ. ಆದರೆ ಡಿಪಾರ್ಟ್ಮೆಂಟಿನವರೇ ಸೇರಿ ನಮಗೆ ಮದುವೆ ಮಾಡಿದ್ರು. ನಾವು ಮಾರ್ಚ್ 18, 1987 ಇಲ್ಲಿ ಮಂಗಳೂರಲ್ಲೇ ರಿಜಿಸ್ಟರ್ ಮದುವೆ ಆದದ್ದು ನಮ್ಮದು, ಕೋರ್ಟ್ ಮ್ಯಾರೇಜ್. ಹೊಳ್ಳ ಸರ್ ಮತ್ತೆ ಶೇರಿಗಾರ್ ಸರ್ ಮತ್ತೆ ನಮ್ಮ ಊರಿನ ನನ್ನ ಒಬ್ರು ಆತ್ಮೀಯ ನನ್ನ ಕ್ಲಾಸ್ಮೇಟ್, ಹೈಸ್ಕೂಲ್ ಕ್ಲಾಸ್ಮೇಟ್ ಗೋಪಾಲ್ ಪೆರಾಜ್ ಅಂತ, ಅವರೇ ಅದಕ್ಕೆ ಸಾಕ್ಷಿಯಾಗಿ. ಮತ್ತೆ 13 ಜನ ಡಿಪಾರ್ಟ್ಮೆಂಟಿನವರಿದ್ರು. 13 ಜನರ ಯಾವುದೇ ರೀತಿಯ ಶೃಂಗಾರವಿಲ್ಲದ ಹತ್ತುಕೊಂಡೇ ಮದುವೆ ಆದದ್ದು. ಅಂದ್ರೆ ಮದುವೆ ಅನ್ನೋದು ಒಂದು ಉತ್ತಮ ಘಟ್ಟ ಒಂದು. ಆದ್ರೆ ಆಗ ನಮಗೆ ಅದನ್ನೊಂದು ಸಾಧಿಸ್ಬೇಕು ಅಂತ. ನಾನು ಯಾಕೆ ಮದುವೆ ಆದೆ ಅಂದ್ರೆ ನನಗೆ ಅತ್ಯಂತ ಭರವಸೆ ಇತ್ತು ನಾರಾಯಣರಲ್ಲಿ, ಇವರು ನನ್ನನ್ನ ಚೆನ್ನಾಗಿ ಸಾಕ್ತಾರೆ, ಬಹುಶಃ ಚೆನ್ನಾಗಿ ಸಾಕಿದ್ದಾರೆ. ಖಂಡಿತವಾಗಿ. ಹಾಗೆ ಅದಾದ ಮೇಲೆ ನಮಗೆ ಅವರು ರಿಸರ್ಚ್ ಸ್ಕಾಲರ್, ಅವರಿಗೆ 600 ರೂಪಾಯಿ ಅಷ್ಟೇ ಬರ್ತಿದೆ ಅದು. ನಾನು MSc ಆಗಿ 86 ನಾನು ಮೈಸೂರಿಗೆ ಅಣ್ಣ ಕರ್ಕೊಂಡು ಹೋಗಿದ್ದೆ, ನನ್ನನ್ನು ಸಮಾಧಾನ ಮಾಡಿ ಮದುವೆ ಎಲ್ಲ ಮಾಡಿಸಿದ್ದು, ಹೇಗಾದ್ರೂ ಮಾಡುವ ಅಂತ. ಆದ್ರೆ ನಾನು ಬಿಡ್ಲಿಲ್ಲ. ಅಲ್ಲಿಂದ ನನಗೆ 400 ರೂಪಾಯಿ ಕೆಲಸ ಇತ್ತು, ಅದನ್ನು ಬಿಟ್ಟು ನಾನು ಬಂದಿದ್ದೆ. ಬಹುಶಃ ಅತಂತ್ರ ಸ್ಥಿತಿಯಲ್ಲಿ ಇದ್ವಿ ನಾವು. ಆಗ ನಮಗೆ ನಿಜವಾಗಿ ಆಗ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಪೋಸ್ಟ್ ಅಡ್ವರ್ಟೈಸ್ ಆಯ್ತು. ನನಗೆ ಒಂದು ಪರ್ಮನೆಂಟ್ ಜಾಬ್ ಅನಿವಾರ್ಯ ಆಗ, ಯಾರಿಗಾದ್ರೂ ಒಬ್ಬರಲ್ಲಿ ಜೀವನ ನಡೆಸಲಿ. ಅಲ್ಲ, ನನಗೆ 80 ಅದು ಆದರೆ ಕಾರ್ಕಳ ಭುವನೇಂದ್ರ ಕಾಲೇಜಲ್ಲಿ ಟೆಂಪರರಿ ಲೆಕ್ಚರರ್ ಪೋಸ್ಟ್ ಸಿಕ್ಕಿತ್ತು ಜೂನಿಗೆ. ಮಾರ್ಚಲ್ಲಿ ಮದುವೆಯಾಗಿ ಇದು ಇತ್ತು. ನಮ್ಮದು ಜೀವನ ಶುರುವಾದದ್ದು ಅವರ ಪ್ರಶಾಂತಿ ಮಹಲ್ ಅಂತೇಳಿ ಇತ್ತು, ಅಲ್ಲಿಯ ಒಂದು ರೂಮಿನಲ್ಲೇ ನಮ್ಮ ಜೀವನ ಶುರುವಾದದ್ದು, ಒಂದು ಮುರುಕುಲು ಸ್ಟವ್ ಅಲ್ಲಿ. ಹಾಗೆ ಆಮೇಲೆ ರಸಾಯನಶಾಸ್ತ್ರದಲ್ಲಿ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ನೀವು ಜಾಯ್ನ್ ಆದ್ರಿ. ಲ್ಯಾಬೊರೇಟರಿ ಅಸಿಸ್ಟೆಂಟ್ ನಾನ್ ಟೀಚಿಂಗ್ ಪೋಸ್ಟ್. ಅದು BSc ಕ್ವಾಲಿಫಿಕೇಶನ್. ಅದು ಗವರ್ಮೆಂಟ್? ಹೌದು, ಯೂನಿವರ್ಸಿಟಿ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆದದ್ದು. ನಾನು ಟೀಚರ್ ಆಗಿದ್ದೆ ಭುವನೇಂದ್ರ ಕಾಲೇಜಲ್ಲಿ. ಅನಿವಾರ್ಯ ಕಾರಣಕ್ಕೆ ಪರ್ಮನೆಂಟ್ ಬೇಕು ಅಂತ ಹೇಳಿ ನಾನು ಲ್ಯಾಬೊರೇಟರಿ ಅಸಿಸ್ಟೆಂಟ್ಗೆ ಬಂದೆ. ಲ್ಯಾಬೊರೇಟರಿ ಅಸಿಸ್ಟೆಂಟ್ ಅಂದ್ರೆ ಸೊಲ್ಯೂಷನ್ಸ್ ಮಾಡೋದು, ಮಕ್ಕಳಿಗೆ ಪ್ರಾಕ್ಟಿಕಲ್ ಮಾಡುವಾಗ ಸಹಾಯ ಮಾಡುದು, ಪ್ರಯೋಗಾಲಯ ಸಹಾಯಕ್ಕೆ. MSc ಮಕ್ಕಳಿಗೆ. ಅದರಲ್ಲಿ ಏನು ಇಂಟೆಲೆಕ್ಚುಯಲ್ ಕೆಲಸಗಳು ಜಾಸ್ತಿ ಇಲ್ಲ, ಸೊಲ್ಯೂಷನ್ಸ್ ಮಾಡೋದು, ಮಕ್ಕಳಿಗೆ ನೋಡಿಕೊಳ್ಳೋದು. ಆದರೆ ನನಗೆ ಸ್ವಲ್ಪ ಅಧಿಕ ಪ್ರಸಂಗ ಆಗ್ತಿತ್ತು. ಯಾಕೆಂತ ಹೇಳಿದ್ರೆ ನನಗೆ MSc ಮಾಡಿದ ಕಾರಣ ನನಗೆ ರಿಯಾಕ್ಷನ್ಸು ಎಲ್ಲ ಗೊತ್ತಿತ್ತು. ನನಗೆ ನನ್ನ ಮಾತು ಜಾಸ್ತಿಯೋ ಅಥವಾ ನಿಮ್ಮಂಥ ಮಕ್ಕಳಿಗೆ ನನ್ನ ಹತ್ರ ಪ್ರೀತಿ ಜಾಸ್ತಿಯೋ ಗೊತ್ತಿಲ್ಲ, ಜಾಸ್ತಿ ಮಾತಾಡ್ತಾ ಇದ್ದೆ ನಾನು. ಅದು ಬಹುಶಃ ಕೆಲವೊಮ್ಮೆ ಘರ್ಷಣೆಗಳಿಗೆ ಕಾರಣ ಆಗ್ತಾ ಇತ್ತು. ಹಾಗೆ ನನಗೆ ಇದು ಪ್ರಯೋಗಾಲಯ ಸಹಾಯಕಿಯಾಗಿ, ಯಾಕಂದ್ರೆ ನನ್ನ ಒಳಗೆ ಒಂದು ದೊಡ್ಡ ಗಿಲ್ಟ್ ಕಾಡ್ತಾ ಇತ್ತು ನನಗೆ. ಯಾಕಂದ್ರೆ ನನ್ನ ಅಣ್ಣಂದಿರು ನನ್ನನ್ನ ಒಂದು ದೊಡ್ಡ ಕೆಲಸದಲ್ಲಿ ನೋಡಬೇಕು ಅಂತ ಹೇಳಿ ಅವರು ಬಯಸಿ ನನ್ನನ್ನು ಕಲಿಸಿದ್ದು. ನಾನು ಹೋಗಿ ಈಗ BSc ಕ್ವಾಲಿಫಿಕೇಶನ್ ಇರುವಂತ ಕೆಲಸದಲ್ಲಿ. ಆದ್ರೆ ಬದುಕೇನು ಕಷ್ಟ ಇರಲಿಲ್ಲ, ಯಾಕಂದ್ರೆ ಬದುಕಲ್ಲಿ ನಾವಿಬ್ರು ಒಂದೇ ಕಡೆ ಜಾಬ್ ಅಲ್ಲಿ ಇದ್ದೇವೆ.
ಅವರು ಲೆಕ್ಚರರ್ ಆಗಿದ್ದಾರೆ, ಕ್ವಾರ್ಟರ್ಸ್ ಇದೆ ಬಂತು. ಅವರು ವಾರ್ಡನ್ ಆಗಿದ್ರು, ಹಾಗೆ ನಮ್ಗೆ ಬೇಗನೆ ಕ್ವಾರ್ಟರ್ಸ್ ಸಿಕ್ಕಿತ್ತು. ನಮಗೇನು ಅದು ಕಷ್ಟದ ಬದುಕಲ್ಲ, ಸಂಬಳ ಸಹ ಬರ್ತಾ ಇತ್ತು. ಹಾಗೆ ನೋಡುವವರಿಗೆ ಅದೇನು, ನೋಡುವವರಿಗೆ ನಮ್ಮದೊಂದು ಪರ್ಫೆಕ್ಟ್ ಆಗಿರೋದು. ಇಬ್ರು ಬೆಳಿಗ್ಗೆ ಬೇಗ ಒಟ್ಟಿಗೆ ಬರೋದು, ಒಟ್ಟಿಗೆ ಹೋಗುದು, ಮಧ್ಯಾಹ್ನ ಊಟಕ್ಕೆ ಹೋಗುದು, ಎಲ್ಲ ಒಂದು ಖುಷಿಯಲ್ಲೇ ಇದ್ದದ್ದು. ಆದ್ರೆ ನನ್ನೊಳಗೆ ನಾನು ಬೇಯ್ತಾ ಇದ್ದೆ. ಯಾಕಂದ್ರೆ ನನ್ನ ಬಗ್ಗೆ ನನಗೆ ಎಲ್ಲರಿಗೂ ಅವರವರ ಬಗ್ಗೆ ಒಂದು ಅವರವರಿಗೆ ಗೊತ್ತಿರ್ತದೆ, ನನ್ನ ಕೆಪಾಸಿಟಿ ಏನು ಅಂತ. ಅದನ್ನು ಕಂಡುಕೊಳ್ಬೇಕು ಬದುಕದಲ್ಲಿ, ಅದನ್ನು ಸಾಧಿಸ್ಬೇಕು. ಆ ಗುರಿ ಇದ್ದಾಗ ಮಾತ್ರ ನಮಗೆ ಮೇಲೆ ಹೋಗ್ಲಿಕ್ಕೆ ಆಗ್ತದೆ. ನನಗೆ ಗೊತ್ತಿತ್ತು, ಬಹುಶಃ ನನಗ ಪತಿಯವರಿಗೆ ಗೊತ್ತಿತ್ತು. ಏನಾಯ್ತು, ಹೀಗೆ 5 ವರ್ಷ ಆಯ್ತು, 6 ವರ್ಷ ಆಯ್ತು. ನಾನು 87ರಲ್ಲಿ ಸೇರಿದ್ದು, ನಮಗೆ 92ರಲ್ಲಿ ಮಗ ಹುಟ್ಟಿದ್ದು. 5 ವರ್ಷ ನಾನು ಪ್ರಯೋಗಾಲಯ ಸಹಾಯಕ್ಕೆ, ಆದ್ರೆ ನಾನು ಮಾತ್ರ ಜನ ಒಂದು ಹ್ಯಾಪಿ ಆಗಿರ್ಬೇಕು ಅಂತ. ಸೊ ನಾನು ಹ್ಯಾಪಿಯಾಗೇ ಇರ್ತಾ ಇದ್ದೆ, ಖುಷಿ. ನಾವಿಬ್ರು ಖುಷಿಯಾಗೇ ಇದ್ವಿ, ಅದರಲ್ಲಿ ಏನು ಇದಿಲ್ಲ. ಆದರೆ ನನ್ನ ಒಳಗೆ ನಾನು ಆಗ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇದ್ದೆ. ಆಗ ತಿಮ್ಮೇಗೌಡ ಸರ್ ಅದರ ಹೆಡ್ ಆಗಿದ್ರು, ಅಂದರೆ ಸೆಕ್ಷನ್ ಹೆಡ್ ಥರ. ಅವ್ರ ಹತ್ರ ಕೇಳ್ತೀವಿ, ಸರ್ ನನಗೆ PhD ಮಾಡಬೇಕು, ನೋಡೋಣ ಅಂತ ಹೇಳ್ತಾ ಇದ್ರು. ಹೀಗೆ ಆಗ್ತಾ 93ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜ್ ಮತ್ತು FMKMC ಅದನ್ನ ಘಟಕ ಕಾಲೇಜುಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯ ತಗೊಂಡಿತ್ತು. ಆಗ ವೈಸ್ ಚಾನ್ಸಲರ್ ಆಗಿದ್ದದ್ದು ಪ್ರೊಫೆಸರ್ MI ಸವದತ್ತಿ ಅಂತ, ಅವರು ವೈಸ್ ಚಾನ್ಸಲರ್. ಅದಕ್ಕೆ ನಾನು ಸ್ವಲ್ಪ ನನಗೆ ಟೀಚರ್ ಆಗ್ಬೇಕನ್ನೋ ಹಂಬಲ ಎಷ್ಟಿಷ್ಟಂತ ಅಂದರೆ, ನಾನು ನಾರಾಯಣರಲ್ಲಿ ಆಗಾಗ ಹೇಳ್ತಾ ಇದ್ದೆ, ನನಗೆ ಟೀಚರ್ ಆಗ್ಬೇಕು, ನನಗೆ ಈ ಕೆಲಸ ಬೇಡ, ನಿಮಗೀಗ ಪರ್ಮನೆಂಟ್ ಉಂಟಲ್ಲ, ನಾನು ಏನಾದರೂ ಬೇರೆ ಕೆಲಸ ಮಾಡ್ತೇನೆ, ನಾನು ಟೀಚರ್ ಆಗಿ ಹೋಗ್ತೇನೆ, ನಾನು ಬೇರೆ ಕಾಲೇಜಿಗೆ ಹೋಗ್ತೇನೆ. ಹಾಗೆ ಘಟಕ ಕಾಲೇಜಿಗೆ ಆಗುವ ಅಲ್ಲಿ ಟೆಂಪರರಿ ಪೋಸ್ಟ್ ಕಾಲ್ ಫಾರ್ ಮಾಡಿದ್ರು. ಆಗ ಹೊಳ್ಳ ಸರ್ ಚೇರ್ಮನ್ ಆಗಿದ್ರು. ನಾನು ಅದಕ್ಕೆ ಅಪ್ಲೈ ಮಾಡಿದೆ, ಅಲ್ಲಿ ಪರ್ಮನೆಂಟ್ ಇದ್ಕೊಂಡೆ. ಆ ಟೆಂಪರರಿ ಪೋಸ್ಟ್ ನಾನು ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂಗೆ ಹೋಗುವಾಗ ಸವದತ್ತಿ ಅವರಿಗೆ, ನೀವೇನು ಇಲ್ಲಿ ಅಂತ ಕೇಳಿದೆ. ಸರ್ ನೀವು ಲೆಕ್ಚರರ್ ಅಲ್ವಾ? ಅಲ್ಲ ಸರ್, ನಾನು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಆಗಿದ್ದೇನೆ, ನನಗೆ MSc ಕ್ವಾಲಿಫಿಕೇಶನ್ ಇದೆ ಸರ್, ನನಗೆ ಟೀಚರ್ ಆಗಬೇಕು ಅಂತ ಭಾಳ ಹಂಬಲ ಇದೆ. ಅದಕ್ಕೆ ನಂದು ನೆಟ್ ಕ್ವಾಲಿಫೈ ಆಗಲಿಲ್ಲ ನಾನು, ನನಗೆ ಅದಕ್ಕೆ ಎಲಿಜಿಬಿಲಿಟಿ ಆಗಬೇಕಾದ್ರೆ PhD ಆಗಬೇಕು, PhD ಆಗಬೇಕಾದ್ರೆ ಟೀಚರ್ ಆಗಬೇಕು. ನಾನ್ ಟೀಚಿಂಗ್ನವರಿಗೆ PhD ಮಾಡಲಿಕ್ಕೆ ಆಗ ರೂಲ್ಸ್ ಇಲ್ಲ. ನಾನ್ ಟೀಚಿಂಗಲ್ಲಿ ಇದ್ದರೆ ರೂಲ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಆಗ ಅವರು ಹೋದೇನ್ರಿ ಹೊಳ್ರೆ ಅಂತ, ಹೊಳ್ಳೆ ಸರ್ ಸುಮ್ಮನೆ ಇದ್ರು. ನೋಡಿ, ರೂಲ್ಸ್ ಇರೋದು ಮನುಷ್ಯರಿಗೋಸ್ಕರ, ಮನುಷ್ಯರಿಗೆ ಸಹಾಯ ಮಾಡದ ರೂಲ್ಸ್ ಇದ್ದೇನು ಪ್ರಯೋಜನ? ನೋಡಿ, ಈ ಹುಡುಗಿಗೆ PhD ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ವಿ ಕ್ಯಾನ್ ಬೆಂಡ್ ದ ರೂಲ್, ನಾಟ್ ಬ್ರೇಕ್ ದ ರೂಲ್. ಅವ್ರು ಅಪ್ಲೈ ಮಾಡಲಿ, ಸಿಂಡಿಕೇಟಲ್ಲಿ ಇಟ್ಟು ನಾವು ಅವ್ರಿಗೊಂದು ಅವಕಾಶ ಕೊಡು, PhD ಮಾಡಿ ತಗೊಳ್ಳಿ ಅವರನ್ನ. ನಿಮ್ದು ಸ್ಪೆಷಲೈಸೇಷನ್ ಯಾವ್ದ್ರಿ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನಿಮ್ದೇನು? ಆರ್ಗ್ಯಾನಿಕ್. ನೀವು ತಗೊಳ್ಳಿ. ಒಳ್ಳೆ ಸರಿಗೆ ವೈಸ್ ಚಾನ್ಸಲರ್ ಹೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿ ಅದು ಸ್ಯಾಂಕ್ಷನ್ ಆಗಿ ಬಂತು ನನಗೆ ಪರ್ಮಿಷನ್. ಹಾಗೆ ನಾನು ಹೊಳ್ಳಸರ್ ಅಂಡರ್ ರಿಜಿಸ್ಟರ್ ಮಾಡಿ. ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಇದ್ರೆ ಅಲ್ಲಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತೇಳಿ ತಿಮ್ಮೇಗೌಡರು ಹೇಳಿದ್ರು, ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗಿ ಅಂತ. ಸೊ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಟೈಮ್ ಆಗಿ ನಾನು PhD ಮಾಡಿದೆ. PhD ಮಾಡಿದ್ದು ಮಾತ್ರ, PhD ಮಾಡುವಾಗ ನನ್ನ ಮಗ ತುಂಬಾ ಸಣ್ಣವ. ನಾರಾಯಣ್ ಸರ್ ವಾರ್ಡನ್ ಆಗಿದ್ರು. ಮನೆಯಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ನಾವು ಎಷ್ಟು ಜನರ, ಅದು ಬೇರೆ ಒಂದು ಬದುಕು ನಮ್ಮದು. ಅದನ್ನ ಇದರೊಟ್ಟಿಗೆ ಹೇಳ್ಬೇಕಂತ ಗೊತ್ತಿಲ್ಲ. ನಯನ ಇದ್ಲು, ಇವರ ತಮ್ಮ ಇದ್ದ. ಹಾಗೆ ಈ ಮಗುವನ್ನ ನೋಡ್ಕೊಂಡು ಕಷ್ಟ ಆಗ್ತಿತ್ತು ನನಗೆ. ರಿಜಿಸ್ಟರ್ ಏನೋ ಮಾಡಿದ್ದು, ಹೊಳ್ಳಸರಿಗೆ ಬೇಸರ ಹುಟ್ಟಿಸಿದ್ದೆ ನಾನು. 2 ವರ್ಷ ಏನೂ ವರ್ಕ್ ಆಗಿರ್ಲಿಲ್ಲ. ಆಮೇಲೆ ನಾರಾಯಣ್ ಸರ್ ವಾರ್ಡನ್ಶಿಪ್ ಬಿಟ್ರು. ಅವರು ಬಿಟ್ಟ ಮೇಲೆ ಮಗುವನ್ನ ಸಂಜೆ ನೋಡ್ಕೊಳ್ತಿದ್ರು. ಮತ್ತೆ ನಾನು ವರ್ಕ್ ಮಾಡಿ 6 ವರ್ಷ ಆಯ್ತು. 2000 ಇಸವಿಗೆ
2000 ಹೌದು 2000ಕ್ಕೆ ಇವರಿಗೆ ಕಾಮನ್ವೆಲ್ತ್ ಫೆಲೋಶಿಪ್ ಆಯ್ತು. ನಾರಾಯಣ್ ಸರ್ ಅವರು UK ಹೋದ್ರು. ಆ ವರ್ಷ ನಾನು 2000 ಇಸವಿಗೆ ನಾನು ಯುಕೆಗೆ ಹೋಗೋ ಮೊದಲು ಏಪ್ರಿಲ್ ತಿಂಗಳಲ್ಲಿ ಸಬ್ಮಿಷನ್ ಮಾಡಿದ್ರಿ. ಹೌದು, ಸಬ್ಮಿಟ್ ಮಾಡಿ 2000 ಅಲ್ಲಿ 6 ತಿಂಗಳಿದ್ದೇವೆ. ಜನವರಿ 2001ರಲ್ಲಿ ವೈವ್ ಆಯ್ತು. ಅದು ಕಾನ್ವೊಕೇಶನ್ ಹಿಂದಿನ ದಿನ, ಹಾಗೇನು ಈಗ ಹೀಗೆ ಸಿಗ್ತಿರ್ಲಿಲ್ಲ. ನಾನು 1 ವರ್ಷ ಕಾದು ನನ್ನದು ಡಿಗ್ರಿ ತಗೊಂಡೆ. ಆಮೇಲೆ ಈ ಮಧ್ಯೆ ಏನಾಯ್ತು, ನಾವು 2000 ಇಸವಿಗೆ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಡುಪುದವಲ್ಲಿ ಬಂದಿತ್ತು. ನಮಗೆ ಯಾರಾದ್ರು ಏನಪ್ಪೋಯದವರ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು. ನಾನು ಹಾಗೆ PCM ಕುഞ്ഞಿ ಅವರ ಹತ್ರ ಕೇಳಿದ್ದೆ ಒಂದ್ಸಲ. ಅದು ಅವರು ಆಗ ಸರ್ ಇಲ್ಲಿ ಇರ್ಲಿಲ್ಲ. ಮತ್ತೆ ಸರ್ ನಾವು ಇಲ್ಲಿ ಬಂದ ಮೇಲೆ ಸರ್ ಒಂದ್ಸರಿ ಅಲ್ಲಿಗೆ ಹೋದ್ರು. ಸರ್ ಅಲ್ಲಿ ಗ್ಲಾಸ್ಗೋದಲ್ಲಿ 1 ವರ್ಷ ಇದ್ರು. ಹೌದು, 6 ತಿಂಗಳ ಹಿಂದೆ ಬಂದ್ರಿ. ಹೌದು, ಅಲ್ಲಲ್ಲ, ನಾವು ಅವರು ಫಸ್ಟ್ 6 ತಿಂಗಳಿದ್ರು. ಆಫ್ಟರ್ 6 months ವಿ ಜಾಯಿಂಟ್. ದೆನ್ 6 months ನನಗೆ ಅಲ್ಲಿ ಆಯ್ತಾ. ಆಗಿ ನನಗೆ ಅಲ್ಲಿರುವಾಗಲೇ ನನಗೆ PDF ಸಿಕ್ಕಿತ್ತು ತೈವಾನಲ್ಲಿ, ಅಕಾಡೆಮಿ ಸಿನಿಕ. ಆದ್ರೆ ನಾನು ಇಲ್ಲಿ ರಜೆ ತಕೊಂಡು ಹೋದ ಕಾರಣ ನಂಗೆ ರಜೆ ಕೊಡ್ಲಿಲ್ಲ, ನಾನ್ ಟೀಚಿಂಗ್ ಆದ ಕಾರಣ. ನಾನ್ ಟೀಚಿಂಗ್ ಇದ್ದ ಕಾರಣ ನಂಗೆ, ನಾನು ಹಾಗೆ ಇರುವಾಗ PhD ಆಗಿತ್ತು. ಇವರು ಒಂದು ದಿನ ಅಲ್ಲಿ ಹೋಗಿದ್ರು. ಹೋಗಿ ನೋಡುವಾಗ ಇವರ ಫ್ರೆಂಡ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ರು, KM ಹನೀಫ್ ಅಂತ. ಹೋಗಿ ಏನು ಹೇಗೆ ಅಂದ್ರೆ ತುಂಬಾ ವರ್ಷ ಕಾಲೇಜಿನಲ್ಲಿ ಅವರ ಫ್ರೆಂಡ್ಸ್. ಏನು ಇದು ನೀನು ಏನು ಮಾಡ್ತಿದ್ದಾರೆ ಫ್ಯಾಮಿಲಿ ಏನು? ಹೋಗಿ ನನ್ನ ಹೆಂಡತಿಗೆ PhD ಮಾಡಿದ್ದಾಳೆ ಅಂತ, ನಿನ್ನ ಹೆಂಡತಿನ ಕಳಿಸ್ತೀಯಾ ಅಂತ ಕೇಳಿದ್ರು. ಅವಳು ಒಪ್ಪಿದ್ರೆ ಜಾಯಿನ್ ಆಗ್ಬೋದು ಅಂತ ಬಂದು ನನ್ನ ಹತ್ರ ಹೇಳಿದ್ರು. ಏನು ಅಂತ ಹೇಳಿದ್ರೆ, ನೀನು ಹೋಗ್ತೀಯಾ ಅಂತ. ನಾನು ಒಂದು ಪ್ರಶ್ನೆ ಕೇಳಿದೆ. ಈಗ ನಾನು ಪರ್ಮನೆಂಟ್ ಜಾಬಲ್ಲಿ ಇದ್ದೇನೆ, 13.5 ವರ್ಷ ಸರ್ವಿಸ್ ಆಗಿದೆ. 15 ವರ್ಷ ಆದರೆ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಬೋದು ನಮಗೆ. ಆಗ ನನಗೆ 8,000 ಸಂಬಳ ಬರ್ತಾ ಇತ್ತು. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಈಗ ನನಗೆ ಬಹಳ ಆಸಕ್ತಿ ಇದೆ, ನಾನು ಹೋಗಿ ಸಪೋಸ್ ಅದು ಪ್ರೈವೇಟ್ ಕಾಲೇಜ್, ಇನ್ನು ನಾಳೆದಿಗೆ ಏನಾಗಿ ಅದು ಮುಚ್ಚಿ ಹೋಯ್ತು ಅಂತ ಆದ್ರೆ ನೀವು ನನ್ನನ್ನು ಸಾಕ್ತೀರಾ ಅಂತ. ಅದಕ್ಕೆ ಅವರು ಹೆಂಡತಿಯನ್ನು ಸಾಕ್ಲಿಕ್ಕೆ ಗಂಡನ ಕರ್ತವ್ಯವೇ ಅದು, ನಾನು ನಿನ್ನನ್ನು ಸಾಕ್ತೇನೆ ಅಂತ ಹೇಳಿದ್ರು. ಹಾಗೆ ನಾನು ಅದು ರಿಸೈನ್ ಮಾಡಿದೆ. ನಾನು ರಿಟೈರ್ಮೆಂಟ್ ಆದ್ರೆ ಇನ್ನೂ 1.5 ವರ್ಷ ಇತ್ತು. ಹಾಗೆ 13.5 ವರ್ಷ ನಾನು ಹಾಗೆ 2001 ಸೆಪ್ಟೆಂಬರ್ ಅಲ್ಲಿ ಜಾಯಿನ್ ಆದೆ. PA ಕಾಲೇಜ್ ಸೆಪ್ಟೆಂಬರ್ 10ಕ್ಕೆ ಜಾಯಿನ್ ಆದೆ. ನಾನು ಲೆಕ್ಚರರ್ ಅಲ್ಲಿ. ನನಗೆ 11,500 ರೂಪಾಯಿ ಸಂಬಳ ಸಿಕ್ಕಿತ್ತು ಲೆಕ್ಚರರಿಗೆ. ಆಗ ACT ಸ್ಕೇಲ್ ಸಿಕ್ಕಿತ್ತು. ಇಲ್ಲಿ 8,000 ಸಿಕ್ಕಿತ್ತು. ನಾನು 2 ವರ್ಷ ಮಾಡಿದ್ರು ಕೂಡ ನನಗೆ ಅಷ್ಟು ಸಿಕ್ತಿರ್ಲಿಲ್ಲ ಸಂಬಳ ಕೂಡ ಜಾಸ್ತಿ ಆಯ್ತು, ಗ್ರೇಡ್ ಕೂಡ ಜಾಸ್ತಿ ಆಯ್ತು. ಆದ್ರೆ ನಾನು PhD ಮಾಡುವಾಗ ನಾನು ಬಹಳ ಓದಿದೆ. ಅಂದ್ರೆ PhDಯನ್ನು ನಾನು PhD ಸೇಕ್ ಮಾಡಲಿಲ್ಲ, ಅಂದ್ರೆ ಅದಕ್ಕೆ ತುಂಬ ತಯಾರಿ ಮಾಡಿಕೊಂಡೆ, ತುಂಬ ಓದ್ತಾ ಇದ್ದೆ. ಆಗ ನಮಗೆ ಒಂದು ಪೇಪರ್ ಈಗ ಹೀಗೆ ಮಾಡಿದ ನಮ್ಗೆ ಪೇಪರ್ ಸಿಗುತ್ತೆ. ಒಂದು ರೆಫರೆನ್ಸ್ ಪೇಪರಿಗೆ ನಾವು ಕೆಮಿಕಲ್ ಅಬ್ಸ್ಟ್ರಾಕ್ಟ್ ಅನ್ನು ಹೋಗಿ ಅಲ್ಲಿ ಹುಡುಕಿ, ಆ ಲೈಬ್ರರಿಯಲ್ಲಿ ಧೂಳು ಹುಡುಕಿ ಅದರಲ್ಲಿ ಬರ್ಕೊಂಡು ಅಲ್ಲಿಂದ ಸೀದಾ ನಾವು ಲೈಬ್ರರಿಯನ್ನ ಹತ್ರ ಹೋಗಿ ನಾವು ನಮ್ಮ ಬಂಡಿ ಸರ್ ರಿಕ್ವೆಸ್ಟ್ ಮಾಡ್ಬೇಕು. ಅಲ್ಲ, ಅವರನ್ನ ನಾವು ಬಹಳ ಮೆಚ್ಚುತ್ತೇನೆ. ಅವರು ನಮಗೆ ಇವತ್ತು ಕೊಟ್ರೆ 1 ವಾರದಲ್ಲಿ ನಮಗೆ ಅವರು ತರಿಸಿ ಕೊಡ್ತಾ ಇದ್ರು IIT ಇಂದ ಆ ಪೇಪರ್ಸ್ ಗಳನ್ನ. ಅವರು ನಮ್ಗೆ ಬಹಳ ಸಹಾಯ ಮಾಡಿದ್ರು. ಮತ್ತೆ ಇಲ್ಲಿ ನಾನು ಹೆಸರಿಸಲೇಬೇಕಾದಂತ ಲೈಬ್ರರಿ ಅಂದ್ರೆ ವಾಮನ್ ಅಂತ ಇದ್ರು. ಅವರು ಅಸಿಸ್ಟೆಂಟ್ ಲೈಬ್ರರಿ ಜರ್ನಲ್ ಸೆಕ್ಷನ್ ಅಲ್ಲೇ ಆಗಿದ್ರು. ಈ ಜರ್ನಲ್ ಸೆಕ್ಷನ್ ಅಲ್ಲಿ ನಮ್ಮ ಜರ್ನಲ್ ಆಫ್ ಹಿಟ್ರೋಸೈಕ್ಲಿಕ್ ಕೆಮಿಸ್ಟ್ರಿ ಮೊದಲು ಬರ್ತಿತ್ತು ನಮಗೆ. ಅದನ್ನೆಲ್ಲ ಬೌಂಡ್ ವಾಲ್ಯೂಮ್ಸ್ ಮಾಡಿ ಇಟ್ಟಿದ್ರು. ಅದನ್ನ ಆಕ್ಚುಲಿ ಮನೆಗೆ ಕೊಡ್ಲಿಕ್ಕೆ ಇಲ್ಲ. ನಾನು ಇಲ್ಲಿಯ ಸ್ಟಾಫ್ ಆದ ಕಾರಣ ಒಂದು ನಂಬಿಕೆಯ ಮೇಲೆ ನನಗೆ ಮನೆಗೆ ಓದ್ಲಿಕ್ಕೆ ಅದನ್ನು ಕೊಟ್ಟಿದ್ದಾರೆ. ಬಹುಶಃ ಅದು ಲೈಬ್ರರಿಯ ರೂಲಿನ ಮುರಿದು, ಹಾಗೆ ಎಲ್ಲರೂ ಬೆಂಡ್ ಮಾಡಿ ನನಗೆ ಹೆಲ್ಪ್ ಮಾಡಿ. ಈಗ ನಾನು ಸಾಧಿಸಿದ್ದೇನೆ ಅಂತ ಹೇಳುವುದಕ್ಕೆ ನನಗೆ ಮನ್ಸಿದ್ರು, ಇದೆಲ್ಲ ಪೂರಕಗಳು, ಅವರನ್ನೆಲ್ಲರನ್ನ ನೆನ್ಸ್ಕೊಳ್ಬೇಕು. ಅದು ಓದಿ ನನಗೆ ತುಂಬಾ ರಿಯಾಕ್ಷನ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಆದ್ರೆ ರಿಯಾಕ್ಷನ್ ಎಲ್ಲ ನಾನು ರಿಚರ್ಡ್
ಒಂದು ಯಾವಾಗಲೂ ಗ್ರೂಪ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು. ನಿಮಗೆ ಗೊತ್ತಿದೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಇದ್ದದ್ದೇ. ಗೈಡ್ಗಳಿಗೆ ಸ್ವಲ್ಪ ಅಸಮಾಧಾನಗಳು, ಆಚೆ ಈಚೆ ಪೊಲಿಟಿಕ್ಸ್ ಅದು ಇದು ಇದ್ದದ್ದೇ. ಆದ್ರೆ ನಾವು ಎಲ್ಲರ ಸ್ಟೂಡೆಂಟ್ಸ್ ಸಂಜೆ ಮೇಲೆ ಒಂದೇ ಒಟ್ಟಿಗೆ ಭೋಜ ಪೂಜಾರಿ ಸರ್, ಸೂರ್ಯನಾರಾಯಣ, ಗುಣಗ, ರಿಚರ್ಡ್ ಗೊನ್ಸಾಲ್ವಿಸ್, ಇವರೆಲ್ಲ ನಾವೆಲ್ಲ ಒಂದೇ ಇದು. ನಾವೆಲ್ಲರೂ ಕೂಡಿ ನಾವು ಕೆಮಿಸ್ಟ್ರಿಯನ್ನ ಮಾತಾಡ್ತಿದ್ದೆವು, ಕೆಮಿಸ್ಟ್ರಿಯನ್ನ ಚರ್ಚಿಸ್ತಿದ್ದೆವು. ಯಾರಾದ್ರೂ ಒಂದು ಏನಿಲ್ಲ ನಮಗೆ ಆಗ ಏನೋ ಒಂದು ರಿಯಾಕ್ಷನ್ ಹಾಕೋದು, ಅದರಲ್ಲಿ ಒಂದು ಗುಳ್ಳೆ ಬಂದ್ರೆ ಏನೋ ವರ್ಕ್ ಆಯ್ತು ಅಂತ, ಒಂದು ಗ್ಯಾಸ್ ಬಂದ್ರೆ ಹಾಗೆ ಅದಕ್ಕೆ ನಮಗಾಗಲೇ ಮೆಲ್ಟಿಂಗ್ ಪಾಯಿಂಟ್ ಮತ್ತು TLC ಮಾತ್ರ. TLC ಸಹ ಪ್ಲೇಟ್ಸ್ ಇರ್ಲಿಲ್ಲ, ನಾವೇ ಹಾಕಿ ಆ ಬೆಂಜಿನಿಗೆ ನಾನು ಎಷ್ಟು ಬೆಂಜಿನ್ ಯೂಸ್ ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ಬೆಂಜಿನಲ್ಲಿ ಹಾಕಿ ಅದನ್ನು ಮಾಡಿ ಅದನ್ನು ಒಣಗಿಸಿ ಅದಕ್ಕೆ ಹಾಕಿ ಅದು ಮೂವ್ ಆದ್ರೆ ಒಂದು ಬಹಳ ಖುಷಿಯಾಗಿ ಹೋಗಿ ಕ್ಯಾಂಟೀನಿಗೆ ಹೋಗಿ ತಿಂಡಿ ತಿಂದು ಬರ್ತಾ ಇದ್ದೆ. ಹಾಗಿದ್ದ ಒಂದು ಪರಿಸ್ಥಿತಿ ನಮ್ಮ. ಅಂತ ಒಂದು ಮಿನಿಮಮ್ ಫೆಸಿಲಿಟಿಯಲ್ಲಿ ನಮ್ಮ ಈ ಒಂದು ಗ್ರೂಪಿನಿಂದಾಗಿ ಪರಸ್ಪರ ಚರ್ಚೆ ಮಾಡಿಕೊಂಡು ರಿಯಾಕ್ಷನ್ಸಿನ ಮೆಕ್ಯಾನಿಸಮ್, ರಿಚರ್ಡ್ ಕ್ಯಾಂಟೀನ್ ಟೇಬಲ್ ಮೇಲೆ ರಿಯಾಕ್ಷನ್ ಬರಿತಾ ಇದ್ರು. ನಾನು ಎಂತ ಒಂದು ರಿಯಾಕ್ಷನ್ ಹೇಳೋದು, ಅವರು ಮೆಕ್ಯಾನಿಸಮ್ ಬರೆಯೋದು, ಕೊನೆಗೆ ಏನೋ ಆಗಿ ಆ ರಿಯಾಕ್ಷನ್ಗಳು ಕೆಲವೊಮ್ಮೆ ಆಗ್ತಾ ಇದ್ವು. ಹಾಗಾಗಿ ನಮಗೆ ಒಳ್ಳೆ ನಾಲೆಡ್ಜ್ ಬಂತು, ನನಗೆ ಅಲ್ಲಿ ನಾಲೆಡ್ಜ್ ಬಂತು. ಅದೇ ಅಷ್ಟು ತಗುವಾಗ ನನ್ನ ನಿಜವಾದ ಇದರಲ್ಲಿ ಇದೆ ಫ್ರೆಂಡ್ಸ್ ಕೊಲಾಬರೇಷನ್ಸು, ಅಧಿಕ ಪ್ರಸಂಗಗಳು ಬೇಕು ಅಂತ ಹೇಳುದು. ಯಾಕೆ ಅಂದ್ರೆ ನಾವು ಉತ್ತಮ ಫ್ರೆಂಡ್ಸ್ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಉತ್ತಮ ಪ್ರಭಾವವನ್ನು ಬೀರ್ತಾರೆ ಅಂತ ಹೇಳೋದಕ್ಕೆ ನನಗೆ ಒಂದು ನನ್ನ ಗಂಡ ನನಗೆ ಬಹಳ ಸಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಇದರಲ್ಲಿ ಹೀಗೆ ಇರುವಾಗ ಇಂದಿರಾ ಅಂತೇಳಿ, ಇಂದಿರಾ ಅಂತೇಳಿ ಈಗ ಯೂನಿವರ್ಸಿಟಿ ಕಾಲೇಜಲ್ಲಿ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ನಮ್ಮ ಈಶ್ವರ ಭಟ್ರ ಸಿಸ್ಟರ್, ಈಶ್ವರ ಭಟ್ರ ಸರ್ ಅವರು ನಾನು ಬ್ಯಾಚ್ ಮೇಟ್ಸ್ ಹಾಸ್ಟೆಲ್ ಅಲ್ಲಿ. ಅವರು ಕೂಡ ಫಿಸಿಕ್ಸ್ ಅಲ್ಲಿ ಕ್ಯಾರೆಟ್ ಸರ್ ಸ್ಟೂಡೆಂಟ್ ಆಗಿ ಇದ್ ಮಾಡ್ತಾ ಇದ್ರು, ಪ್ರಕಾಶ್ ಕ್ಯಾರೆಟ್ ಸರ್ ರಿಸರ್ಚ್ ಮಾಡ್ತಿದ್ರು. ಅವರು ನಮಗೆ ಸ್ಟ್ರಗಲಿಂಗ್. ಹಾಗೆ ಬಂದು ಒಂದಿನ ಮಧ್ಯಾಹ್ನ ಬಂದ್ರು ಲ್ಯಾಬಿಗೆ ಊಟದ ಟೈಮ್. ನೀನು ಎಂತ ಮಾಡ್ತಾ ಇದ್ದೀಯಾ ಅಂತ, ನಾವು ಹವ್ಯಕ ಭಾಷೆಯಲ್ಲೇ ಮಾತಾಡೋದು. ಎಂತ ಮಾಡ್ತಾ ಇದ್ದೀಯಾ ಅಂತ. ನಾನು ಹೀಗೆ ಚಾಲ್ಕೋನ್ಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಚಾಲ್ಕೋನ್ಸಿಗೆ ಆಪ್ಟಿಕಲ್ ಆಕ್ಟಿವಿಟಿ ಉಂಟಾ, ಒಂದೆರಡು ಚಾಲ್ಕೋನ್ ಕೊಡು ಮಾಡಿಕೊಡು ಅಂತ. ಹಾಗೆ ನಮ್ಮ ಹತ್ರ ಚಾಲ್ಕೋನ್ ಮಾಡಿದ್ದಿತ್ತು, ಅದನ್ನು ಕೊಟ್ಟೆವು. ಅದನ್ನು ಕೊಟ್ಟು ಅದನ್ನು ಅವಳ ಕೈ ಬಹಳ ಚಂದ, ದೊಡ್ಡ ಕ್ರಿಸ್ಟಲ್ ಎಲ್ಲ ಬೆಳೆಸಿ ಆ ಕ್ರಿಸ್ಟಲ್ ಗ್ರೋತ್ ಸ್ಟಡಿ ಮಾಡಿ ಅದು 2002ರಲ್ಲಿ ಪಬ್ಲಿಷ್ ಆಗಿದೆ, ಜರ್ನಲ್ ಆಫ್ ಕ್ರಿಸ್ಟಲ್ ಗ್ರೋತ್ ಅಂತ. ಅದು ಫಸ್ಟ್ ಪೇಪರ್ ನಾನು ಅವಳು ಮತ್ತು ಪ್ರಕಾಶ್ ಕ್ಯಾರೆಟ್ ಅದರಲ್ಲಿ ಅದು ನಮ್ಮ ಫಸ್ಟ್ ಪೇಪರ್ ಕ್ರಿಸ್ಟಲ್ ಗ್ರೋತ್ ಅಲ್ಲಿ ಬಂದದ್ದು, ಜರ್ನಲ್ ಆಫ್ ಕ್ರಿಸ್ಟಲ್ ಗ್ರೋತ್ ಅಲ್ಲಿ. ಅದಕ್ಕೆ ಸಾಕಷ್ಟು 200ರ ಮೇಲೆ ಸೈಟೇಷನ್ ಬಂದಿದೆ. ಆ ಪೇಪರ್ ನಿಂದಾಗಿ ನನಗೆ ಆ ಚಾಲ್ಕೋನಿಗೆ ಆಪ್ಟಿಕಲ್ ಆಕ್ಟಿವಿಟಿ ಉಂಟು ಅಂತ ಗೊತ್ತಾಯ್ತು. ಹಾಗೆ ನನ್ನದು ಹಿಟರೋಸೈಕ್ಲಿಕ್ ಕೆಮಿಸ್ಟ್ರಿ, ಚಾಲ್ಕೋನನ್ನು ಟೈಬ್ರೋಮೈಡ್ ಮಾಡುದು, ಆಮೇಲೆ ಅದನ್ನು ಆಲ್ಫಾ ಬ್ರೋಮೋ ಮಾಡುದು, ಆಮೇಲೆ ಅಮಿನೋ ಟ್ರೈಸೋಲ್ ತಕೊಂಡು ಕಂಡೆನ್ಸೇಷನ್ ಮಾಡಿ ಟ್ರೈಸೋಲ್ ಥೈಯಾಡೈಸಿನ್ಸ್ ಅಂತ ಅದನ್ನು ಮಾಡುದು. ಮೀನ್ ವೈಲ್ ಆ ಟೈಮಲ್ಲಿ ಸರ್ ಸನ್ನಿ ಬಫೆಲೋಕ್ಕೆ PDF ಹೋದ್ರು. ಅಲ್ಲಿ NIH ಅಲ್ಲಿ ಅವರಿಗೆ VL ನಾರಾಯಣನ್ ಅಂತ ಅವರ ಗುರ್ತಾಯಿತ್ತು. ನಮ್ಮ ಕಾಂಪೌಂಡನ್ನೆಲ್ಲ ತಗೊಂಡೋಗಿ ಅಲ್ಲಿ ಆಂಟಿ ಕ್ಯಾನ್ಸರ್ ಸ್ಟಡೀಸ್ ಮಾಡಿಸಿದ್ರು, 60 ಸೆಲ್ ಲೈನ್ ಅಲ್ಲಿ ಮಾಡಿಸಿದ್ರು. ಅದರ ರಿಸಲ್ಟ್ ಅನ್ನು ಇಟ್ಕೊಂಡು ನಾವು ಒಳ್ಳೊಳ್ಳೆ ಪೇಪರ್ ಮಾಡಿದೆವು. ಯಾವುದು ಯುರೋಪಿಯನ್ ಜರ್ನಲ್ ಆಫ್ ಮೆಡಿಸಿನಲ್ ಕೆಮಿಸ್ಟ್ರಿ ಮತ್ತೆ ಇಲ್ಫಾರ್ಮಕೋ ಎಲ್ಲ ಒಳ್ಳೊಳ್ಳೆ ಜರ್ನಲ್ ಅಲ್ಲಿ ನಮ್ಮದು ಆ ರಿಸಲ್ಟಿನ ಪಡ್ಕೊಂಡು ಆಯ್ತು. ಈ ತರ ಅವರ ಒಂದು ಕಾಂಟ್ಯಾಕ್ಟ್ ಸರ್ ಗೊತ್ತಿದೆ ಅಲ್ಲ, ಅವ್ರು ಎಲ್ಲಿ ಹೋದ್ರು ಸ್ಟೂಡೆಂಟ್ಸಿಗೆ ಏನ್ ಬೇಕು ಅದನ್ನ ತಕೊಂಡು ಅವರು ಅಷ್ಟು ಹೆಲ್ಪಿಂಗ್ ಫಾರ್ ಸ್ಟೂಡೆಂಟ್. ಹಾಗೆಲ್ಲ ಆಗಿ ಅದೊಂದು ಆ ಟೈಮಲ್ಲಿ ಪರಸ್ಪರ ಒಂದು ಸಹಾಯದಿಂದ ಯಾವುದೇ ಬಹುಶಃ ನನಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ. ಇದು ಯಾರ ಸ್ಟೂಡೆಂಟ್ ಅಂತ ಹೇಳಿಲ್ಲ, ಆಸ್ ಎ ಲ್ಯಾಬ್ ಅಸಿಸ್ಟೆಂಟ್ ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದ್ದೇನೆ, ನನ್ನ ಕರ್ತವ್ಯ ಅದು ಇಂಥವರ ಸ್ಟೂಡೆಂಟ್ ಅಂಥವರ ಸ್ಟೂಡೆಂಟ್ ಅಂತ ನನಗಿರ್ಲಿಲ್ಲ.
ಹೀಗೆಲ್ಲ ಆಯಿತು ನಮ್ಮದು. ಹಾಗೆ ನಾನು PA ಕಾಲೇಜಿಗೆ ಜಾಯ್ನ್ ಆದೆಲ್ಲ, ಅಲ್ಲಿ ನಿಜವಾಗಿಯೂ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಅಲ್ಲಿ ಏನಾಯ್ತು ಅಂದರೆ, ಅಲ್ಲಿ ಇವರು ಯಾರು ಇದು AICTಗೆ ಹೋದೆ ನಾನು. AICTಯಲ್ಲಿ ಕರಿಯರ್ ಅವಾರ್ಡ್ ಫಾರ್ ಯಂಗ್ ಟೀಚರ್ಸ್ ಅಂತ, ಅದು ಮೆನ್ನಿಗೆ 35 ವರ್ಷ, SC ST ಮತ್ತು ವಿಮೆನ್ನಿಗೆ 40 ಇಯರ್ಸ್ ವರೆಗೆ. ನಂಗಾಗ 38 ಇಯರ್ಸ್. ಸೊ ನನಗೆ ಈ ಚಾಲ್ಕೋನ್ ಗೊತ್ತಿತ್ತಲ್ಲ, ಈ ಚಾಲ್ಕೋನಿನ ಮೇಲೆ ನಾನು ಲಿಕ್ವಿಡ್ ಕ್ರಿಸ್ಟಲೈನ್ ಮತ್ತು ಇದು NLO ನಾನ್ ಲೀನಿಯರ್ ಪ್ರಪೋಸಲ್ ಅನ್ನು ನಾನು CAYTಗೆ ಬರೆದೆ. ಅದನ್ನ ಅಲ್ಲಿ ಪ್ರೆಸೆಂಟ್ ಮಾಡಿ ನಾನು ಜಾಯ್ನ್ ಆದ ಮಾರನೇ ವರ್ಷ 10.5 ಲಕ್ಷ ನನಗೆ ಕರಿಯರ್ ಅವಾರ್ಡ್ ಫಾರ್ ಯಂಗ್ ಟೀಚರ್ಸ್ ಬಂತು. ಬಂದದ್ದೇ ಕಾಲೇಜಿನವರಿಗೆ ಬಹಳ ಖುಷಿ ಆಯ್ತು. ಅವರದ್ದು ಪ್ರೈವೇಟ್ ಕಾಲೇಜು, ಅಲ್ಲಿಗೊಂದು ಗವರ್ಮೆಂಟ್ ಗ್ರಾಂಟ್ ಬಂತು. ಹಾಗೆ ನಿಮ್ಮ ರಸಾಯನಶಾಸ್ತ್ರದಲ್ಲಿ ಸಂಶೋಧನೆ ಪ್ರಾರಂಭ ಆಯಿತು. ನಿಮ್ಮ PhD ಆದ ಕೂಡಲೇ ನೀವು PA ಕಾಲೇಜಿಗೆ ಜಾಯ್ನ್ ಆದ್ರಿ. ನಿಮಗೆ ನೆಮ್ಮದಿ ತಂದುಕೊಟ್ಟಂತಹ ಸ್ಥಳ ಅಂತಾನೆ ಹೇಳ್ಬೋದು ಮೇಡಮ್, ನಿಮ್ಮ ಮಾತಿನ ಪ್ರಕಾರ. ಹಾಗೇನೆ ಈ ಸಂಶೋಧನೆಯಲ್ಲಿ ನೀವು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೀವು ಲೇಖನಗಳನ್ನು ಮಂಡಿಸಿದ್ದೀರಿ. PA ಕಾಲೇಜಲ್ಲಿ ನಾನು ಜಾಯ್ನ್ ಆದಾಗ ನನಗೆ ಅದೇ ಕರಿಯರ್ ಅವಾರ್ಡ್ ಫಾರ್ ಯಂಗ್ ಟೀಚರ್ಸ್ ಬಂದು 10.5 ಲಕ್ಷ ಗ್ರ್ಯಾಂಟ್. ಅದು 3 ವರ್ಷ ಗ್ರ್ಯಾಂಟ್. ಅದರಲ್ಲಿ ಒಂದು ಕಾಂಪೊನೆಂಟ್ ಇತ್ತು, ಹೊರ ದೇಶಕ್ಕೆ ಹೋಗಿ ಕಾನ್ಫರೆನ್ಸಲ್ಲಿ ಪೇಪರ್ ಮಂಡಿಸ್ಲಿಕ್ಕೆ ಅಂತಾನೆ ಗ್ರ್ಯಾಂಟ್ ಇತ್ತು. ಸೊ ಆ ಗ್ರಾಂಟಿನಿಂದಾಗಿ ನಾನು ವಿದೇಶಕ್ಕೆ ಹೋಗ್ಲಿಕ್ಕೆ ಆಯ್ತು. ಅದು ಆ ಗ್ರಾಂಟಿನ ಒಂದು ಉತ್ತಮ ಕಾಂಪೊನೆಂಟ್. ಎಲ್ಲ ಗ್ರಾಂಟ್ಗಳಲ್ಲಿ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕೊಡುದಿಲ್ಲ. ಕೆರಿಯರ್ ಅವಾರ್ಡ್ ಫಾರ್ ಯಂಗ್ ಟೀಚರ್ಸ್ ಅಲ್ಲಿ ಹೊರದೇಶಕ್ಕೆ ಹೋಗ್ಲಿಕ್ಕೆ ಕೊಡ್ತಾರೆ. ಹಾಗೆ ನಾನು ಆದ್ರೆ 2 ಸಲ ಹೋಗಿದ್ದೇನೆ. ಒಂದು ಅಮೆರಿಕಕ್ಕೆ, ಇನ್ನೊಂದು ನಾನು ತೈವಾನಿಗೆ ಹೋದೆ. ಹಾಗೆ ಸಿಂಗಾಪುರಕ್ಕೆ ಹೋದದ್ದು. ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಅವರೇ ಬೇರೆ. ಹೌದು ಹೌದು, ಅದು ಗ್ರಾಂಟಿನಲ್ಲೇ ಬರ್ತದೆ. ಹಾಗೆ ಆ ಗ್ರಾಂಟ್ ಬಂದ ಕಾರಣ ನನಗೊಂದು ದೊಡ್ಡ ಲ್ಯಾಬ್ ಸಿಕ್ಕಿತ್ತು. ಹಾಗೆ ಲ್ಯಾಬ್ ಸಿಕ್ಕಿ ಆಮೇಲೆ ಅಲ್ಲಿ ಅದರಲ್ಲಿ ಕಂಡೀಷನ್ ಅಂದರೆ ಟೀಚಿಂಗ್ ವಾರಕ್ಕೆ 4 ಗಂಟೆ, ಮತ್ತೆ ನಾನು ರಿಸರ್ಚ್ ಮಾಡಬೇಕು ಅಂತ. ಅದಕ್ಕೂ ನಮ್ಮ ಕಾಲೇಜು ಸನ್ಮತಿ. ಅದು ಎಷ್ಟು ವರ್ಷದ ಪ್ರಾಜೆಕ್ಟ್? 3 ವರ್ಷದ ವರ್ಷದ್ದು. ಅದರಲ್ಲಿ ಫೆಲೋಶಿಪ್ ಅಂದ್ರೆ ನಮಗೆ ಸ್ಟೂಡೆಂಟ್ ಸಿಕ್ಕುದಿಲ್ಲ, ನಾವೇ ವರ್ಕ್ ಮಾಡಬೇಕು. ಹಾಗೆ ಏನಾಯ್ತು, ಅಲ್ಲಿ ನಾನು ಯಾಕೆ ಚಾಲ್ಕೋನನ್ನ ಇದು ಮಾಡಿದೆ ಅಂತೇಳಿ ನಿಮಗೆ ಗೊತ್ತಿದೆ. ಅದನ್ನು ತಯಾರಿಸುವುದು ಸ್ವಲ್ಪ ಸುಲಭ, ಸಿಂಥಸೈಸ್ ಮಾಡೋದು. ಅಂದ್ರೆ ನಿಮಗೆ ಒಂದು ಬೀಕರು, ಒಂದು ಸ್ಟರರ್ ಇದ್ರೆ ಸಾಕು ಅಂತ. ಹಾಗಿರುವ ಕಾರಣ ನಾನು ಆ ಫೀಲ್ಡ್ ಅಂದ್ರೆ ಅದು ಮತ್ತೆ ಕ್ರಿಸ್ಟಲೈಸ್ ಆಗ್ತದೆ. ನಮಗೆ ಆಗ ಫಿಸಿಕ್ಸಿನ ಸ್ವಲ್ಪ ಈ ಪೇಪರ್ ಬಂದಿತ್ತು, ಯಾವುದು ಜರ್ನಲ್ ಆಫ್ ಕ್ರಿಸ್ಟಲ್ ಗ್ರೋತ್ ಅಲ್ಲಿ. ನನ್ನ ಅನಿಸಿಕೆಯ ಪ್ರಕಾರ ನನಗೆ ಆಗ ಅಷ್ಟು ಫಿಸಿಕ್ಸ್ ಗೊತ್ತಿರಲಿಲ್ಲ. ಅದಕ್ಕೆ ಪ್ರಕಾರ ಎಲ್ಲ ಚಾಲ್ಕೋನ್ಸ್ ಕೂಡ NLO ಪ್ರಾಪರ್ಟಿ ತೋರಿಸುತ್ತೆ. ಸೆಕೆಂಡ್ ಹಾರ್ಮೋನಿಕ್ ಜನರೇಷನ್ ಅಂತ ಏನು ಹೇಳ್ತೇವೆ, ಅಂದ್ರೆ ಎನರ್ಜಿ ಡಬ್ಲಿಂಗ್ ಅದು ಮಾಡುತ್ತೆ. ಅದು ಟೆಲಿಕಮ್ಯುನಿಕೇಶನ್ ಅಲ್ಲಿ, ಆಪ್ಟಿಕಲ್ ಫೈಬರ್ಸ್ ಅಲ್ಲಿ ಯೂಸ್ ಆಗ್ತದೆ ಅಂತ ಜಪಾನಿನ ವರ್ಕ್ ಎಲ್ಲ ಇತ್ತು. ಅದೆಲ್ಲ ಓದ್ಕೊಂಡಿದ್ದೆ ನಾನು. ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ನೆನ್ಸ್ಕೊಂಡದ್ದು ಎಲ್ಲ ಚಾಲ್ಕೋನ್ಸ್ ಕೊಡ್ತವೆ ಅಂತ. ಆದ್ರೆ ಅದು ಮಾಡ್ತಾ ಮತ್ತೆ ಓದುವಾಗ ಮತ್ತೆ ಮಾಡಿದೆ ನಾನು. ಸುಮಾರು ಚಾಲ್ಕೋನ್ ಮಾಡಿದೆ, ಮತ್ತೆ ಕ್ರಿಸ್ಟಲ್ಸ್ ಮಾಡಿದೆ, ಪೌಡರ್ ಮಾಡಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಹೋಗಿ ಅದರದ್ದು ಸೆಕೆಂಡ್ ಹಾರ್ಮೋನಿಕ್ ಜನರೇಷನ್ ಮಾಡಿದಾಗ ಸಿಗ್ಲಿಲ್ಲ. ಇದು ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇಂದಿರನ ಹತ್ರ ಕೂಡ ನಾನು ಡಿಸ್ಕಸ್ ಮಾಡಿದೆ. ಮತ್ತು ನಾನು ಓದುವಾಗ ಸಿಮೆಟ್ರಿ ಕನ್ಸ್ಟ್ರೈನ್ಸ್, ಅಲ್ಲಿ ಕ್ರಿಸ್ಟಲ್ಸು ಸಿಮೆಟ್ರಿಕ್ ಇದೆ ಗ್ರೂಪ್ ಅಲ್ಲಿ ಕ್ರಿಸ್ಟಲೈಸ್ ಆದ್ರೆ NLO ಪ್ರಾಪರ್ಟಿ ಕ್ಯಾನ್ಸಲ್ ಆಗಿ ಹೋಗ್ತದೆ. ಓನ್ಲಿ ನಾನ್ ಸೆಂಟ್ರೋ ಸಿಮೆಟ್ರಿಕ್ ಕ್ರಿಸ್ಟಲ್ಸ್ ಮಾಲಿಕ್ಯೂಲ್ಸ್ ನಾನ್ ಸೆಂಟ್ರೋ ಸಿಮೆಟ್ರಿಕ್ ಅಲ್ಲಿ ಪ್ಯಾಕಿಂಗ್, ಕ್ರಿಸ್ಟಲ್ ಪ್ಯಾಕಿಂಗ್ ಆದಾಗ ಮಾತ್ರ NLO ಪ್ರಾಪರ್ಟಿ ಸೆಕೆಂಡ್ ಹಾರ್ಮೋನಿಕ್ ಜನರೇಷನ್. ಬಟ್ ಥರ್ಡ್ ಹಾರ್ಮೋನಿಕ್ ಜನರೇಷನ್ ಅಂತಿದೆ, ಎನರ್ಜಿ ಟ್ರಿಬ್ಲಿಂಗ್. ಈಗ ನೀವು ಯಾಗ್ ಲೇಸರ್ 1065 ನ್ಯಾನೋಮೀಟರ್ ಹಾಕಿದ್ರೆ ನಿಮಗೆ ಗ್ರೀನ್ ಲೈಟ್ ಸಿಗುತ್ತೆ, ಎನರ್ಜಿ
ಡಬಲ್ ಆಗ್ತದೆ. ಅದಕ್ಕೆ ಇದು Z ಸ್ಕ್ಯಾನ್ ಟೆಕ್ನಿಕಲ್ಲಿ ನೀವು ಇದು ಮಾಡಿದರೆ ಅದನ್ನು THG ಅಂದರೆ ಥರ್ಡ್ ಹಾರ್ಮೋನಿಕ್ ಜನರೇಷನ್ ಮಾಡಿದರೆ ಅದರಲ್ಲಿ ಅದಕ್ಕೆ ಸಿಮೆಟ್ರಿ ಕನ್ಸ್ಟ್ರೈಂಟ್ಸ್ ಇಲ್ಲ. ಅದು ನಿಮಗೆ ಎನರ್ಜಿ ಟ್ರಿಬಲ್ 236ಗೆ ಹೋಗ್ತದೆ, 532 ಇಂದ 236. ಅದು ಗೊತ್ತಾಯ್ತು. ಅದು ಹಾಗೆ THGಗೆ ನಾವು ಕೊಲಾಬರೇಷನ್ ಶೆಟ್ಟಿಗಾರ್ ಅಂತ ಹೇಳಿ ನಿಟ್ಟೆಯಲ್ಲಿದ್ದರು, ಅವ್ರು ಮಾಡಿದ್ರು. ಹಾಗೆ ಇದು ಈ ಕ್ರಿಸ್ಟಲ್ ಫೀಲ್ಡಲ್ಲಿ ನಾವು ಸಾಕಷ್ಟು ಪೇಪರ್ಗಳನ್ನು ಒಂದು 200-250 ಪೇಪರ್ಗಳಷ್ಟು ನಮ್ಮದಾಗಿದೆ. ಅದರದ್ದು ಮೊದಲಿಗೆ ಆದದ್ದು 2005ರಲ್ಲಿ ಚಾಲ್ಕೋನ್ ಡೈಬ್ರೋಮೈಡ್ ಅಂತ ಹೇಳಿ ಚಾಲ್ಕೋನಿಗೆ ಬ್ರೋಮಿನೇಷನ್ ಮಾಡಿ ಅದನ್ನ ಕ್ರಿಸ್ಟಲ್ ಮಾಡಿದೆ. ಅಲ್ಲ, ನನ್ನ ಉದ್ದೇಶ ಒಂದೇ, ಬ್ರೋಮಿನ್ ಹಾಕಿದಾಗ NLO ಪ್ರಾಪರ್ಟಿ ಜಾಸ್ತಿ ಆಗ್ತದೆ ಅಂತ. ಈಗ ಅಷ್ಟೊತ್ತಿಗೆ ಆಗುವಾಗ ಪ್ರೊಫೆಸರ್ ಯತಿರಾಜನ್ HS ಯತಿರಾಜನ್ ಮೈಸೂರು ಯೂನಿವರ್ಸಿಟಿ ಅವರು ಕೊಲಾಬರೇಟರ್ ಆಗಿ ಕ್ರಿಸ್ಟಲ್ ಗ್ರಾಫಿಯಲ್ಲಿ ನಮಗೆ ಕ್ರಿಸ್ಟಲ್ಸ್ ಕೊಡಿ ಅಂತ ಹೇಳಿದ್ರು. ಈ ಕ್ರಿಸ್ಟಲ್ ಅನ್ನ ಕೊಟ್ವಿ. ಈ ಕ್ರಿಸ್ಟಲ್ ಅನ್ನ ಕೊಟ್ಟಾಗ ಅದು ಅಂದ್ರೆ ನಾನ್ ಸೆಂಟ್ರೋಸಿಮೆಟ್ರಿಕ್, ಅಲ್ಲಿ ಏನು ಕೈರಲ್ ಸೆಂಟರ್ಸ್ ಇಲ್ಲ. ನಾನ್ ಸೆಂಟ್ರೋಸಿಮೆಟ್ರಿಕ್ ಅಂದ್ರೆ ಆಪ್ಟಿಕಲ್ ಆಕ್ಟಿವಿಟಿ, ಅದಕ್ಕೆ ಕೈರಲ್ ಸೆಂಟರ್ಸ್ ಬೇಕು. ಆ ಕೈರಲ್ ಸೆಂಟರ್ ಇಲ್ಲದಾಗಿಯೂ ಕೂಡ ಅದು ತೋರಿಸ್ತಾ ಉಂಟು. ಯಾಕೆ ಅಂತ ಹೇಳುವಂಥದ್ದು ಒಂದು ಹ್ಯಾರಿಸ್, ಇದು ವಿಲಿಯಂ ಹ್ಯಾರಿಸ್ ಬಿಲ್ ಅಂತ ಅಡಿನ್ಬರ ಯೂನಿವರ್ಸಿಟಿ ಅವರು ಇದು ಎಡಿಟರ್ ಕೂಡ, ಅವನಿಗೆ ಕಳಿಸಿ ಅವನು ಅದನ್ನು ಅವರು ಅದನ್ನು ಬಹಳ ಚೆನ್ನಾಗಿ ಪೇಪರ್ ಬರೆದು ಅದು ACTA-ಯಲ್ಲಿ ಫಸ್ಟ್ 2005 ಪಬ್ಲಿಷ್ ಆಯ್ತು. ಆಮೇಲೆ ಇಟ್ ಇಸ್ ಎ ಫಿನಾಮಿನನ್. ಅಲ್ಲಿ ಕ್ರಿಸ್ಟಲ್ ಮಾಡುದು ಬಹುಶಃ ನನ್ನ ಹೊಳ್ಳಸರ್ನ ಆಶೀರ್ವಾದ ಕೂಡ ಇರ್ಬೋದು. ಯಾವತ್ತು ಹೇಳ್ತಿದ್ರು ಸರೋಜಿನಿ ಮಾಡಿದ್ರೆ ಕ್ರಿಸ್ಟಲ್ಸ್ ಭಾರಿ ಚೆನ್ನಾಗಿ ಬರ್ತದೆ ಅಂತ. ಕ್ರಿಸ್ಟಲ್ ಮಾಡುದು ಜನಗಳು ಹೇಳ್ತಾ ಇರ್ಬೋದು, ಏನುಂಟು ಕ್ರಿಸ್ಟಲ್ ಅಲ್ಲಿ, ಒಂದು ಕ್ರಿಸ್ಟಲ್ಗೆ ಒಂದು ಪೇಪರ್ ಅಂತ. ಕ್ರಿಸ್ಟಲ್ ಮಾಡುದು ಕಷ್ಟ ಇದೆ. ಸಿಂಥಸಿಸ್, ಪ್ಯೂರಿಟಿ, ಕ್ರಿಸ್ಟಲ್ ಮಾಡುದು ಅದು ಒಂದು. ಆಮೇಲೆ ಕ್ರಿಸ್ಟಲ್ ಪೇಪರಿಗೆ ಅದಕ್ಕೆ ಅದರ ಇಂಟ್ರೊಡಕ್ಷನ್ಸ್ ನಾವೇ ಬರಿಬೇಕು. ಮತ್ತೆ ಉಳಿದದ್ದು ಪೇಪರ್ ಮೆಷಿನಿಂದ ಸಿಗ್ತದೆ ಅಂತ ಹೇಳಿದ್ರು ಕೂಡ ಇಂಟ್ರೊಡಕ್ಷನ್, ರೆಫರೆನ್ಸಸ್ ಎಲ್ಲ ನಾವೇ ಬರಿಬೇಕು. ಹಾಗೆ ನಾನು ಆಗ PA-ಯಲ್ಲಿ ನನಗೊಂದು ಸ್ವಾತಂತ್ರ್ಯ ಇತ್ತು. 8 ಗಂಟೆಗೆ ಹೋಗ್ತಾ ಇದ್ದೆ ನಾನು, ರಾತ್ರಿ 8 ಗಂಟೆವರೆಗೆ ವರ್ಕ್ ಮಾಡ್ತಾ ಇದ್ದೆ. ಈ 8ರಿಂದ 8 ಗಂಟೆ ವರ್ಕ್ ಮಾಡಿದ ಕಾರಣ ನಾನು, ಪ್ರೊಫೆಸರ್ ನಾರಾಯಣರು, ಯತಿರಾಜನ್ ಮತ್ತು ಫಾರಿನ್ ಕೊಲಾಬರೇಟರ್ 4 ಜನ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ನಾವು 2007ರಲ್ಲಿ 150 ಪೇಪರ್ ಆಗಿದೆ. 2007ರಲ್ಲಿ 2005ರಿಂದ ನಮ್ಮದು ಜರ್ನಿ ಶುರುವಾದದ್ದು. 2005ರಿಂದ ನನ್ನದು ಕ್ರಿಸ್ಟಲ್ ಅಲ್ಲಿ ಪೇಪರ್ ಬರ್ಲಿಕ್ಕೆ. ಹಾಗೆ 2010ರವರೆಗೆ ಆಗುವಾಗ ಸುಮಾರು 300 ಪೇಪರ್ ಆಗಿದೆ. ಅದು ಕ್ರಿಸ್ಟಲ್ಲು ಇಲ್ಲ. ಅದ್ರ ಮಧ್ಯೆ ಏನಾಯ್ತು, PA-ಯಲ್ಲಿರುವಾಗ ನಾವು ಅಲ್ಲಿ ಒಬ್ಬ ವೈಸ್ ಚಾನ್ಸಲರನ್ನು ಭಾರಿ ನಾನು ಎಕ್ಸ್ಪೆಷಲಿ ನಾನು ಕೃತಜ್ಞತೆ ಹೇಳಬೇಕು ಅವರಿಗೆ. ಅವರು ವೈಸ್ ಚಾನ್ಸಲರ್ ಆಗಿ ಅಲ್ಲಿ ಅವರಿಗೆ ಯೂನಿವರ್ಸಿಟಿಯದ್ದೇ ಆದ ಒಂದು PG ಅಥವಾ ಒಂದು ರಿಸರ್ಚ್ ಸೆಂಟರ್ ಇರಲಿಲ್ಲ. ಬಾಲವೀರ್ ರೆಡ್ಡಿ ಅಂತ ಹೇಳಿ ಅವರು NITK ಪ್ರೊಫೆಸರ್ ಆಗಿ ಅಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು VTU ಅಲ್ಲಿ. ಅವರು ಒಂದು ರೂಲ್ ತಂದರು, ಎಲ್ಲೆಲ್ಲ ಕಾಲೇಜಲ್ಲಿ ಡಾಕ್ಟರೇಟ್ ಆಗಿದ್ದವರಿದ್ದಾರ, ಅಲ್ಲಿ ಫೆಸಿಲಿಟಿ ಇದೆಯಾ ಅಂತ ಕಾಲೇಜುಗಳಿಗೆ ರಿಸರ್ಚ್ ಸೆಂಟರ್ ಕೊಡ್ಬೋದು. ಹಾಗೆ ನಂದು ಪೇಪರ್ಸ್ ಆಗಿತ್ತು ರಿಸರ್ಚ್ ಸೆಂಟರ್ಗೆ 2007ರಲ್ಲಿ ನಾವು ಸಬ್ಮಿಟ್ ಮಾಡಿದ್ದೇವೆ ಅಪ್ಲಿಕೇಶನ್. ಇನ್ಸ್ಪೆಕ್ಷನ್ಗೆ ಬಂದರು, ನಮಗೆ ರಿಸರ್ಚ್ ಸೆಂಟರ್ ಕೊಟ್ಟರು 2007ರಲ್ಲಿ. ಮೀನ್ವೈಲ್ ಏನಾಯಿತು, ಇನ್ನೊಂದು ನಾವು ಹೇಳಬೇಕಾದಂಥದ್ದು, ನಮಗೆ ಮಂಗಳೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಅದು ಗ್ರೇಟ್ ಇನ್ಸ್ಟಿಟ್ಯೂಟ್ ಫಾರ್ ಮೀ, ಫಾರ್ ಎವ್ರಿ ಒನ್ ನಮಗೆ ಆಯ್ತಾ. ಇನ್ನೊಂದು ಏನಂತ ಹೇಳಿದರೆ ಮೈಕ್ರೋಟ್ರೋನ್ ಫೆಸಿಲಿಟಿ ಬಂತ ಪ್ರೊಫೆಸರ್ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಬಂದಂತ ಒಂದು ಮೈಕ್ರೋಟ್ರೋನ್ ಸೆಂಟರ್, ಹೈಯರ್ ಎನರ್ಜಿ ರೇಡಿಯೇಷನ್ ಸಿಕ್ಕುವಂಥದ್ದು, ಅಯನೈಸಿಂಗ್ ಎನರ್ಜಿ ರೇಡಿಯೇಷನಿನ ಉಪಯೋಗ ಏನು ಅಂತ ಹೇಳಿದ್ರೆ ಅದರ ಮುಖಾಂತರ ನೀವು ಆಂಟಿ ಕ್ಯಾನ್ಸರ್ ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಸ್ಟಡಿ ಮಾಡಬೇಕು. ಈ ಚಾಲ್ಕೋನಿನ ಬಗ್ಗೆ ನಾನು ಎಷ್ಟೋ
ಓದಿದ ಕಾರಣ ಅದಕ್ಕೆ ಎರಡು ಪ್ರಾಪರ್ಟಿ ಇದೆ. ಈಚೆ ಆಪ್ಟಿಕಲ್ ಪ್ರಾಪರ್ಟಿಗೂ ಇಡಿಸುತ್ತೆ. ಅದೊಂದು ವಂಡರ್ ಮಾಲಿಕ್ಯೂಲ್ ಅಂತಾನೆ ನಾನು ಯಾವಾಗಲೂ ನನ್ನ ಅತ್ಯಂತ ಪ್ರೀತಿಯ ಮಾಲಿಕ್ಯೂಲ್ ಚಾಲ್ಕೋನ್. ಈಚೆ ಅದಕ್ಕೆ ಆಂಟಿ ಕ್ಯಾನ್ಸರ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಯಾಕಂದ್ರೆ ಅದು ಪ್ರಿಕರ್ಸರ್ ಆಫ್ ಫ್ಲೇವನಾಯ್ಡ್. ಅಂದ್ರೆ ಚಾಲ್ಕೋನ್ ಅದು ನ್ಯಾಚುರಲ್ ಆಗಿ ಸಿಗ್ತದೆ. ಚಾಲ್ಕೋನ್ ಸಿಂಥೇಸ್ ಅಂತ ಫ್ಲೇವನಾಯ್ಡ್ ಇದು ಸಿಂಥಸೈಸ್ ಆಗುವ ಮೊದಲು ಅದು ಸಿಂಥಸೈಸ್ ಆಗುತ್ತೆ. ಹಾಗೆ ಅದು ನಿಮ್ಮ ಕುರ್ಸೆಟಿನ್ ಇರ್ಬೋದು, ಇದರೆಲ್ಲ ಪ್ರಿಕರ್ಸರೇ ಚಾಲ್ಕೋನ್. ಚಾಲ್ಕೋನ್ಸ್ ಝ್ಯಾಂಥಬುಲಾಲ್ ಅಂತೆಲ್ಲ ಇದೆ, ಅದೆಲ್ಲ ಲಿಕೋರಿಸ್ ಅಂತೆಲ್ಲ ನಮ್ಮ ಫೇಸ್ ಪ್ಯಾಕ್ ಅಲ್ಲಿ ಲಿಕೋರಿಸ್ ಜೆಲ್ ಅಂತ ಬರುತ್ತೆ, ಅದೆಲ್ಲ ಚಾಲ್ಕೋನ್ಸೆ, ನ್ಯಾಚುರಲಿ ಆಕರಿಂಗ್ ಚಾಲ್ಕೋನ್. ಇಂಥದ್ದು ಇದೆ ಅಂತ ಗೊತ್ತಾಯ್ತಲ್ಲ. ಸೊ ಇಲ್ಲಿ ಮೈಕ್ರೋಟ್ರೋನ್ ಫೆಸಿಲಿಟಿಯಲ್ಲಿ ಅಲ್ಲಿ ಒಂದು ಅವರು ತೆರೆದುಕೊಂಡಿತ್ತು ಮೈಕ್ರೋಟ್ರೋನ್ ಎಲ್ಲರಿಗೂ, ಎಲ್ಲ ರಿಸರ್ಚರಿಗೂ. ಇಟ್ಸ್ ಎ ಗ್ರೇಟ್ ಜಾಬ್ ದೇ ಹ್ಯಾವ್ ಡನ್. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರೊಫೆಸರ್ ಸಿದ್ದಪ್ಪ ಸರ್ ನೇತೃತ್ವದಲ್ಲಿ BRC ಏನಂದ್ರೆ BRNS ಫಂಡ್ ಮಾಡ್ತದೆ ಈ ಮೈಕ್ರೋಟ್ರೋನ್ ಫೆಸಿಲಿಟಿಯನ್ನ ತಗೊಂಡು ಮಾಡುದಿದ್ರೆ. ಸೊ BRNS ಫಂಡ್ ಮಾಡ್ತದೆ ಅಂತ ಹೇಳಿದಕ್ಕೆ ಆ ಫಂಡಿಗೆ ಚಾಲ್ಕೋನನ್ನೇ ಆಂಟಿ ಆಕ್ಸಿಡೆಂಟ್ ಮಾಲಿಕ್ಯೂಲ್ಸ್ ಆಗಿ ನಾವು ಇದು ಮಾಡ್ತೇವೆ ಅಂತ ಹೇಳಿ ಪ್ರಾಜೆಕ್ಟ್ ಬರೆದ್ವಿ. ಅದು ಫಸ್ಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ 13 ಲಕ್ಷದ್ದೇನ ಅದು ಸ್ಯಾಂಕ್ಷನ್ ಆಗಿ ಬಂತು. ಮೈಕ್ರೋಟ್ರೋನ್ ಫೆಸಿಲಿಟಿ 2007ರಲ್ಲಿ. ಸೊ ಅಷ್ಟು ತಗುವಾಗ ನನಗೆ ಗೈಡ್ಶಿಪ್ಪು ಆಗಿತ್ತು. ಒಬ್ಬ ಸ್ಟೂಡೆಂಟಿಂದ ನಾವು ಕಲಿತೇವೆ ಅಂತ ಹೇಳ್ತೇವೆ. ಇವನು ಯಾರು ನಮ್ಮ ದರ್ಶನ್ ರಾಜ್ ಅಂತ ಹೇಳಿ ತುಮಕೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕರ್ ಅವನು. ಯಾವ್ದ್ರಲ್ಲಿ ಬಯೋಕೆಮಿಸ್ಟ್ರಿ. ಆದ್ರೆ ಅದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಮಿಸ್ಟ್ರಿ ಅವರು ಬಯೋಕೆಮಿಸ್ಟ್ರಿ ತಕೊಳ್ಳಿಕ್ಕಿಲ್ಲ. ಆದ್ರೆ VTU ಅಲ್ಲಿ ಅಂತ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅಪ್ಲೈಡ್ ಸೈನ್ಸಸ್ ಅಂತ. ಸೊ ಅವನು ನನ್ನ ಹತ್ರ ಬಂದಾಗ ಅವನು ಬಹಳ ಉಮೇದಿದ್ದಂತ ಹುಡುಗ, ಅಂದ್ರೆ ರಿಸರ್ಚ್ ಅಲ್ಲಿ ತುಂಬಾ ಆಸಕ್ತಿ. ಅವನು ಬಂದು ಈ ಆಂಟಿ ಕ್ಯಾನ್ಸರ್ ವರ್ಕ್ ಮಾಡೋಣ ಮೇಡಮ್ ಅಂತ ಹೇಳಿ ಆಂಟಿ ಆಕ್ಸಿಡೆಂಟ್ ವರ್ಕ್ ಫಸ್ಟ್ ಈ ಕರಾವಳಿ ಭಾಗದಲ್ಲಿ ಆಂಟಿ ಆಕ್ಸಿಡೆಂಟ್ ವರ್ಕ್ ಮಾಡಿದವರೇ ನಾವು. ನಿಮ್ಮ ಬ್ಯಾಚ್, ನಮ್ಮ ಗ್ರೂಪ್ ಆಯ್ತಾ. ಮತ್ತೆ ಈಗ ಎಲ್ಲರೂ ಮಾಡ್ತಾರೆ. ಈ ದರ್ಶನಿಂದಾಗಿ ಅವನು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಮೈಸೂರು ಯೂನಿವರ್ಸಿಟಿಯ ಕೊಲಾಬ್ರೇಷನ್, ಕುವೆಂಪು ಯೂನಿವರ್ಸಿಟಿಯ ಕೊಲಾಬ್ರೇಷನ್ ಎಲ್ಲ ಮಾಡಿದ್ದಾನೆ. ಅವನಿಗೀಗ ವರ್ಕ್ ಆಗ್ಬೇಕಲ್ಲ, ಅದಕ್ಕೆ BRNS ಪ್ರಾಜೆಕ್ಟ್ ಬರೆದು ಅವನು ಅದರಲ್ಲಿ JRF ಆಗಿ ವಿ ವರ್ಕ್ಡ್ and we did a lot of publications in the biological property of chalcone, angiogenesis, medicinal chemistry research ಅಲ್ಲಿ ಎಲ್ಲ ಒಳ್ಳೆ ವರ್ಕ್ ಮಾಡಿದ್ದೇವೆ ನಾವು. ಹಾಗೆ ಅದು ಆಯ್ತು. ಇದು ಈಚೆ ಕ್ರಿಸ್ಟಲ್ ಇದು ಆಯ್ತು. ಕಂಪ್ಲೀಟ್ ರಿಸರ್ಚ್ಗೆ ತೊಡಗಿಸ್ಕೊಂಡದ್ದು. ಅಂದ್ರೆ PA ಅಲ್ಲಿ ನನಗೆ ಬಹಳ ಅಡ್ವಾಂಟೇಜ್ ಅಂದ್ರೆ ನೀವು ಅದು ಫಸ್ಟ್ ಇಯರ್ ಟೀಚಿಂಗ್ ಒಂದು ಅಂದ್ರೆ ತುಂಬಾ ಕೆಮಿಸ್ಟ್ರಿ ಟೀಚಿಂಗ್ ಇಲ್ಲ ಅಲ್ಲಿ. ಈ ಕೆಮಿಸ್ಟ್ರಿ ಟೀಚಿಂಗ್ ಅಂದ್ರೆ ನೀವು ಒಂದು 4 ಸೆಮಿಸ್ಟರ್ ಬಹಳ ಗಮನವಿಟ್ಟು ಕಲ್ತ್ರೆ ಮತ್ತೆ ಅದೇ ರಿಪೀಟ್ ಆಗೋ ಹಾಗೆ ಇತ್ತು. ಆಗ ಸ್ವಲ್ಪ ಆಚೆ ಈಚೆ ಆಗೋದು ಹಾಗೆ. ಮತ್ತೆ ಪ್ರಾಕ್ಟಿಕಲ್ಸ್ ಎಲ್ಲ ಒಳ್ಳೆ ಇತ್ತು ಅಲ್ಲಿ. ಹಾಗೆ ಅಲ್ಲಿ ಒಳ್ಳೆ ಒಂದು ಸೆಟಪ್. ನನಗೆ ಒಳ್ಳೆ ಕೊಲೀಗ್ಸ್ ಇದ್ರು, ಚಾಂದ್ ಪಾಷಾ ಇದ್ರು, ಇಲಿಯಾಸ್ ಇದ್ರು. ಎಲ್ಲರೂ ನಾವು ಪರಸ್ಪರ ಸಹಕಾರ ಮಾಡಿಕೊಂಡು ಮಾಡ್ತಾ ಇದ್ವಿ. ಹಾಗೆ ಇರುವಾಗ ರಸಾಯನಶಾಸ್ತ್ರದಲ್ಲಿ ಮತ್ತೆ ಬೇರೆ ಯಾವ ಫಂಡಿಂಗ್ ಅಪಾರ್ಚುನಿಟೀಸ್ ಇದೆ ಮ್ಯಾಮ್? ಅದು ಹೇಳ್ತೇನೆ ನಾನೀಗ. ಅಲ್ಲಿಂದ BRNS ಇತ್ತಲ್ಲ, BRNS ಹೌದು. ಆಮೇಲೆ MOS ಇಲ್ಲಿ ಓಷನೋಗ್ರಫಿ, ಅಲ್ಲಿ ಬಯೋಟೆಕ್ನಾಲಜಿ ಇತ್ತು. ಅವರೊಟ್ಟಿಗೆ ಕೊಲಾಬ್ರೇಟ್ ಮಾಡಿ ಈ ಬಂಗುಡೆ ಬೂತಾಯಿ ಎಲ್ಲ ಇದೆಯಲ್ಲ ಅದರದ್ದು ಹೊಟ್ಟೆ ಒಳಗಿರುವ ವೇಸ್ಟ್ ಇಂದ ಎನ್ಸೈಮ್ ಐಸೋಲೇಷನ್, ಟ್ರಿಪ್ಸಿನ್ ಐಸೋಲೇಷನ್ ಮಾಡೋ ಪ್ರಾಜೆಕ್ಟ್ ಬರೋದು. ಅದೊಂದು 30 ಲಕ್ಷ ದುಡ್ಡು ಬಂತು. BRNS ಅಲ್ಲಿ 3 ಪ್ರಾಜೆಕ್ಟ್ ಮಾಡಿದ್ವಿ. ನೀವು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್? ಹೌದು. ಅದೊಂದು ಪ್ರಾಜೆಕ್ಟ್ ಮಾಡಿದ್ದೇವೆ ನಾವು ಬಯೋಟೆಕ್ನಾಲಜಿ ಅವರೊಟ್ಟಿಗೆ, ಕೃಷ್ಣ ಪ್ರಸಾದ್ ಅಂತ ಹೇಳಿ. ನೀವು ಅದು ಬಯಾಲಜಿಕಲ್ ಸ್ಟಡೀಸ್, ಎಂಜೈಮ್ಯಾಟಿಕ್ ಸ್ಟಡೀಸ್ ಎಲ್ಲ ಹೇಗೆ ಕಲ್ತೀರಿ ಮ್ಯಾಮ್? ಅದು ಅಲ್ಲ, ಅದಕ್ಕೆ ನನಗೆ ಸ್ಟೂಡೆಂಟ್ಸ್ ಎಲ್ಲ ಅದೇ ನಾನು ಹೇಳುದು, ಎಲ್ಲ ಬಯೋಕೆಮಿಸ್ಟ್ರಿ. ಹೌದು. ಅಲ್ಲ, ಎಂಜೈಮೆಟಿಕ್ ಎಸ್ಸೆ ಏನು ಗೊತ್ತಾ, ನೀವು ಒಂದು ಹಿಸ್ಟ್ರಿ ಆಫ್ ನೊಬೆಲ್ ಪ್ರೈಸಸ್ ನೋಡಿದರೆ
most of the biochemistry Nobel prizes are given to organic chemist. ಓಕೆ So it is very easy for a organic chemist to become a biochemist, ಬಯೋಕೆಮಿಸ್ಟ್. ಓಕೆ not the vice versa. ಓಕೆ ಓಕೆ Because we know molecular Mechanisms. how molecule this one, DNA is a molecule, ಹೌದು. protein is a molecule, where the interaction is going on. ಹೌದು. So if you are a organic chemist or if you are a chemist, you can, your gliding to biochemistry is very easy. Easy, okay. Understanding biochemistry is easy, but not the vice versa. Vice versa, okay. Biochemist cannot understand nuisances of chemistry. ಕೆಮಿಸ್ಟ್ರಿ. So that is the thing. So in see, as chemistry nowadays you are doing only chemistry, then writing projects, because you have to use lot of catalysts and what green chemistry you have chemistry, to go. That for that you need a very good lab setups to handle catalysts. But always you will have an application type. Collaborate with either biology people Biology, okay. or with the physics people. Physics, You can have great opportunity like energy, ಓಕೆ semiconductors. Yeah. See, organic. Now I am working on OLEDs. ಹೌದು. I have a patent on OLED OLED. ಹೌದು. material. So you have to collaborate with this. Meanwhile, polymers. See, when I was reading, it's a continuous reading. ಹೌದು. See, research means you are guiding, means you are guiding. You have stopped your ಎಂತದ್ದು ಥಿಂಕಿಂಗ್ ಅಲ್ಲ, ರೀಡಿಂಗ್ ಹ್ಯಾಬಿಟ್ ಅಂತ ಹೇಳಿದ್ರೆ ನಿಮ್ಮ ರಿಸರ್ಚ್ ಅಲ್ಲಿಗೆ ನಿಲ್ತದೆ. ಓಕೆ. ನೀವು ಏನು ಮಾಡಬೇಕಂದ್ರೆ ಕಂಟಿನ್ಯೂಸ್ ಓದಬೇಕು, ಸ್ಟೂಡೆಂಟ್ಗಿಂತ ಹೆಚ್ಚು ಓದಬೇಕು ನೀವು. ಯಾಕಂದ್ರೆ ಸ್ಟೂಡೆಂಟ್ಸ್ ತರುವಂತ ಕ್ವೆಶ್ಚನ್ಸಿಗೆ ನಿಮಗೆ ಆನ್ಸರ್ ಹೇಳಬೇಕು. ಮತ್ತೆ PA ಇದ್ದಾಗ ಅಡ್ವಾಂಟೇಜ್ ಏನಂತೇಳಿ, ಅಲ್ಲಿ ಇಂಜಿನಿಯರಿಂಗ್ ಮಕ್ಕಳಿದ್ರು, ಇಂಜಿನಿಯರಿಂಗ್ ಕೊಲೀಗ್ಸ್ ಇದ್ರು. ಅವ್ರು ಯಾವಾಗ್ಲೂ ಅಪ್ಲಿಕೇಶನ್ ಬಗ್ಗೆನೇ ಥಿಂಕ್ ಮಾಡೋದು, ಅವರು ಬೇಸಿಕ್ ಇದರ ಬಗ್ಗೆ ಥಿಂಕ್ ಮಾಡೋದು. ಈ ಮಕ್ಕಳು ಬಂದು ನನಗೆ ವಿಧ ಕ್ವೆಶ್ಚನ್ ಕೇಳುದು. ಅವರಿಗೆ ಅಂದ್ರೆ ಮೇಡಮ್ ರಿಸರ್ಚ್ ಮಾಡ್ತಿದ್ದೆ, ಅವ್ರಿಗೆ ಎಲ್ಲಾನು ಗೊತ್ತಿದೆ ಅಂತ ಇತ್ತು. ಆದರೆ ಅವರು ಕ್ವಶನ್ ಕೇಳಿದಾಗ ನನಗೆ ಗೊತ್ತಿರ್ತಿರ್ಲಿಲ್ಲ, ಕೆಲವು ಗೊತ್ತಿದ್ದಿರ್ಬೋದು, ಕೆಲವು ಗೊತ್ತಿರ್ತಿರ್ಲಿಲ್ಲ. ಆದರೆ ನಾನೇನು ಮಾಡ್ತಿದ್ದೆ, ಅದ್ರ ಬಗ್ಗೆ ಓದ್ತಿದ್ದೆ. ಹಾಗೆ ಓದಿ ನನಗೆ ತುಂಬಾ ಅಪ್ಲಿಕೇಶನ್ಸ್ ಬಗ್ಗೆ ಗೊತ್ತಾಯ್ತು, ನಾಲೆಜ್. ಅದಕ್ಕೆ ನಾನು ಯಾವಾಗಲೂ ಹೇಳಿಕೊಂಡು 14 ವರ್ಷ ವನವಾಸ, 12 ವರ್ಷ ಅಜ್ಞಾತವಾಸ. ಈಗ ಇರುವುದು ನಾನು ಕುರುಕ್ಷೇತ್ರದಲ್ಲಿ, ಯುದ್ಧ ಭೂಮಿಯಲ್ಲಿರುವುದು, ಮಂಗಳೂರು ಯೂನಿವರ್ಸಿಟಿ ಅಂತ. ಅಂದ್ರೆ ದಿನ ಹೋರಾಟ ಅಂತಲ್ಲ, ದಿನ ಒಂದು ಜವಾಬ್ದಾರಿ ಜಾಸ್ತಿ ಇದೆ. ಹಾಗೇನೆ ಮ್ಯಾಮ್, ನಿಮಗೆ ಇತ್ತೀಚೆಗಷ್ಟೇ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಪೇಟೆಂಟ್ ಕೂಡ ನಿಮಗೆ ಬಂದಿದೆ. ಇಂತಹ ಒಂದು ಅತ್ಯಪೂರ್ವ ಸಾಧನೆ ನಿಜವಾಗ್ಲೂ ಶ್ಲಾಘನೀಯ ಮೇಡಮ್. ಈ ಕಾರ್ಯದ ಹಿಂದೆ ನಿಮಗೆ ನಿಮ್ಮ ಪ್ರಯತ್ನ ಹಾಗೆಯೇ ನಿಮ್ಮೊಂದಿಗೆ ಯಾರ ಸಹಕಾರ ಇತ್ತು ಮ್ಯಾಮ್? ಅದೇ PA ಕಾಲೇಜ್ ನಂತರ, PA ಕಾಲೇಜಲ್ಲಿ ಇರುವಾಗ ನಾನೊಂದು ಹೇಳ್ತಾ ಇದ್ದೆ, PA ಕಾಲೇಜ್ ಇಸ್ ನಾಟ್ ಎಂಡ್ ಆಫ್ ಮೈ ಲೈಫ್ ಅಂತ. ಅದು ಅಹಂಕಾರ ಅಂತಾನೆ ಇರಬಹುದು, ಅಹಂಕಾರ ಅಲ್ಲ, ಒಂದು ಆಸೆ. ನಾನು ಗೌರ್ಮೆಂಟಲ್ಲಿ ಶುರು ಮಾಡಿದ್ದೇನೆ, ನಾನು ಗೌರ್ಮೆಂಟಲ್ಲೇ ರಿಟೈರ್ ಆಗಬೇಕು ಅನ್ನುವಂಥ ಒಂದು ಆಸೆ. ಮತ್ತೆ ನನ್ನದೊಂದು, ಎಲ್ಲರಿಗೆ ನಾನು ಹೇಳೋದು, ನಿಮಗೊಂದು ಶಾರ್ಟ್ ಟರ್ಮ್ ಏಮ್ ಅಂತ ಇರಬೇಕು. ಇವತ್ತು ಈ ವರ್ಷ ಏನು ಮಾಡ್ತೇನೆ, ಲಾಂಗ್ ಟರ್ಮ್ ಒಂದು ಗೋಲ್ ಅಂತ ಇರಬೇಕು. ನನ್ನ ಲಾಂಗ್ ಟರ್ಮ್ ಗೋಲ್, ನನ್ನ ಬದುಕಲ್ಲಿದ್ದದ್ದು 50ನೇ ವರ್ಷಕ್ಕೆ ನಾನು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಬೇಕಂತ. ನಾನು ಶುರು ಮಾಡಿದ ಕರಿಯರ್ ಒಂದು ಲ್ಯಾಬೊರೇಟರಿ ಅಸಿಸ್ಟೆಂಟ್ ಆಗಿ. PAಗೆ ಜಾಯಿನ್ ಆದ ಮೇಲೆ ನಾನು ಅಲ್ಲಿ ನನಗೆ 2001ರಿಂದ 2007ಕ್ಕೆ ನಾನು ಪ್ರೊಫೆಸರ್ ಆಗಿದ್ದೇನೆ. ಪ್ರೊಫೆಸರ್ ಆ್ಯಂಡ್ ಹೆಡ್ ಅಂತ ಕೊಟ್ಟಿದ್ರು. ಮತ್ತು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ದೆ. ಎಲ್ಲ ಗೌರವ, ಪ್ರೀತಿ, ರೆಸ್ಪೆಕ್ಟ್, ಏನು ಹೇಳ್ತೀರಾ ನೀವು, ಒಂಥರ ಭಾಳ ಐಡಿಯಲ್ ಆಗಿತ್ತು ಅಲ್ಲಿ. ಆದರೆ ಬಾವಿಯೊಳಗೆ ಬೆಳೆದಾಗಿತ್ತು, ಸಮುದ್ರಕ್ಕೆ ಜಿಗಿಬೇಕು ಅಂತ ಹೇಳುವಂಥದ್ದು ಆಸೆ ಇತ್ತು. ನಾನು ಅಲ್ಲಿರುವಾಗ ಹೇಳ್ತಾ ಇದ್ದೆ, ನನಗೆ ಇಟ್ ಈಸ್ ನಾಟ್ ಎಂಡ್ ಆಫ್ ಮೈ ಲೈಫ್ ಅಂತ.
ಆಯಿತು. 2000 ನನಗೆ 50ನೇ ಇಸವಿಗೆ ಯೂನಿವರ್ಸಿಟಿಯಲ್ಲಿ 50ನೇ ವರ್ಷಕ್ಕೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ನನ್ನ ಆಸೆ, ಒಂದು ಗೋಲ್. ನಾನು ಅಲ್ಲಿ 12 ವರ್ಷ ಅಂದರೆ 2001ಕ್ಕೆ ಸೇರಿದ್ದು. 2013 ಅಂದರೆ ನಾನು 1963ರಲ್ಲಿ ಹುಟ್ಟಿದ್ದು. 50ನೇ ವರ್ಷ ಜೂನ್ ತಿಂಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಪೋಸ್ಟಿಗೆ ನೋಟಿಫಿಕೇಶನ್ ಆಗ್ತದೆ. ಮೇಲೇನ ಆಗ ನನಗೆ ಕಂಪ್ಲೀಟ್ ನನ್ನ ಅಂಡರ್ ಅದೇ PhD ದರ್ಶನ್ ರಾಜ್, ಕೃಷ್ಣ, ಉಮೇಶ್, ವಿದ್ಯಾಗಾಯತ್ರಿ, ಇಷ್ಟು ಜನರದ್ದು PhD ಸಬ್ಮಿಷನ್. ನನಗೆ PhD ಆಗಿದೆ ನನ್ನ ಅಂಡರ್. ನನಗೆ ಪಬ್ಲಿಕೇಶನ್ಸ್ ಇದೆ. ಪೋಸ್ಟ್ ಇಲ್ಲಿ 2 ಪೋಸ್ಟ್ಗೆ ಅಪ್ಲೈ ಮಾಡಿದೆ. ಒಂದು ಮೆಟೀರಿಯಲ್ ಸೈನ್ಸಲ್ಲಿ ಪ್ರೊಫೆಸರ್ ಪೋಸ್ಟ್ ಇತ್ತು, ಇನ್ನೊಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಪ್ರೊಫೆಸರ್ ಪೋಸ್ಟ್ ಇತ್ತು. 2ಕ್ಕೆ ನಾನು ಎಲಿಜಿಬಲ್. ನಾನು ಅಪ್ಲೈ ಮಾಡಿದೆ. ಅಂದರೆ ಅದು 50ನೇ ವರ್ಷ. ಫಸ್ಟಿಗೆ ಮೆಟೀರಿಯಲ್ ಸೈನ್ಸ್ ಇದ್ದು ಪ್ರೊಫೆಸರ್ ಪೋಸ್ಟ್ ಇಂಟರ್ವ್ಯೂ ಆಯಿತು. ಅದು ನನಗೆ ನಿಜವಾಗ್ಲೂ ನನ್ನ ಮನಸ್ಸಿನ ಒಳಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಆದರೆ ಆಸಕ್ತಿ ಇತ್ತು, ಕೆಮಿಸ್ಟ್ರಿ ಅಲ್ಲ. ನನಗೆ ಫಸ್ಟಿಗೆ ಮೆಟೀರಿಯಲ್ ಸೈನ್ಸ್ ಇಂಟರ್ವ್ಯೂ ಆಯಿತು. ಆ ಇಂಟರ್ವ್ಯೂ ಅಷ್ಟು ಚೆನ್ನಾಗಿ ಆಗಲಿಲ್ಲ ನಂದು. ಅಲ್ಲಿ ಮ್ಯಾಗ್ನೆಟಿಸಮ್ ಬಗ್ಗೆ ಕೇಳಿದರು. ಅದು ನನ್ನ ಫೀಲ್ಡ್ ಅಲ್ಲ, ನನಗೇನು ಗೊತ್ತಾಗಲಿಲ್ಲ. ಅದು ನನ್ನದು ಅಷ್ಟೊಂದು ಚೆನ್ನಾಗಾಗಲಿಲ್ಲ. ನನಗೆ ಅದರಲ್ಲಿ ಹೋಪ್ಸು ಇರಲಿಲ್ಲ. ಆಮೇಲೆ 15 ದಿವಸ ಬಿಟ್ಟು ನವೆಂಬರ್ ಆ ತಿಂಗಳಲ್ಲಿ 21ನೇ ತಾರೀಕು, ನನಗೆ ಸರಿಯಾಗಿ ನೆನಪಿದೆ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಗೆ ಇಂಟರ್ವ್ಯೂ. ಆಗ ನನಗೆ ಅಲ್ಲಿ ಏನೆಲ್ಲ ಕೇಳ್ತಾರೆ ಅದೊಂದು ಪ್ರಿಪರೇಷನ್ ಥರ ಆಯಿತು. ಏನೆಲ್ಲ ಕೇಳ್ತಾರೆ ಅಂತ ಹೇಳುವಂಥದ್ದೊಂದು ನಂಗೆ ಗೊತ್ತಾಯಿತು. ಆ 15 ದಿನ ನಾನು ನಿದ್ದೆ ಮಾಡಿಲ್ಲ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಇದರಲ್ಲಿ ಏನೆಲ್ಲ ರಿಯಾಕ್ಷನ್ಸ್ ಇದೆ ಅದೆಲ್ಲ ಕಲ್ತಿದ್ದೀನಿ. ಏನೆಲ್ಲ ಕಲಿಬೇಕು ಕೆಮಿಸ್ಟ್ರಿಯಲ್ಲಿ. ಆ ದಿವಸ ಇಂಟರ್ವ್ಯೂ ದಿವಸ ಯಾವ ಕೆಮಿಸ್ಟ್ರಿ ಕೇಳಿದ್ರು, ಮತ್ತೆ ಅಲ್ಲೊಂದು ಪ್ರೆಸೆಂಟೇಷನ್ ಇದೆ. ಅದಕ್ಕೆ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಮಲ್ಟಿ ಕಾಂಪೊನೆಂಟ್ ರಿಯಾಕ್ಷನ್ಸ್ ಇದೆ, ಒಂದು ಪ್ರಿಪೇರ್ ಮಾಡಿದೆ ಅಲ್ಲಿಯ ಪ್ರೆಸೆಂಟೇಷನ್ಗೆ ಮಾಡಿ. ಗೊತ್ತಿದೆ ಅಲ್ಲಿ ಬರುವಂಥ ಇವರು ಪ್ರೊಫೆಸರ್ಗಳು ಯಾವಾಗಲೂ ನಮ್ಮನ್ನು ಸೋಲಿಸುವುದು ಹೇಗೆ ಅಂತಾನೆ ನೋಡ್ತಿರ್ತಾರೆ ಅನ್ನುವಂಥದ್ದು ಇಂಟರ್ವ್ಯೂ ಅಲ್ಲಿ ಹಾಗೆ. ಅವರ ಎದುರು ನಾನು ಹೇಗೆ ಗೆಲ್ಲುವುದು ಅಂತ ಹೇಳೋದಕ್ಕೆ ನಾನು ಬಹಳ ತಯಾರಾದೆ. ಮಾತ್ರ ನನಗೆ ತಯಾರಿ. ಅದಲ್ಲದೆ ನನ್ನ ಪತಿಯವರು ಹೇಳಿದ್ರು, ನಿನ್ನ ಬೆನ್ನಿನ ಸಿಪ್ಪೆ ಸುಲಿತೇನೆ ಚೆನ್ನಾಗಿ ಮಾಡದಿದ್ರೆ ಅಂತ. ಎಲ್ಲರೂ ಬೆಸ್ಟ್ ಆಫ್ ಲಕ್ ಹೇಳುವವರಿದ್ದು. ನನ್ನ ಗಂಡ ಹೇಳಿದ್ದಿದೆ ಅಲ್ಲ, ಅದಕ್ಕೆ ಹೆದರಿದ್ದೇನೆ ಅಂತಲ್ಲ, ಅವರು ಹಾಗೆ ಹೇಳಿದ್ದಾರೆ. ಈ ಅವರ ಮರ್ಯಾದೆಯ ಪ್ರಶ್ನೆ ಆದ ಕಾರಣ ನಾನು ಹೋಗಿ ಅವತ್ತು ಬೆಳಿಗ್ಗೆ ಫಸ್ಟಿಗೆ ಇಂಟರ್ವ್ಯೂ ಇತ್ತು. ಅದೆಷ್ಟೋ ಜನ ಅಪ್ಲಿಕೆಂಟ್ಸ್ ಇದ್ದಿರ್ಬೋದು, ಆದರೆ ಇಬ್ಬರೇ ನಾವು ಅಲ್ಲಿಯ API ಸ್ಕೋರಲ್ಲಿ. ನನ್ನದು API ಸ್ಕೋರ್ ಆಗ ಎಲ್ಲ ಪೋಸ್ಟ್ಗಳಿಗೆ ಮಾಡಿದ್ರಲ್ಲ, ಅದ್ರಲ್ಲಿ ಎಲ್ಲದಕ್ಕೂ ಹೈಯೆಸ್ಟ್ ಸ್ಕೋರ್ ಇತ್ತು. ನನಗೆ 300 ಸ್ಕೋರ್ ಬೇಕಾದಲ್ಲಿ ನನಗೆ 1100 and ಸಮಥಿಂಗ್ ಏನೋ ಸ್ಕೋರ್ ಬಂದು ಈಗಲೂ ವೆಬ್ಸೈಟಲ್ಲಿ ಇದೆ ಅದು. ಹಾಗೆ ಆ ಸ್ಕೋರ್ ಇತ್ತು. ಆದರೆ ಅಷ್ಟು ಸ್ಕೋರ್ ಇದ್ದಾಗ ನಾನು ಅಲ್ಲಿ ಸ್ಕೋರ್ ಮಾಡಬೇಕಲ್ಲ. ಸೊ ಅಲ್ಲಿ ನಾನು ಇಂಟರ್ವ್ಯೂಗೆ ಕೂತೆ. 6-7 ಜನ ಪ್ರೊಫೆಸರ್ಸ್ ಎಲ್ಲ ಇದ್ರು. ಎಲ್ಲರೂ ಗುರ್ತ ಇದ್ರು ಕೂಡ ಆವಾಗ ಅವರು ಒಪೋಸಿಟ್ ಪಾರ್ಟಿ ಇರುತ್ತೆ. ಒಬ್ಬೊಬ್ಬರೇ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರು. ಹೇಳಿದೆ, ಎಲ್ಲದಕ್ಕೂ ಆನ್ಸರ್ ಹೇಳಿದೆ. ಆಗ ಒಬ್ರು ಹೇಳಿದ್ರು, ಈ ಕ್ರಿಸ್ಟಲ್ ಅಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಸ್, ನಮ್ಮ ಯೂನಿವರ್ಸಿಟಿ ಅವರಲ್ಲ, ಬೇರೆ ಯೂನಿವರ್ಸಿಟಿ. ಆಯ್ತಾ. ಒಬ್ರು ಹೇಳಿದ್ರು, ನಿಮ್ಮ ಹತ್ರ ಎಷ್ಟು ಪೇಪರ್ ಇದೆ? ಆಗ 298 ಪೇಪರ್ ಇತ್ತು. ಇದರಲ್ಲಿ ಕ್ರಿಸ್ಟಲ್ ಪೇಪರ್ಸ್ ಇದೆ, ಇದು ಪೇಪರ್ಸೇ ಅಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಉಳಿದ 100 ಪೇಪರ್ ಇದೆ ಸರ್, ಅದನ್ನಾದರೂ ನೋಡಿ ಅಂತ. ಆಮೇಲೆ ಅಲ್ಲಿ ಕೇಳಿ ನಾನು ಆ ಪ್ರೆಸೆಂಟೇಷನ್ ಕೊಟ್ಟೆ. ಪ್ರೆಸೆಂಟೇಷನ್ ಕೊಟ್ಟಾಗ ಅದು ಬಹಳ ಚೆನ್ನಾಗಿ ಬಂತು. ಯಾಕಂದ್ರೆ ಅಷ್ಟು ನಾನು ರಾತ್ರಿ ಹಗಲು ಕಲ್ತಿದ್ದೆ. ಅದು 3 ನಿಮಿಷ 4 ನಿಮಿಷ ಪಟ ಅಂತ ಕಲ್ತೆ. ಹಾಗೆ ಅದು ಇಂಟರ್ವ್ಯೂ ಬಹಳ ಚೆನ್ನಾಗಾಯ್ತು. ಕೊನೆಗೆ ಆಗಿನ ವೈಸ್ ಚಾನ್ಸಲರ್ ಪ್ರೊಫೆಸರ್ ಶಿವಶಂಕರ ಮೂರ್ತಿಯವರು ಒಂದು ಪ್ರಶ್ನೆ ಕೇಳಿದ್ರು.
If you are selected, you are getting highest position in teaching. That is as a professor of university. What you will do ಅಂತ. ಬಹುಶಃ ನನಗೆ ಗೊತ್ತಿಲ್ಲ. ಯು ನೋ ಮೀ. ನಾನು ಯಾವಾಗಲೂ ಕಾಳಿದಾಸನಾಗಿ ಯಾವಾಗಲೂ ಉಲ್ಟಾ ಪಲ್ಟಾ ಮಾತಾಡೋದು. ನಾನು ಐ ವಿಲ್ ಟೀಚ್ ಸರ್ ಅಂತ. ಅವ್ರು ಹೇಳಿದರು, ದಿಸ್ ಈಸ್ ದ ಆನ್ಸರ್ ಐ ವಾಂಟೆಡ್ ಫ್ರಮ್ ಇಯರ್ಸ್. Nobody told this. Professor means they have, professors primary duty is to teach students and so this is the answer I wanted. Okay. Maybe people must have told I will do research ಅಂತೆಲ್ಲ ಹೇಳಿರಬಹುದಾ ಏನೋ ಗೊತ್ತಿಲ್ಲ. ಬಟ್ ನಾನು ಇಷ್ಟೇ ಹೇಳಿದೆ, ಐ ವಿಲ್ ಟೀಚ್ ಸರ್ ಅಂತ. ಬಿಕಾಸ್ ಟೀಚಿಂಗ್ ಈಸ್ ಮೈ ಅಟ್ಮೋಸ್ಟ್ ಪ್ರೈಮರಿ ಮೋಸ್ಟ್ ಲವ್ಡ್ ಪ್ರೊಫೆಷನ್. ಅದಕ್ಕೋಸ್ಕರ ನಾನು ಹಾಗೆ ಹೇಳಿದೆ. ಅದು ಸಿಕ್ಕಿತು ನನಗೆ ಕೆಲಸ. ನನ್ನದು ನವೆಂಬರ್ 23, 2013 50ನೇ ವರ್ಷ. ನಾನು ಡಿಸೆಂಬರ್ 2, 2013 ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗಿದ್ದೇನೆ. ಅದಕ್ಕೆ ಹೇಳೋದು ಎಲ್ಲರೂ ಒಂದು ಗೋಲ್ ಇಟ್ಕೊಳ್ಳಿ ಅಂತ. ಹಾಗೆ ಕರಿಯರಲ್ಲಿ ನನಗೆ ಟೀಚರ್ ಆಗಬೇಕು ಅಂತೇಳಿ ಇತ್ತು. ಆಮೇಲೆ ಇಲ್ಲಿ ಬಂದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಗೆ ಸೇರಿದೆ. ಅದು ಅಪ್ಲಿಕೇಶನ್ ಓರಿಯೆಂಟೆಡ್. ನಿಮಗೆ ಗೊತ್ತಿದೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ 3 ಸೆಮಿಸ್ಟರ್ ಇಲ್ಲಿ ಕಲಿತಾರೆ, 1 ಸೆಮಿಸ್ಟರ್ ಅವರು ಇಂಡಸ್ಟ್ರಿಯಲ್ಲೇ ಪ್ರಾಜೆಕ್ಟ್ ಮಾಡ್ತಾರೆ. ಸೊ ಹೆಚ್ಚಿನವರಿಗೆ ಜಾಬ್ ಆಗುತ್ತೆ ನಮ್ಮಲ್ಲಿ. ಆದರೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿಯಲ್ಲಿ ಭಾಳ ಅದು ಆಗಿ 1 ವರ್ಷಕ್ಕೆ ಡಿಪಾರ್ಟ್ಮೆಂಟ್ ಆಯಿತು. ನನಗೆ ಚೇರ್ಪರ್ಸನ್ ಅದೇ ನಾನು. ಚೇರ್ಪರ್ಸನ್ ಅಂದರೆ BOS, BOE, ಅಡ್ಮಿಷನ್ ಟು ಇವ್ಯಾಲ್ಯುಯೇಷನ್ ಯು ಆರ್ ರೆಸ್ಪಾನ್ಸಿಬಲ್. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಬಂತು. ಅದನ್ನು ಸಾಧಾರಣ ಮಟ್ಟಿಗೆ ನಿಭಾಯಿಸಿದ್ದೇನೆ. ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಕ್ಕಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಭಾಳ ಕಷ್ಟ ಇರುವಂಥ ಇದು ಅಂದರೆ ಅವರನ್ನು ಪ್ರಾಜೆಕ್ಟಿಗೆ ಕಳಿಸೋದು. ಕೆಲವು ಕಾಲೇಜಲ್ಲಿ ಅವರೇ ಹುಡುಕಿಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಮೊದಲು ಅದನ್ನು 2009ರಲ್ಲಿ ಪ್ರೊಫೆಸರ್ ನಾರಾಯಣ್ ಶುರು ಮಾಡಿದರು. ಆಮೇಲೆ ಭೋಜ ಪೂಜಾರಿ ಅವರಿದ್ದರು. ಅವರೊಂದು ಉತ್ತಮ ಅದಕ್ಕೆ ಬುನಾದಿ ಹಾಕಿ ಕೊಟ್ಟಿದ್ರು. ಆ ಬುನಾದಿಯ ಮೇಲೆ ನಾನು ಈ ಬುನಾದಿ ಚೆನ್ನಾಗಿತ್ತು, ಆದರೆ ಆ ಕಟ್ಟಡಕ್ಕೆ ಒಂದು ರೂಪುರೇಷೆ, ಅದನ್ನು ಸುಂದರಗೊಳಿಸುವುದು, ಅದನ್ನು ಒಂದು ಬೆಳೆಸುವುದು ನನ್ನ ಕರ್ತವ್ಯ ಆಗಿತ್ತು. ಈಗ 2015ರಿಂದ ನಾವು ಇಲ್ಲಿ 9 ವರ್ಷ ಇದ್ದಾಗ ಇಲ್ಲಿ ಆ ಪ್ರಾಜೆಕ್ಟ್ ಪ್ಲೇಸ್ಮೆಂಟ್ಸ್, ಅಲ್ಲಿ ಪ್ರಾಜೆಕ್ಟ್ ಪ್ಲೇಸ್ಮೆಂಟ್ ಆದರೆ ಅರ್ಧ ಕೆಲಸ ಮುಗ್ದ ಹಾಗೆ, ಅವರಿಗೆ ಮತ್ತೆ ಪ್ಲೇಸ್ಮೆಂಟ್ಸ್ ಆಗುವ ಚಾನ್ಸಸ್ ಐತೆ. ಪ್ರಾಜೆಕ್ಟ್ ಪ್ಲೇಸ್ಮೆಂಟಲ್ಲಿ ಇದು ಅದಕ್ಕೆ ನನಗೆ ಹೆಲ್ಪ್ ಆದದ್ದು ನನ್ನ ಲ್ಯಾಬೊರೇಟರಿ ಅಸಿಸ್ಟೆಂಟಿನ ಕೆಲಸ. ಆಗ ಆ ಕಲಿತಿದ್ದ ವಿದ್ಯಾರ್ಥಿಗಳು ಈಗ ದೊಡ್ಡ ದೊಡ್ಡ ಪೊಸಿಷನಲ್ಲಿ ಇದ್ದಾರೆ. ಅವರೆಲ್ಲರೂ ಸಹ ನಾನೊಂದು ಫೋನ್ ಮಾಡಿದಾಗ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ. ಆಗ ನಾನೊಂದು ಅವರಿಗೆ ನಾನು ಯಾವುದೋ ಒಂದು ರೀತಿಯಲ್ಲಿ ಅವರ ಹೃದಯಕ್ಕೆ ಮುಟ್ಟಿದ್ದೇನೆ. ಅದು ಒಂದು ಪ್ರೀತಿ ಇದೆ ಅಲ್ವಾ. ಹಲೋ ಅಂತ ಕೇಳ್ತದೆ. ನಾನು ಸರೋಜಿನಿ ಮೇಡಮ್, ಅಯ್ಯೋ ಮೇಡಮ್ ಹೇಳಿ ಏನು ಬೇಕು ಅಂತ ಹೇಳೋ ಕೂಡಲೇ ಟೋನ್ ಚೇಂಜ್ ಆಗ್ತದೆ. ಅವರು ಅಷ್ಟು ದೊಡ್ಡ ಪೊಸಿಷನ್ ಅಲ್ಲಿ ಇರುವವರು ಎಲ್ಲರೂ ಅಲ್ವಾ. ಮತ್ತೆ ನಮ್ಮ ಫಸ್ಟ್ ಬ್ಯಾಚ್ ಇಂದ ಅಲ್ಯುಮಿನಾಯ್. ಸೊ ಅದಕ್ಕೆ ಅಲ್ಯುಮಿನಾಯ್ ಕನೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಇನ್ಸ್ಟಿಟ್ಯೂಷನ್ ಆರ್ ಎ ಡಿಪಾರ್ಟ್ಮೆಂಟ್. ನಮ್ಮ ಅಲ್ಯುಮಿನಾಯ್ ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಅವರ ಹೆಲ್ಪಿನಿಂದ ಪ್ರಾಜೆಕ್ಟ್ ಪ್ಲೇಸ್ಮೆಂಟ್ ಆಗ್ತದೆ. ಕೆಲವರಿಗೆ ಸ್ಟೈಫಂಡ್ ಸಿಗ್ತದೆ, ಮತ್ತೆ ಸಬ್ಸಿಕ್ವೆಂಟ್ ಅವರಿಗೆ ಕೆಲಸಕ್ಕೆ ಕೂಡ ಈ ನಮ್ಮ ಇವರೇ ಹಳೆ ವಿದ್ಯಾರ್ಥಿಗಳೇ ಹೆಲ್ಪ್ ಮಾಡೋದು. ಕೆಮಿಸ್ಟ್ರಿ ಅವರು ಇರ್ಬೋದು, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅವರೆಲ್ಲ ದೊಡ್ಡ 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 ಪೊಸಿಷನ್ ಅಲ್ಲಿ ಇದ್ದಾರೆ. ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಈಗ ಆ ಪೊಸಿಷನ್ಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಅಂತಲ್ಲ, ಒಂದು ಬ್ಯಾಚಲ್ಲಿ 1-2 ಆದರೂ ಇರ್ತಾರೆ, ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ನಮ್ಮ ಇಲ್ಲಿಗೆ ಬಂದ ಮೇಲೆ ನನಗೆ ರಿಸರ್ಚ್ ಲ್ಯಾಬ್ ಇರಲಿಲ್ಲ, ಮತ್ತೆ ರಿಸರ್ಚ್ ಲ್ಯಾಬ್ ಸಿಕ್ಕಿತ್ತು, ಒಳ್ಳೆ ರಿಸರ್ಚ್ ಲ್ಯಾಬ್. ಮತ್ತು ಇಲ್ಲಿ ಸ್ಟೂಡೆಂಟ್ಸ್ ಬಂದು ಒಳ್ಳೆ ವರ್ಕ್ ಮಾಡಿದರು. ಅದರಲ್ಲಿ ಜಯಪಯ್ಯ ಅಂತ ಸ್ಟೂಡೆಂಟ್, ಅವರು ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜ್ ಫ್ಯಾಕಲ್ಟಿ. ಅವರಿಗೆ ಸಹ ನನಗೆ ಗೊತ್ತಿದ್ದಲ್ಲ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಫೆಸಿಲಿಟೀಸ್ ಆರ್ ಲೆಸ್ ಫಾರ್ ಕೆಮಿಸ್ಟ್ರಿ. ಅದಕ್ಕೆ ಅವರಿಗೆ ಸಹ ಚಾಲ್ಕೊಂಡೆ ಮಾಡಿ ಅಂತ ಹೇಳಿದೆ. ಆದರೆ ಪಾಲಿಮರಿಗೆ ಕಾಂಪೋಸಿಟ್ ಮಾಡಿ ಅಂತ. ಸೊ ಚಾಲ್ಕೊಂಡ್ ಮಾಡಿದ್ರು, ಆಯಿತು. ಆಮೇಲೆ ಅದನ್ನು ಮತ್ತೆ ಪೈರೋಜೋಲಿನ್ಸ್ ತಗೊಂಡು, ಪೈರೋಜೋಲಿನ್ಸ್ ಆರ್ OLED ಮೆಟೀರಿಯಲ್ಸ್, ಲ್ಯುಮಿನೆಸೆಂಟ್ ಮೆಟೀರಿಯಲ್ಸ್, ಅದನ್ನು PLA ಒಳಗೆ ಹಾಕಿದ್ರು. ಸಾಮಾನ್ಯವಾಗಿ ನಾವು ಕಾಂಪೋಸಿಟ್ ಮಾಡಿದಾಗ
ಏನಾಗ್ತದೆ, ಅದರ ವೇವ್ ಲೆಂತ್ ಲ್ಯಾಂಬ್ಡಾ ಮ್ಯಾಕ್ಸ್ ಇನ್ಕ್ರೀಸ್ ಆಗ್ತದೆ ಎಮಿಷನ್. ಅದಕ್ಕೆ ಸ್ಟೋಕ್ ಶಿಫ್ಟ್ ಅಂತ ಹೇಳ್ತಾರೆ. ಆದರೆ PLAಗೆ ಇವರು ಪೈರಜೋಲಿನ್ ಹಾಕಿದಾಗ ಅದು ಹಿಂದೆ ಆಯಿತು, ಎನರ್ಜಿ ಜಾಸ್ತಿ ಆಯಿತು. ಅದಕ್ಕೆ ಇದು ಎಂಥದ್ದು ಹಿಪ್ಸೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತಾರೆ. ಬ್ಯಾಥೋಕ್ರೋಮಿಕ್ ಇಂದ ಹಿಪ್ಸೋಕ್ರೋಮಿಕ್ಗೆ ಬಂತು. ಅದು ನಾನು ಹೇಳಿ ನೀವು ತಪ್ಪು ಮಾಡಿರ್ಬೇಕಂತ. ಇಲ್ಲ, 2-3 ಸಲ ಮಾಡಿದ್ರು ಹಾಗೇನೆ ಆನ್ಸರ್. ಹಾಗೆ ಸಮಥಿಂಗ್. ಮತ್ತೆ ನಾವು ಅದರ ಬಗ್ಗೆ ಓದಿದಾಗ ಅದು ಟ್ವಿಸ್ಟೆಡ್ ಮಾಲಿಕ್ಯೂಲ್ ಇದ್ದಾಗ ಅಲ್ಲಿ ಅಗ್ರಿಗೇಷನ್ ಆಗ್ತದೆ. ಆದರೆ ಈ ಪೈರಜೋಲಿನಲ್ಲಿ 3D ಆಂಟೆನಾ ಟೈಪ್ ಇರುವ ಕಾರಣ ಎನರ್ಜಿ ಜಾಸ್ತಿ ಸಿಗ್ತದೆ ಅಂತ ಹೇಳುವಂತ ಒಂದು ಉತ್ತರ ಸಿಕ್ಕಿತ್ತು ನಮಗೆ ರೆಫರೆನ್ಸ್ ಅಲ್ಲಿ. ಅದನ್ನ ಪೇಟೆಂಟಿಗೆ ಕೊಟ್ಟೆವು ನಾವು. ಅದು UV LED ಭಾರಿ ಕಷ್ಟ ಮಾಡೋದು. ಇದು ಜಸ್ಟ್ ನೀವು ಒಂದು ಮಾಲಿಕ್ಯೂಲ್ ಅನ್ನ ಪಾಲಿಮರ್ ಮ್ಯಾಟ್ರಿಕ್ಸ್ಗೆ ಹಾಕಿದ ಕೂಡಲೇ ನಿಮಗೆ ವಿಸಿಬಲ್ ಇಂದ UVಗೆ ಹೋಗ್ತದೆ ಅಂತಂದ್ರೆ ಇಟ್ಸ್ ಎ ಗುಡ್ ವರ್ಕ್ ಅಂತ. ಅದಕ್ಕೆ ಪೇಟೆಂಟ್ ತುಂಬಾ ಕ್ವಶನ್ ಕೇಳಿದ್ರು. ನಿಮ್ಮ ಕಾಂಪೌಂಡ್ ನೀವು ಅಲ್ಲ, ನಿಮ್ಮ ಪಾಲಿಮರ್ ನೀವು ಅಲ್ಲ, ನೀವು ಇದು ಹೇಗೆ ಪೇಟೆಂಟಿಗೆ ಹಾಕಿದ್ರಿ ಅಂತ ನಾವು ವಾದಿಸಿದೆವು. ನಾವು ಕಾಂಪೋಸಿಟ್ ಆಗುವಾಗ ಈ ತರದ ಇದು ಬರ್ತದೆ. ಅದು ಇದು ವಿಸಿಬಲ್ ಇರ್ಬೋದು, ಇದಕ್ಕೆ ಇದು ಎಮಿಷನೇ ಇಲ್ಲ. ಪಾಲಿಮರಿಗೆ ಎಮಿಷನೇ ಇಲ್ಲ, ಇದಕ್ಕೆ ವಿಸಿಬಲ್ ಎಮಿಷನ್ ಇದೆ. ಇದು ಎರಡು ಬಂದಾಗ ಇದಕ್ಕೆ UV ಎಮಿಷನ್ ಬರ್ತದೆ. ಇದು ಅದರಲ್ಲಿ ಈ ಕಾಂಪೋಸಿಟ್ ಮೆಟೀರಿಯಲ್ಗೆ ನಾವು ಕ್ಲೈಮ್ ಮಾಡ್ತಾ ಇರೋದು ಅಂತ. ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾದ್ದು ಜನವರಿಯಲ್ಲಿ ಈ ಸಲ ಇದು ಸಿಕ್ಕಿತ್ತು. ಹಾಗೇನೆ ನೀವು NAC ಕಮಿಟಿಯಲ್ಲಿ ಕೂಡ ಇದ್ದವರು, ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಸಂದರ್ಶಿಸಿದ್ದೀರಿ. ಈಗ ಹಿಂದಿನ ಪದ್ಧತಿಗಿಂತ ಈಗ NEP ಅನ್ನು ಎಲ್ಲ ಕಡೆ ಅಳವಡಿಸಿದ್ದಾರೆ. ಅದರದೊಂದು ಟ್ರಾನ್ಸಿಷನ್ ನೀವು ಬೇರೆ ಬೇರೆ ಯೂನಿವರ್ಸಿಟಿಗೆ ಸಂದರ್ಶನಕ್ಕೆ ಹೋಗಿರುವಾಗ ನಿಮ್ಗೆ ಹೇಗಿತ್ತು ಮ್ಯಾಮ್ ಅದರದ್ದು ಒಂದು? ಅಂದ್ರೆ NEP ಮಾಡ್ತಾ ಇದ್ದಾರೆ. ಆದ್ರೆ ನಾನು ಕೆಲವು ಯೂನಿವರ್ಸಿಟಿಗೆ ನಾರ್ತ್ ಇಂಡಿಯಾದಲ್ಲಿ ಹೋದಾಗ ಅಲ್ಲಿ ಇನ್ನೂ NEP ಅಳವಡಿಸಿಲ್ಲ. ಕೆಲವು ಯೂನಿವರ್ಸಿಟಿ, ಕೆಲವರಲ್ಲಿ ಮಾಡಿದ್ದಾರೆ. ಮುಂಬೈಯಲ್ಲಿ ಹೋಗಿದ್ದಾಗ ಒಂದು ಕಾಲೇಜಲ್ಲಿ ನೋಡಿದೆ. ಅದು ಸ್ಕಿಲ್ ಓರಿಯೆಂಟೆಡ್ ಅಲ್ಲ ಆಕ್ಚುಲಿ. ಅಂದ್ರೆ ಅದು ನಿಜವಾಗಿ ಅಲ್ಲಿರುವ ಚಾಲೆಂಜ್ ಇಷ್ಟೇ, ಟೀಚರ್ನ ರೋಲ್ ಈಸ್ ಡಿಫ್ರೆಂಟ್ ಅಲ್ಲಿ. ನಾವು ಲೆಕ್ಚರ್ ಮೆಥಡ್ ಮಾತ್ರ. ಈಗ ನಮ್ಗೆ ಟೀಚರ್ಗೆ ಲೆಕ್ಚರ್ ಹೇಳೋದು ಬರುದು, ಸ್ಟೂಡೆಂಟಿಗೂ ನಮಿಗೂ ನೋಟ್ಸ್ ಮುಖಾಂತರ ಮಾತ್ರ ಸಂಬಂಧ. ಅಲ್ಲಿ ಆಗಲ್ಲ. ಅಲ್ಲಿ ಯು ಬಿಕಮ್ ಎ ಮೆಂಟರ್. ಸ್ಟೂಡೆಂಟ್ ಓದುವುದಕ್ಕಿಂತ ಹೆಚ್ಚು ಟೀಚರ್ ಓದ್ಬೇಕಾಗುತ್ತೆ. ಅಂದ್ರೆ ಅವರ ಸ್ಕಿಲ್ ಡೆವಲಪ್ ಆಗ್ಬೇಕಲ್ಲ. ಈಗ ಒಂದು ಮಗುವಿಗೆ ಕಾಸ್ಮೆಟಾಲಜಿ ಮೇಲೆ ಇಷ್ಟ ಇದೆ ಇದ್ರೆ ಅದನ್ನು ಕಲಿಸ್ಬೇಕು ನೀವು. ಒಂದು ಮಗುವಿಗೆ ಈಗ BSc ಮಾಡ್ತಾ ಇರುವಾಗಲೇ ಅದಕ್ಕೆ ಆರ್ಕಿಯಾಲಜಿ ಮೇಲೆ ಇಂಟ್ರೆಸ್ಟ್ ಬಂದಿದೆ ಅಂತಂದ್ರೆ ಟೀಚರ್ ಕಲಿಸ್ಬೇಕು. ಅದನ್ನ ಅಲ್ಲಿಗೆ ಹೋಗಿ ಕಲಿಯುವ ಅವಕಾಶ ಕೊಡಬೇಕು ಅಂತ. ಆಗ ಏನಂತ ಹೇಳಿದ್ರೆ ನಿಮ್ಮ ರೆಗ್ಯುಲರ್ ಕ್ಲಾಸ್ ರೂಮ್ ಇರುವುದಿಲ್ಲ. ಕ್ಲಾಸ್ ರೂಮಿನ ಕಾನ್ಸೆಪ್ಟ್ ಹೋಗ್ತದೆ. ಇಟ್ ವಿಲ್ ಬಿ ಸ್ಟೂಡೆಂಟ್ ಸೆಂಟರ್ ಆ್ಯಂಡ್ ಬಟ್ ಬೇಸಿಕ್ ಉಂಟಲ್ಲ ಅದು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಮಿಸ್ಟ್ರಿಯ ಬೇಸಿಕ್ ಅನ್ನ ಚೇಂಜ್ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ. ಯು ಆರ್ ಗಿವಿಂಗ್ ಎ ಕೋರ್ಸ್, ಬೇಸಿಕ್ ಕೋರ್ಸ್. ಈಗ ದಿವ್ಯಾ ಶೆಟ್ಟಿ ವಿಲ್ ಗಿವ್ ಬೇಸಿಕ್ ಕೋರ್ಸ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತಿದ್ರೆ ಅಲ್ಲಿಗೆ ಅನಾಲಿಟಿಕಲ್ ಕೆಮಿಸ್ಟ್ರಿಯನ್ನ ಆಸಕ್ತರು ಬಂದು ಕಲಿತಾರೆ. ಆ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಇಲ್ಲ. ಸ್ಟೂಡೆಂಟಿಗೆ ಒಂದು ಸೆಮಿಸ್ಟರಿಗೆ ಇಷ್ಟು ಆಗಬೇಕು ಅಂತ ಹೇಳೋದನ್ನ ಅವ ಮಾಡ್ಕೊಳ್ಬೇಕು. ನೀವು ಇಷ್ಟು ಹೊತ್ತಿಗೆ ಇಷ್ಟು ಜನಕ್ಕೆ ಪಾಠ ಮಾಡ್ತೀರಾ. ನಿಮಗೆ ಫಸ್ಟ್ BSc ಅಂತ ಇರೋದಿಲ್ಲ, ಅವ್ರಿಗೆ BCom ಅವರು ಇರ್ಬೋದು, ಎಲ್ಲಿ ಅವರು ಇರ್ಬೋದು, ನಿಮಗೆ ಒಂದಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಇದು NEPಯ ಕಾನ್ಸೆಪ್ಟ್. ಅದರದ್ದು ಇಂಡಿಯಾದಲ್ಲಿ ಕಷ್ಟ ಆದದ್ದು ಕಷ್ಟ ಇದೆ ಯಾಕೆಂದ್ರೆ ನಮಗೆ ಸಫಿಷಿಯಂಟ್ ಸ್ಟಾಫ್ ಇಲ್ಲ. ನೀವು ಮತ್ತೆ ಯು ಆರ್ ಡಿಸೈನಿಂಗ್ ಯುವರ್ ಕೋರ್ಸ್. ಈಗ ನಿಮಗೆ ಏನು ಅಂತ ಹೇಳಿದ್ರೆ ನೀವೀಗ ಒಂದು ಪರ್ಮನೆಂಟ್ ನಾನು ಇಕನಾಮಿಕ್ಸೇ ಕಲಿಸೋದು, ನಾನು ಹಿಸ್ಟ್ರಿಯೇ ಕಲಿಸೋದು. ಈಗ ನೀವು ಕಲಿಸೋ ಹಿಸ್ಟ್ರಿ ಮಕ್ಕಳಿಗೆ ಇಷ್ಟ ಆಗದೆ ನಿಮಗೆ ಬಾರದಿದ್ರೆ ಯು ಶುಡ್ ಲೀವ್ ಯುವರ್ ಪ್ಲೇಸ್ ಅಲ್ವಾ. ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್ ಅಲ್ವಾ. ಅದು ಚಾಲೆಂಜ್ ಇಲ್ಲಿ ಟೀಚರ್ಸಿಗೆ. ಅದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಅದು NEPಯಲ್ಲಿ ಇರುವಂತ ನಮಗೆ ಚಾಲೆಂಜಸ್. ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಅಂದ್ರೆ ಈಗ ಈ ಹುಡುಗನೇ ಇರ್ಬೋದು, ಇವರಿಗೆ BVOCಲ್ಲಿ ಇವರು ಆನಿಮೇಷನ್ ಕಲ್ತರು, ಅದರದ್ದು ಈಗ ಉಪಯೋಗ ಮಾಡ್ತಾ ಇದ್ದೇವೆ ನಾವು. ಹಾಗೆ ಬೇರೆ ಬೇರೆ ವೃತ್ತಿಪರ ಸ್ಕಿಲ್ ಬೇಸ್ಡ್. ಆಗ ಕೆಮಿಸ್ಟ್ರಿಯಲ್ಲಿ ಏನ್ ಮಾಡ್ಬೋದು ಅಂತೇಳಿ ಉಂಟು. ಕೆಮಿಸ್ಟ್ರಿಯ ಬೇಸಿಕ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಅದು ಒಂದು ನೀವು ಗ್ರ್ಯಾಜುಯೇಷನಲ್ಲಿ ಬೇಸಿಕ್ ಕೊಡುವಷ್ಟು ಕೊಡಬೇಕು. ಆಮೇಲೆ ಅವರಿಗೆ ಒಂದೊಂದು ಸ್ಕಿಲ್ಸ್, ಈಗ ಸೋಪ್ ಮ್ಯಾನುಫ್ಯಾಕ್ಚರ್ ಇರ್ಬೋದು ಸಿಂಥೆಸಿಸಲ್ಲೇ ಅವನಿಗೆ ಸ್ಕಿಲ್ ಇರಬೇಡ, ಅವ R&Dಗೆ ಹೋಗ್ಬೇಕು ಅಂತ ಹೇಳಿಸ್ತಾನೆ ಅಂದರೆ R&ಡಿಗೆ ಏನೆಲ್ಲ ಬೇಕು, ಅವ QCಗೆ ಹೋಗ್ತಾನೆ ಅಂತೇಳಿ ಆದರೆ QCಗೆ ಏನೆಲ್ಲ ಬೇಕು, ಆ ಸ್ಪೆಷಲೈಸೇಷನ್ಸ್ ಅನ್ನ ನಾವು ಕೊಡ್ತಾ ಹೋಗ್ಬೇಕು. ಬೇಸಿಕ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ, ಬೇಸಿಕ್ ಅವ ಕಲೀಲೇಬೇಕು ಅಲ್ವಾ. ಹಾಗಾದ್ರೆ ಬೇಸಿಕ್ ಟೀಚರ್ಸಿಗೂ ಅಲ್ಲಿ ಸ್ಕೋಪ್ ಇದೆ ಅಲ್ವಾ. ನೀವು ಒಳ್ಳೆ ಬೇಸಿಕ್ ಕೊಡ್ತೀರಿ ಅಂದ್ರೆ ಅವ ಬಂದು ಕೂತ್ಕೊಳ್ತಾನೆ, ನಂಗೆ ಇಷ್ಟು ಬೇಸಿಕ್ ಅಲ್ಲಿ ಇದೆ ಅಪ್ಲಿಕೇಶನ್ಗೆ ಅವ ಹೋಗುದು ಹೇಗೆ. ಎಲ್ಲರೂ ಒಬ್ಸಲೀಟ್ ಆಗ್ತಾರೆ ಅಂದ್ರೆ ಆರಾಮಾಗಿ ಕೂತ್ಕೊಳ್ಳುವಾಗಿಲ್ಲ. ಇದು ಇದನ್ನ ಚಾಲೆಂಜ್. ಹಾಗೆ NEP ಇಸ್ ಗುಡ್ ಅಲ್ವಾ, ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ದ ರೈಟ್ ಸೆನ್ಸ್. ನಮ್ಮ ಎಕ್ಸಾಮು, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಕೋರ್ಸ್. ಈಗ ಫಾರಿನ್ ಯೂನಿವರ್ಸಿಟೀಸ್ ಅಲ್ಲಿ ಈಗ ನೀವು ಒಂದು ಡಿಸೈನ್ ಮಾಡ್ತೀರಾ, ಇದರಲ್ಲಿ ಇಷ್ಟು ಸೆಮಿನಾರ್ಸ್ ಇದೆ, ಇದು ಇಷ್ಟು ಲೆಕ್ಚರ್ ಇದೆ, ಇದಿಷ್ಟು ಅಸೈನ್ಮೆಂಟ್ಸ್ ಬರಿಬೇಕು, ಇದಿಷ್ಟು ಅವ ಪ್ರಾಜೆಕ್ಟ್ ಮಾಡಬೇಕು, ಇಷ್ಟಕ್ಕೆ ಇಷ್ಟಿಷ್ಟು ಮಾರ್ಕ್ಸ್ ಗ್ರೇಡ್ ಕೊಡ್ತೇನೆ ನಾನು, ಇದರಿಂದ ಅವನಿಗೆ ಇಷ್ಟು ಗ್ರೇಡ್, ಅದನ್ನು ನೀವು ಕೊಡಿ. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಫುಲ್ ಕೋರ್ಸ್ ಇನ್ ಎ ಪ್ರೋಗ್ರಾಮ್ ಅಲ್ವಾ. ಈಗ ನಾವು ಈಗ ಮಾಡ್ತೇವಲ್ಲ ಈಗಿನ ಇದರಲ್ಲಿ ಒಂದು ಕೋರ್ಸ್ ಇರ್ತದೆ, ಅಲ್ಲಿ ಆರ್ಗ್ಯಾನಿಕ್ ಒಂದು 2 ಯೂನಿಟ್ಸ್ ನೀವು ಮಾಡ್ತೀರಾ, ಇನ್ನೊಂದು 2 ಯೂನಿಟ್ಸ್ ಬೇರೆಯವರು ಮಾಡ್ತಾರೆ. ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಂಟೈರ್ ಪೇಪರ್ ನಾವು ಒಬ್ಬರೇ ತಗೊಳ್ಬೇಕು. ಎಂಟೈರ್ ಕೋರ್ಸ್ ಯು ಹ್ಯಾವ್ ಟು ಗಿವ್ ಅಂಡ್ ಯು ಆರ್ ಮಾಸ್ಟರ್ ಫಾರ್ ದಟ್. ಯು ಆರ್ ಇವ್ಯಾಲ್ಯುಯೇಟಿಂಗ್. ಹೌ ಯು ಇವ್ಯಾಲ್ಯುಯೇಟ್ ಇಸ್ ಡಿಫ್ರೆಂಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಗ MS ಮಾಡ್ತಾ ಇದ್ದಲ್ಲ, ಅವನಿಗೆ ಒಂದು ಕೋರ್ಸ್ ಇತ್ತು, ಅವ್ರ ಪ್ರೊಫೆಸರಿಗೆ ಫುಟ್ಬಾಲ್ ಇಷ್ಟ, ನನ್ನ ಮಗನಿಗೆ ಫುಟ್ಬಾಲ್ ಇಷ್ಟ, ಹಾಗೆ ಅವನಿಗೆ ಅಟೆಂಡೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಅವರು. ಸೊ ಆ ತರ ಫ್ರೀಡಮ್ ಇತ್ತು ಅಂತ. ಅಂದ್ರೆ ಅಟೆಂಡೆನ್ಸ್ ಅರ್ಧ ಜಾಸ್ತಿ ನಿಮಗೆ, ಯಾಕಂದ್ರೆ ನಾನು ಒಂದೇ ಕ್ಲಬ್ಬಿನ ಫ್ಯಾನ್ಸ್, ಅದಕ್ಕೆ ನಿಂಗೆ ಅರ್ಧ ಅಟೆಂಡೆನ್ಸ್ ಜಾಸ್ತಿ. ಅದನ್ನು ಯಾರು ಕೇಳುದಿಲ್ಲ ಅವ್ರ ಹತ್ರ. ಅಂದ್ರೆ ಒಬ್ಬ ಟೀಚರಿಗೆ ಅಷ್ಟು ರೆಸ್ಪೆಕ್ಟ್ ಇದೆ. ಅಂದ್ರೆ ಟೀಚರ್ ಆದವ ಅಷ್ಟು ಸರಿಯಾಗಿ ಅವ ಕ್ಲಾಸ್ ಮಾಡ್ತಾನೆ ಅಂತ. ಅವ್ರು ಕ್ಲಾಸ್ ಎಲ್ಲ ಮಾಡಿ ಇದು ಕೊಡೋದು. ಕ್ಲಾಸ್ ಈಗ ಸಪೋಸ್ ಮಾಡ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ ದೂರ ಹೇಳಿದ್ರೆ ಅದಕ್ಕೊಂದು ಕಮಿಟಿ ಇರ್ತದೆ. ಆ ಕಮಿಟಿ ಟೀಚರ್ ಹೌದಾ, ಅವನ ದೂರು ಸರಿಯಾ ಇಲ್ವಾ, ಇವ್ಯಾಲ್ಯೂಯೇಷನ್ ಸರಿಯಾಗಿದಾ ಇಲ್ವಾ, ಅದನ್ನೆಲ್ಲ ಮಾಡ್ತಾರೆ. ಇದೆಲ್ಲ ಚಾಲೆಂಜಸ್ ಉಂಟು. ಅದನ್ನೆಲ್ಲ ಚಾಲೆಂಜಸ್ ಮಾಡಬೇಕಾದ್ರೆ ನಾವು ಬೇರೆ ರೀತಿಯ ಒಂದು ಟ್ರೈನಿಂಗ್ ತಗೊಳ್ಬೇಕು, ಮತ್ತೆ ಬೇರೆ ರೀತಿಯ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬರಬೇಕು. ಅದೆಲ್ಲ ಯೂನಿವರ್ಸಿಟಿಯಲ್ಲಿ ನಡೀತಾ ಇಲ್ಲ. ನಾನು ಹೋದಲ್ಲೆಲ್ಲ NEPಗೆ ತಯಾರಾಗಿದ್ದೀರಾ ಅಂತ ಹೇಳುವಾಗ ಎಸ್, ಅದನ್ನ ಇದರಲ್ಲಿ ಅಷ್ಟೇ. ಅಂದ್ರೆ ಈ ಥರದ ಒಂದು ಈಗ 1-to-1 ಒಂದು ಸ್ಟೂಡೆಂಟಿಗೆ ಕೊಟ್ಟು ಒಂದು ಕೋರ್ಸ್ ಕೊಟ್ಟು ಮಾಡುವಂಥ ತಯಾರಿಯನ್ನು ನಾವು ನಡೆಸಬೇಕು ಫಸ್ಟ್. ಬೇಸಿಕ್ ಸೈನ್ಸ್ ಸೇರೋ ಮಕ್ಕಳಿಗೆ ನಿಮ್ಮದು ಕಿವಿ ಮಾತೇನು ಮ್ಯಾಮ್? ಈಗ ತುಂಬಾ ಜನರು ಅಂದ್ರೆ ಇಂಜಿನಿಯರಿಂಗ್ ಹೋಗ್ತಾರೆ, MBBS ಹೋಗ್ತಾರೆ, ಅಥವಾ ಬೇರೆ ಪ್ರೊಫೆಷನಲ್ ಕೋರ್ಸಸ್ಗೆ ಹೋಗ್ತಾರೆ. ಇಲ್ಲ, ಬೇಸಿಕ್ ಸೈನ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇದು ಎಂಥದ್ದು ಸ್ಕೋಪ್ ಅಂತ ಹೇಳಿದ್ರೆ, ಬೇಸಿಕ್ಸ್ ಇಲ್ಲದೆ ಯಾವುದು ನಡೆಯುತ್ತಿಲ್ಲ. ಈಗ ಒಬ್ಬ MSc ಕೆಮಿಸ್ಟ್ರಿ ಕಲ್ತ್ರೆ ಮೇ ಬಿ ಇಟ್ ಈಸ್ ಎ ಜರ್ನಿ ಇಸ್ ಲಿಟಲ್ ಮೋರ್ ಲಾಂಗ್, ಬಟ್ ಎಟ್ ದ ಎಂಡ್ ಆಫ್ ದ ಟನಲ್ ಯು ಹ್ಯಾವ್ ಎ ಲೈಟ್. ಈಗ ಒಬ್ಬ ಬೇಸಿಕ್ ಸೈನ್ಸ್ ಕಲ್ತ್ರೆ ಅವ PUC ಕಲಿತಾನೆ, ಆಮೇಲೆ ಗ್ರಾಜ್ಯುಯೇಷನ್ ಮಾಡ್ತಾನೆ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾನೆ, PhD ಮಾಡ್ತಾನೆ ಅಂತೇಳಿ ಇಟ್ಕೊಳ್ಳೋಣ. ಆಮೇಲೆ ಅವನಿಗೆ ಅದರದ್ದೇ ಆದ ಬೆಲೆ ಬರ್ತದೆ. ಆದ ಕಾರಣ ಬೇಸಿಕ್ ಸೈನ್ಸ್ ಕಲ್ತ್ರೆ ವೇಸ್ಟ್ ಆಗ್ತದೆ ಅಂತೇನಿಲ್ಲ. ಆದರೆ ಈಗ ಗ್ರಾಜ್ಯುಯೇಷನ್ ಆದ ಕೂಡಲೇ ಸೋ ಮೆನಿ ಇದಿದೆ. ಈಗ ಏನಂದ್ರೆ ಕೆಮಿಸ್ಟ್ರಿ ಕಲೀಲಿಕ್ಕೆ ಮಕ್ಕಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದು ಟಫ್ ಸಬ್ಜೆಕ್ಟ್ ಅಂತ. ಅದು ಸಬ್ಜೆಕ್ಟ್ ಟಫ್ ಅಥವಾ ಟೀಚರ್ಸ್ ಅದನ್ನ ಟಫ್ ಮಾಡಿದ್ದಾರೆ ಗೊತ್ತಿಲ್ಲ. ಕೆಮಿಸ್ಟ್ರಿಗೆ ಬೇಕಾಗಿರೋದು ನಿರಂತರ ಅಭ್ಯಾಸ. ಆ ನಿರಂತರ ಅಭ್ಯಾಸ ಯಾರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರಿಗೆ ಕೆಮಿಸ್ಟ್ರಿ ಒಲಿತದೆ ಅಷ್ಟೇ. ಆ ನಿರಂತರ ಅಭ್ಯಾಸವನ್ನ ಯಾವುದೇ ಟಾಪಿಕ್ ಇರ್ಬೋದು ಅದು ಮಾಡಬೇಕು, ಯಾವುದೇ ಲೆವೆಲಲ್ಲಿ ಇರ್ಬೋದು ಅದು ಮಾಡಬೇಕು. ಈ ನಿರಂತರ ಅಭ್ಯಾಸವನ್ನ ಮಾಡ್ಲಿಕ್ಕೆ ಈಗೆಲ್ಲ ಡಿಸ್ಟ್ರಾಕ್ಷನ್ಸ್ ಇದೆ, ಆದ ಕಾರಣ ಕಷ್ಟ ಅಂತ. AI ಕೂಡ ಇನ್ನು ಕೆಮಿಸ್ಟ್ರಿಗೆ ಬರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಲೆವೆಲಲ್ಲಿ ಉಂಟು, ಬರ್ತಾ ಇದೆ. ಅದರ ಅಪ್ಲಿಕೇಶನ್ಸ್ ಬರಬಹುದು.
ಈಗ ನಾವು ಮಾಲಿಕ್ಯುಲರ್ ಡಾಕಿಂಗ್ ಸಾಫ್ಟ್ವೇರ್ ಯೂಸ್ ಮಾಡಲಿಲ್ವೇ? ಸಾಫ್ಟ್ವೇರ್ಸ್ ಈಗ ಬರೀ ಥಿಯರಿಟಿಕಲ್ ಮಾಡಿಯೇ ನಾವು ಎಷ್ಟೋ ರಿಸರ್ಚ್ ಮಾಡ್ತಾ ಇದ್ದೇವೆ, ವರ್ಚುವಲ್ ಲ್ಯಾಬ್ಸ್ ಇದೆ. ಸೊ ಹಾಗೆ ಕಾಲಕ್ಕೆ ಬದಲಾಗ್ತಾ ಇದ್ರೂ ಈ ಬೇಸಿಕ್ ಇಲ್ಲದೆ ಆಗುದಿಲ್ಲ. ಆ ಬುಡ ಗಟ್ಟಿ ಇದ್ದಾಗ ನಿರಂತರ ಅಭ್ಯಾಸದಿಂದ ನೀವು ಆ ಬುಡವನ್ನು ಗಟ್ಟಿ ಮಾಡ್ಕೊಂಡ್ರೆ ಟಿಸಿಲ್ ಹೊಡೆದು ಯಾವ ಎಲ್ಲಿ ಬೆಳಕಿದೆ ಅಲ್ಲಿಗೆ ಹೋಗ್ಬಹುದು. ಅದು ಈಗ ಕೆಮಿಸ್ಟ್ರಿ ಕಲ್ತ್ರೆ ಅವ ಯಾವ ಫೀಲ್ಡಿಗೂ ಹೋಗ್ಬಹುದು. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಅದೇ NEP ಅಲ್ಲಿ ಸಾಧ್ಯತೆ ಅದೇ ಇರುವುದು, ಅವ ಮತ್ತೆ ಡಾಕ್ಟರ್ ಕೂಡ ಆಗ್ಬೋದು, ಯಾವ ಸ್ಟ್ರೀಮ್ ಕೂಡ ತಗೊಳ್ಬಹುದು. BSc ವರೆಗೆ ಕಲ್ತು ಅವ ಮತ್ತೆ MBBS ಮಾಡಬಾರ್ದು. ಅದು ಇದರಲ್ಲಿ ಬರ್ತದೆ, ಯಾವ NEP ಅಲ್ಲಿ ಆಗುವಾಗ ಬರ್ತದೆ, ಅವ ಡಾಕ್ಟರ್ ಆಗ್ಲಿಕ್ಕೆ ಆಗ್ತದೆ, ಅಥವಾ ಯಾವುದೋ ಒಂದು ಸ್ಕಿಲ್ ಅನ್ನ ಕಲ್ತು. ಕೆಮಿಸ್ಟ್ರಿ ಕಲ್ತ್ರೆ ವೇಸ್ಟ್ ಆಗುದಿಲ್ಲ. ನೀವು ಏನಿಲ್ಲ, ನೀವು ಒಳ್ಳೆ ಸೈನ್ಸ್ ಟೀಚರ್ ಆಗ್ಬೋದು. ನೀವು LKGಗೆ ಕಲಿಸಿ. ಅಬ್ದುಲ್ ಕಲಾಂ ಏನು ಹೇಳಿದ್ದಾರೆ, ನೀವು ಯಾವಾಗ ಒಬ್ಬ ರಾಕೆಟ್ ಸೈಂಟಿಸ್ಟ್ ಆ ರಾಕೆಟ್ ವಿಜ್ಞಾನವನ್ನ LKG ಸ್ಟೂಡೆಂಟಿಗೆ ಹೇಳಿಕೊಡ್ಲಿಕ್ಕೆ ಸಮರ್ಥನಾಗ್ತಾನೆ, ಆಗ ಅವನು ಕಲ್ತದ್ದು ಸಾರ್ಥಕ ಆಗ್ತದೆ. ಹಾಗೆಯೇ ನಿರಂತರ ಅಭ್ಯಾಸ ಬೇಕು. ನಿರಂತರ ಅಭ್ಯಾಸ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ. ನಿರಂತರತೆ ಅಲ್ವಾ? ನಿರಂತರತೆ ಅಂದ್ರೆ ಅಪ್ಗ್ರೇಡೇಷನ್ ಆಫ್ ಯುವರ್ ಸ್ಕಿಲ್ಸ್ ಆಸ್ ಅಂಡ್ ವೆನ್ ಇಟ್ ಡಿಮಾಂಡ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಒನ್ಸ್ ಗ್ರೋತ್. ಈಗ ನೀವೇನಾದ್ರೂ ನಾನು ಸಾಧಕಿ ಅಂತೆಲ್ಲ ಹೇಳೋದಿದ್ರೆ ನಾನು ಸಾಧಕಿ ಅಲ್ವೇ ಅಲ್ಲ. ನಾನು ನಿರಂತರ ಕಲಿಕೆಯಲ್ಲಿರುವಂಥ ಒಬ್ಬ ವ್ಯಕ್ತಿ. ನಾನು ನಿರಂತರ ಕಲಿಕೆ ಈಗ ಅಂದರೆ ಕಲಿತಾ ಹೋಗುದು. ಮೊನ್ನೆ ಅದೇ ಈಗ ನನ್ನ ಸ್ಟೂಡೆಂಟ್ ಡಿಫ್ರೆಂಟ್ ಫೀಲ್ಡಲ್ಲಿ ರಿಸರ್ಚ್ ಮಾಡ್ತಾರೆ. ಆಗ ನಾವು ಪೇಪರ್ಸನ್ನು ಕೊಡ್ತೇವೆ, ಎಷ್ಟೋ ಪೇಪರ್ ರಿಜೆಕ್ಟ್ ಆಗ್ತದೆ, ಆಗುದಿಲ್ಲ ಅಂತ ಹೇಳ್ತೇವೆ. ಆದರೆ ಮೊನ್ನೆ ನಾನು ಕೈನೆಟಿಕ್ಸ್, ನನಗೆ ಫಿಸಿಕಲ್ ಕೆಮಿಸ್ಟ್ರಿ ಅಷ್ಟು ಇಷ್ಟದ ಸಬ್ಜೆಕ್ಟ್ ಅಲ್ಲ ಮೊದಲು, ಆರ್ಗ್ಯಾನಿಕ್. ಆಮೇಲೆ ಇಂಜಿನಿಯರಿಂಗಿಗೆ ಹೋದಾಗ ಫಿಸಿಕಲ್ ಕೆಮಿಸ್ಟ್ರಿ ಟಾಪಿಕ್ಸೇ ಹೆಚ್ಚು. ಕೊರೋಷನ್, ಥರ್ಮೋಡೈನಮಿಕ್ಸ್ ಇರಲಿಲ್ಲ ಅಲ್ಲಿ, ಪಾಲಿಮರ್ಸ್ ಅದೆಲ್ಲ ಇತ್ತು. ಅದನ್ನೆಲ್ಲ ಕಲಿತೆ. ಅದು ಕಲ್ತಾಗಿ ಈಗ ಸ್ಟೂಡೆಂಟ್ಸಿಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಕಲಿಸುವಾಗ ಥರ್ಮೋಡೈನಮಿಕ್ಸ್ ಕಲಿಸ್ಬೇಕು, ಅದು ಒಂದು ಲೆವೆಲ್ ಅವರೆಗೆ. ಆದರೆ ರಿಸರ್ಚಲ್ಲಿ ಡ್ರಗ್ ಡೆಲಿವರಿ ಸ್ಟಡೀಸ್ ಮಾಡುವಾಗ ಅಲ್ಲಿ ಕೈನೆಟಿಕ್ಸ್ ಅಲ್ಲಿ ಯಾವ ಮಾಡೆಲ್ ಫಿಟ್ ಆಗ್ತದೆ, ಅದರ ರೇಟ್ ಕಾನ್ಸ್ಟೆಂಟ್, ಆ ಕೈನೆಟಿಕ್ಸ್ ರೇಟಿನಿಂದ R² ವ್ಯಾಲ್ಯೂ ಇಂದ ಅದು ಯಾವ ಮಾಡೆಲ್ಗೆ ಫಿಟ್ ಆಗ್ತದೆ, ಅದು ಡಿಫ್ಯೂಷನಾ, ಡಿಸಲ್ಯೂಷನ್ನಾ, ಅದು 0 ಆರ್ಡರಾ, ಈ ಥರ ಎಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾನೀಗ ಕಲಿತಾ ಇದ್ದೇನೆ. ಅದು ಈಗ ಮೊನ್ನೆ ಕೂತು ಕಲ್ತಿದ್ದೇನೆ ಕೈನೆಟಿಕ್ಸಿನಲ್ಲಿ. ಕೈನೆಟಿಕ್ ಪ್ಯಾರಾಮೀಟರ್ಸ್ ಅನ್ನ ಮೆಕ್ಯಾನಿಸಮ್ಗೆ ಹೇಗೆ ಇದು ಮಾಡುದು ಹಾಗೆ. ಆದ್ರೆ ಬೇಸಿಕ್ ಕೆಮಿಸ್ಟ್ರಿ ಉಂಟಲ್ಲ, ಅದರಲ್ಲಿ ಮೆಕ್ಯಾನಿಸಮ್ಸ್ ಕಲ್ತ್ರೆ ನೀವು ಎಲ್ಲಿಗೆ ಸಹ ಅಪ್ಲೈ ಮಾಡ್ಬೋದು. ಅದೇ ಮೊನ್ನೆ ಪೆಸ್ಟಿಸೈಡ್ ಒಂದು ಬಂದಿತ್ತು, ಪೆಸ್ಟಿಸೈಡ್ ಅವಳು ನಿಶಿತ ಮಾಡ್ತಾ ಇದ್ದಾರೆ, ಅದರದ್ದು ಒಂದು ಇದು ಬಂದು ಹೌ ಯು ರಿಲೇಟ್. ಹಾಗೆ ನೀವು ಹೀಗೆ ಅವ್ರ ಪೇಪರಿಗೆ ಹೀಗೆ ಬರ್ತೀರಿ, ನೀವು ಹೀಗೆ ಹೇಳ್ತೀರಿ, ಅದರ ರೀಸನ್ಸ್ ಅನ್ನ ನೀವು ಬರ್ತಾ ಇಲ್ಲ. ಅದಕ್ಕೆ ವಿ ವೆಂಟ್ ಫಾರ್ ದ ಮೆಕ್ಯಾನಿಸಮ್. ಆ pH ಲೆವೆಲ್ ಅಲ್ಲಿ ಆ ಪೆಸ್ಟಿಸೈಡ್ಗೆ ಏನಾಗ್ತದೆ, ಅದು ಯಾವ ಕಾಂಪೌಂಡ್ ಅನ್ನು ಕೊಡ್ತದೆ ಅಂತ, ಆ ಕಾಂಪೌಂಡ್ ಕೊಟ್ರೆ ಅದು ಪಾಲಿಮರ್ ಒಟ್ಟಿಗೆ ಹೇಗೆ ಇಂಟರಾಕ್ಟ್ ಆಗ್ತದೆ ಅಂತ ಆ ಮೆಕ್ಯಾನಿಸಮ್ ಬರೆದಾಗ ಅದು ಎಲ್ಲದಕ್ಕೂ ಫಿಟ್ ಆಯ್ತು. ಸೊ ಈ ಒಂದು ಪೇಪರ್ ಬರೆಯುವಾಗ ರಿಸರ್ಚರ್ಗೆ ಹೇಳೋದು, ಈ ಪೇಪರಿಗೆ ಒಂದು ಇದೆ ಅಬ್ಸ್ಟ್ರಾಕ್ಟ್, ಇಂಟ್ರೊಡಕ್ಷನ್, ಮೆಟೀರಿಯಲ್ಸ್ ಆ್ಯಂಡ್ ಮೆಥಡ್ಸ್, ರಿಸಲ್ಟ್ ಆ್ಯಂಡ್ ಡಿಸ್ಕಷನ್. ಈಗ ರಿಸಲ್ಟ್ ಕ್ಯಾರೆಕ್ಟರೈಸೇಷನ್. ಈಗ ನೀವು ಒಂದು ಕ್ಯಾರೆಕ್ಟರೈಸೇಷನ್ ಮಾಡ್ತೀರಿ, ಇನ್ನೊಂದು ಕ್ಯಾರೆಕ್ಟರೈಸೇಷನ್. ಫಾರ್ ಎಕ್ಸಾಂಪಲ್ ಯು ಡೂ ದಿಸ್ ಒನ್ IR ಸ್ಟಡೀಸ್, then you do the PXRD, SEM. So ಈಗ PXRD ಮತ್ತು SEM they should interrelate. SEM is different, PXRD is TGS different ಆಗುದಿಲ್ಲ. ಅದೇ ಮೆಟೀರಿಯಲ್ ತಾನೇ, ಅದಕ್ಕೆ ಎಲ್ಲದಕ್ಕೂ ಒಂದು ರಿಲೇಶನ್ಶಿಪ್ ಕೊಡದಿದ್ದರೆ ಅದಕ್ಕೊಂದು ಸಮಗ್ರತೆ ಬರುವುದಿಲ್ಲ. ಆಗ ಆ ಪೇಪರ್ ಒಂದು ಚಂದ ಅಂತ ಕಾಣುದಿಲ್ಲ, ಅದನ್ನ ಒಬ್ಬ ಓದುಗನಿಗೆ ಅದು ಮುಟ್ಟುವುದಿಲ್ಲ. ಆಗ ಒಬ್ಬ ಪೇಪರ್ ಬರೆಯುವ ಒಬ್ಬ ರಿಸರ್ಚರ್ ಪ್ರತಿಯೊಂದನ್ನು ಕನೆಕ್ಟ್ ಮಾಡ್ತಾ ಹೋಗ್ಬೇಕು. ನನಗೆ ಅದೇ ಹಂತವಾಗಿ ಅಲ್ಲಿ ದರ್ಶನ್ ಅಂತೇಳಿ ಒಂದು ಒಳ್ಳೆ ಹುಡುಗ ಸಿಕ್ಕಿದ. ಆಮೇಲೆ ಈಗ ದಯಾನಂದ್ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ಸೊ ಸ್ಟೂಡೆಂಟ್ಗಳು ನಿರಂತರ ಅಧ್ಯಯನ ಮಾಡಬೇಕು.
ರಿಸರ್ಚ್ ಅನ್ನೋದು ರಿಸರ್ಚಿನವರಿಗೆ ನಾನು ಹೇಳೋದಂದರೆ ನಿರಂತರವಾಗಿ ಓದಬೇಕು. ಓದಬೇಕು. ಹೌದು. ನಿರಂತರವಾಗಿ ಓದದಿದ್ರೆ ಹೇಗೆ MSc ಎಲ್ಲ ಲೆವೆಲಲ್ಲಿ ಹೌದು. ಹೌದು. ಓದಬೇಕು. ಮತ್ತು ಕರಿಯರ್ ಅಪರ್ಚುನಿಟೀಸ್ ಫಾರ್ ಕೆಮಿಸ್ಟ್ ಹೌದು. ಲಾಟ್ಸ್. ಒಂದು ಟೀಚಿಂಗಲ್ಲಿ ಇದ್ದೇ ಇದೆ. ಹೌದು. ಹೈಸ್ಕೂಲ್ ಟೀಚಿಂಗ್ ಇದೆ. ಹೌದು. ಇವನ್ ಯು ಕ್ಯಾನ್ ಬಿಕಮ್ ಎ ಪ್ರೈಮರಿ ಟೀಚರ್, ಇಟ್ ಇಸ್ ಯುವರ್ ಹೌದು. ಚಾಯ್ಸ್. ಹೌದು. ಹೈಸ್ಕೂಲ್ ಟೀಚಿಂಗ್ ಇದೆ, PUC ಟೀಚಿಂಗ್ ಇದೆ. PUC ಟೀಚಿಂಗ್ ಮತ್ತು ಕೋಚಿಂಗ್ ಅನ್ನೋದು ಅದೊಂದು ದೊಡ್ಡ ಇದು ಒಂದು ಸೆಕ್ಟರ್ ಅದು. ಸೆಕ್ಟರ್. ಹೌದು. ಅದಕ್ಕೆಲ್ಲ ಅದು ಹೋದ್ರೆ ಮತ್ತೆ ಆಚೆಯಿಂದ ಈಚೆ ಬರೋದಿಲ್ಲ. ಹೌದು. PUC ಇದೆ, ಗ್ರಾಜುಯೇಷನ್ ಟೀಚ್ ಮಾಡ್ಬೋದು, PGಗೆ ಟೀಚ್ ಎಲ್ಲ ಅದೊಂದು ಟೀಚಿಂಗ್ ಅಲ್ಲಿ ಕ್ಲಾಸಿಕಲ್ ಅದು. ಹೌದು. ಮತ್ತೆ ಇಂಡಸ್ಟ್ರೀಸ್ ನೀವು ಯು ಕ್ಯಾನ್ ಗೋ ಟು ಫಾರ್ಮಾ ಕೆಮಿಸ್ಟ್ರಿ. ಅಲ್ಲಿ ಫಾರ್ಮಾದಲ್ಲಿ ನಿಮಗೆ QC, AR&D, R&D ಡಿಫ್ರೆಂಟ್ 13 ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಮಕ್ಕಳಿಗೆ ಗೊತ್ತಿರುವುದಿಲ್ಲ. 13 ಸೆಕ್ಷನ್ಸ್ ಇದೆ. ಅವರು ಯಾವುದೇ ಕಂಪನಿಯದ್ದು ಪ್ರೊಫೈಲಿಗೆ ಹೋಗಿ ನೋಡಿದ್ರೆ ದೇರ್ ಆರ್ ಡಿಫ್ರೆಂಟ್ ಸೆಕ್ಷನ್ಸ್. ನಮ್ಮಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದ, ಹಿ ವಾಸ್ ಸಿಲೆಕ್ಟೆಡ್ ಫಾರ್ ಏಷ್ಯನ್ ಪೇಂಟ್ಸ್. ಆಮೇಲೆ ಅವನಿಗೆ ಅಲ್ಲಿ ಏನೋ ಕಣ್ಣಿದೆ ಅದೆಂತದ ಕಲರ್ ಇದಾಗುದಿಲ್ಲ ಅಂತೇಳಿ ದೆನ್ ಹಿ ವೆಂಟ್ ಟು ಯುರೋಪಿಯನ್ ಎಡ್ವಿನಸ್. ದೇರ್ ಹಿ ವಾಸ್ ಇನ್ QC. Then later on he did a certificate course in QA. Okay. Now he has moved to some international company. Okay. He has a QA. American company. Is highly paid job. Okay. ಸರ್ಟಿಫಿಕೇಶನ್. ಸೊ ನಾನು ಹೇಳೋದು ನಿರಂತರ ನೀವು ಅಪ್ಗ್ರೇಡೇಷನ್ ಆಗಬೇಕು. ಅಪ್ಗ್ರೇಡೇಷನ್ ಆಗದಿದ್ರೆ ನಿಮಗೆ ಕಷ್ಟ ಆಗ್ತದೆ. ಅದು ಅಂದರೆ ನಿರಂತರತೆ ಕಲಿಕೆ. ಹೌದು. ಅಂದರೆ ನಾವು ಜಾಬ್ ಮಾಡುವ ಎಂಟರ್ಪ್ರಿನರ್ಶಿಪ್ ಇಸ್ ಡಿಫ್ರೆಂಟ್. ಅಲ್ಲಿ ಬಿಸ್ನೆಸ್ ಗೊತ್ತಿರಬೇಕು. ಅದನ್ನ ನಮ್ಮ ಮಕ್ಕಳಿಗೆ ಲ್ಯಾಕ್ ಆಗುದೇನೆಂದ್ರೆ ಕೆಲವರು ದೇ ಆರ್ ವೆರಿ ಗುಡ್ ಇನ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್. ನಾವು ಆ ಕಾಂಪೊನೆಂಟನ್ನು ನಮ್ಮ ಕರಿಕ್ಯುಲಮ್ ಅಲ್ಲಿ ಆ್ಯಡ್ ಮಾಡಬೇಕು ಅಲ್ವಾ? ಓಕೆ. ಅದು ಮಾಡಿದ ಕೂಡಲೇ ಸಬ್ ಪೀಪಲ್ ವಿಲ್ ಗೋ ಫಾರ್ ಎಂಟರ್ಪ್ರಿನರ್ಶಿಪ್. ಕೆಲವರು ಕಂಪನಿಯನ್ನ ಅಂದ್ರೆ ಸ್ಟಾರ್ಟ್ ಮಾಡಿ ಹೌದು ಸ್ಟಾರ್ಟ್ಅಪ್ ಮಾಡಿ ಈಗ ಅದೆಲ್ಲ NEP ಯಲ್ಲಿ ಬರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇಂಕ್ ಮಾಡೋದು ಅಂತ ಈಗ ಕೆಲವು ಚಾಲೆಂಜಸ್ ಇರ್ತದೆ. ಚಾಲೆಂಜಸ್ ಎಂತಂದರೆ ಕೆಟಾಲಿಸ್ಟ್ಗಳು ಬೇಕು, ಎಬ್ಸಾರ್ಬೆಂಟ್ಸ್ ಬೇಕು, ನೀವು ಹೇಗೇನೆ ಗ್ರೀನ್ ಕೆಮಿಸ್ಟ್ರಿ ಮತ್ತೆ ಎನರ್ಜಿ ಇದೆ, ಎನರ್ಜಿ ಸೆಕ್ಟರ್ ಇದೆ. ಥ್ಯಾಂಕ್ ಯು ಮ್ಯಾಮ್. ನಮಗೋಸ್ಕರ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗೋಸ್ಕರ ಕೊಟ್ಟದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಮ್ಯಾಮ್. ಥ್ಯಾಂಕ್ ಯು.